ಹಲೋ ಎವ್ರಿವನ್, ಮೈ ನೇಮ್ ಇಸ್ ಇರ್ಫಾನ್. ಐ ಆಮ್ ಎ ಮ್ಯಾಥ್ಸ್ ಲೆಕ್ಚರರ್. ಸೊ ಇವತ್ತು ನೋಡಿ ಏನು ಮಾಡಿದ್ರೆ KCET ಎಕ್ಸಾಮ್, ನೀವು ಫೈನಲ್ ಎಕ್ಸಾಮ್, ನೀವು KCET ಎಕ್ಸಾಮ್ ಹೆಂಗ್ ಬರೀತಿರಲ್ಲ 1 hour 20 minutes, ಎಕ್ಸಾಕ್ಟ್ಲಿ ಅದೇ ಥರ ನಾವು ಒಂದು ಮಾಕ್ ಟೆಸ್ಟ್ ಮಾಡೋಣ. ಓಕೆ, ನೀವು ಫೈನಲ್ ಎಕ್ಸಾಮಲ್ಲಿ ಕೂತ್ಕೊಂಡು ಹೆಂಗ್ ಬರೀತೀರ ಅದೇ ಥರ ನಾನು ಬರೆದು ತೋರಿಸ್ತೀನಿ ನೋಡಿ. ಸೊ ನಾವು 1 hour 20 minutes, 1 hour 20 minutes ನಾನು ಟೈಮ್ ಇಟ್ಕೊಂಡಿದ್ದೀನಿ. ಝೀರೋ ಇದೆ ಸದ್ಯಕ್ಕೆ. 1 hour 20 minutes ನಾನು ಟೈಮಿಂಗ್ ಇಟ್ಕೊಂಡು, ಸೊ 1 hour 20 minutes ಅಲ್ಲಿ ಸಾಲ್ವ್ ಮಾಡೋಣ, ಟ್ರೈ ಮಾಡೋಣ. ಓಕೆ, ಆಲ್ಮೋಸ್ಟ್ ಸಾಲ್ವ್ ಮಾಡ್ತೀವಿ, ಬಟ್ ಹೇಳಕ್ ಬರಲ್ಲ, ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ 1 hour 20 minutes ನೀವು ಫೈನಲ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಸಾಲ್ವ್ ಮಾಡಬೇಕು ಅಂತ ನಾನು ಈಗ ಹೇಳ್ಕೊಡ್ತೀನಿ ನೋಡಿ. ಬಿಕಾಸ್ ನೀವು ಇದೇ ಥರ ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ಓಕೆ, ನೀವು ಆರಾಮಾಗಿ 60 ಕ್ವಶನ್ ರೀಚ್ ಆಗಿ ಇನ್ನೂ ಟೈಮ್ ಉಳಿಯುತ್ತೆ. ಓಕೆ, ಈಗ ನಾವು ಮಾಡೋಣ. ನಂಗೆ ಗೋಲ್ ತೋರಿಸ್ತೀನಿ ನೋಡಿ. 60 ಕ್ವಶನ್ ಸಾಲ್ವ್ ಮಾಡಿ ಓಕೆ, ನಿಮ್ಗೆ ಟೈಮ್ ಉಳಿಯುತ್ತೆ. ಆ ಥರ ನೀವು ಟೈಮ್ನ ಮ್ಯಾನೇಜ್ ಮಾಡಬೇಕು. ಓಕೆ, ಅದನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಕೆಲವೊಬ್ರು ಏನು ನೋಡಿ ಏನಾಗುತ್ತೆ ಅಂದರೆ, ಸೊ ಟೈಮ್ ಉಳಿದಿಲ್ಲ ಸರ್ ಎಲ್ಲ ಕ್ವಶನ್ ಸಾಲ್ವ್ ಮಾಡೋಕೆ, ಆ ಥರ ಹೇಳ್ತಾರೆ. ಬಟ್ ಆ ಥರ ಆಗಲ್ಲ. ಈಗ ನಾನು ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತೀನಿ ನೋಡಿ ಬೇಕಾದ್ರೆ. ಓಕೆ, 1 hour 20 minutes ಅಲ್ಲಿ. ಓಕೆ, ಬಟ್ ನಾವು ಈ ವಿಡಿಯೋ ಸ್ವಲ್ಪ ಫಾಸ್ಟ್ ಇರ್ತೇವೆ, ಬಿಕಾಸ್ ನಾವು ಎಕ್ಸಾಮ್ ಬರೀ ಥರಂಗಿರುತ್ತೆ ಇದು. ಓಕೆ, ಈ ವಿಡಿಯೋ ಎಕ್ಸಾಮ್ ಬರೆಯೋ ಥರ ಇರುತ್ತೆ. ಅದಕ್ಕೋಸ್ಕರ 1 hour 20 minutes ಎಲ್ಲ ಕ್ವಶನ್ ಸಾಲ್ವ್ ಮಾಡಬೇಕಾಗುತ್ತೆ. ಶಾರ್ಟ್ ಕಟ್ಸ್ ಭಾಳ ಯೂಸ್ ಮಾಡ್ತೀನಿ, ಡೈರೆಕ್ಟ್ ಕ್ವಶನ್ಸ್ ಮಾಡ್ತೀನಿ. ಓಕೆ, ಸೊ ನಾವು ಎಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ. ಓಕೆ, ಅದಕ್ಕೋಸ್ಕರ ಈ ವಿಡಿಯೋನ ಓಕೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಆಗಬೇಕು. ಬಿಕಾಸ್ ನಿಮ್ಗೆ ಒಂದು ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಕೊಡಿಸ್ತೀನಿ ನಾನು ಈ ಸೆಷನಲ್ಲಿ. ಒಂದು ಫೈನಲ್ ಎಕ್ಸಾಮ್ ಹೆಂಗಿರುತ್ತೆ ಅದು ಒಂದು ಎಕ್ಸ್ಪೀರಿಯನ್ಸ್ ಕೊಡಿಸ್ತೀನಿ. ಓಕೆ, ಸೊ ಅದೇ ಥರ ನೋಡಿ. ಸೊ ನಾನು ಎಲ್ಲ ಚಾಪ್ಟರ್ಸ್ದು KCET ಇಂಪಾರ್ಟೆಂಟ್ ಕ್ವಶನ್ಸು, ಅನ್ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ MCQs. ಓಕೆ, ಇಂಪಾರ್ಟೆಂಟ್ MCQs ಎಲ್ಲಿಂದ ಅಂದರೆ NCERT ಎಕ್ಸಾಂಪ್ಲರ್ ಮತ್ತು KCET PYQs ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಎಲ್ಲ ಚಾಪ್ಟರ್ಸ್ ಮಾಡಿಸಿದ್ದೀನಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೋಡಿ. ಓಕೆ, ಆ್ಯಂಡ್ ನಿಮಗೆ ಲಾಸ್ಟ್ ಇಯರು ನಮಗೆ ನಿಮ್ಮ ಸೀನಿಯರ್ ಬಂದಿದ್ದು KCET 2025 ಎಕ್ಸಾಮು. ಓಕೆ, ನಿಮ್ಮ ಸೀನಿಯರ್ ಬರ್ತಿಲ್ಲ, ಅದ್ರದ್ದು ಸೊಲ್ಯೂಷನನ್ನು ಮಾಡಿಸಿದ್ದೀನಿ. ಅದು ಇಲ್ಲಿ PDF ಅದು ಈ ವಿಡಿಯೋದಲ್ಲಿ ಮಾಡಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಓಕೆ, KCET ಎಕ್ಸಾಮ್ 2025 ಕೀ ಆನ್ಸರ್ಸ್ ಅಂತ ಹಾಕಿ, ಸೊ ಇರ್ಫಾನ್ ಸ್ಯಾಮಿಸ್ ಅಕಾಡೆಮಿ ಅಂತ ಹಾಕಿದರೆ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಈಗ ಟೈಮರ್ ಸೆಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ವೈ ಬಿಕಾಸ್ ಇದು ಒಂದು ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಯಾವ ಥರ ಎಕ್ಸಾಮಲ್ಲಿ ಟೈಮರ್ ಸೆಟ್ ಮಾಡ್ತೀನಿ. 1 hour 20 minutes ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಸಾಲ್ವ್ ಮಾಡೋಣ. ಯಾವ ಥರ ಕ್ವಶನ್ ಸಾಲ್ವ್ ಮಾಡೋಣ ಫಸ್ಟ್ ನೋಡಿ, ನಾನು ಹೇಳ್ತೀನಿ ಈಗ ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ, ಫಸ್ಟು ಯಾವ್ದು ಈಸಿ ಇರುತ್ತೆ ಅದನ್ನು ಸಾಲ್ವ್ ಮಾಡೋಣ. ಫಸ್ಟ್ 1 ರಿಂದ 60 ಕ್ವಶನ್ಸ್ ಈಸಿ ಯಾವ್ದು ಇರುತ್ತೆ ಅದು ಮಾಡ್ಕೊಂಬಿಡೋಣ. ನಮ್ಗೆ ಟಫ್ ಅನ್ಸಿದ ಬಿಟ್ಬಿಡೋಣ. ಓದ್ಬಿಡಲ್ಲ, ಬರ್ತಿಲ್ಲ, ಸ್ವಲ್ಪ ಐಡಿಯಾ ಬರ್ತಿಲ್ಲ ಅಂದ್ರೆ ಬಿಟ್ಬಿಡೋದಲ್ಲೇ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಏನಂತಾರೆ, ನೆಕ್ಸ್ಟ್ 160 ಕ್ವಶನ್ಸ್ ಈಸಿ ಯಾವ್ದು ಸಾಲ್ವ್ ಮಾಡಿಬಿಟ್ಟು ಅದಾಯ್ತು. ನೆಕ್ಸ್ಟ್ ಈಗ ಮತ್ತೆ ಬರಬೇಕು, ಮತ್ತೆ ಫಸ್ಟ್ ಕ್ವಶನ್ ನಂಬರ್ 1 ಇಂದ. ಕ್ವಶನ್ ನಂಬರ್ 1 ಇಂದ ಅಲ್ಲಿ ಏನು ಮಾಡ್ಬೇಕಂದ್ರೆ, ಮತ್ತೆ ಯಾವ್ಯಾವ ನಮಗೆ ಮಾಡಿಲ್ಲ ಅದ್ರಲ್ಲಿ ಮೀಡಿಯಂ ಕ್ವಶನ್ ಸಾಲ್ವ್ ಮಾಡಬೇಕು. ಮೀಡಿಯಂ ಕ್ವಶನ್ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಆ ಥರ ಕ್ವಶನ್ ಸಾಲ್ವ್ ಮಾಡಬೇಕು. ಆ ಥರ ಕ್ವಶನ್ಸು ಓಕೆ ಸಾಲ್ವ್ ಮಾಡಿ. ಮತ್ತೆ ಇನ್ನೊಂದ್ಸಲ ಬರ್ತಿಲ್ಲ, ಮತ್ತೆ ಇನ್ನೊಂದ್ಸಲ ಬರ್ಬೇಕು ಎಲ್ಲ, ಮತ್ತೆ 60 ಕ್ವಶನ್ಸ್ ಆದ್ಮೇಲೆ ಇನ್ನೊಂದ್ಸಲ ಬಂದಾಗ ಮತ್ತೆ ಇನ್ನೂ ಯಾವ ಕ್ವಶನ್ಸ್ ಬಿಟ್ಟಿರ್ತೀವಲ್ಲ ಆ ಕ್ವಶನ್ಸ್ ಸಾಲ್ವ್ ಮಾಡಬೇಕು. ಓಕೆ, ಸೊ ಅದಕ್ಕೋಸ್ಕರ ಆ ಥರ ಸಾಲ್ವ್ ಮಾಡೋಣ. ಈಗ ಟೈಮರ್ ಸ್ಟಾರ್ಟ್ ಮಾಡ್ತೀನಿ. ಟೈಮರ್ ಸ್ಟಾರ್ಟ್ ಮಾಡಿಕೊಂಡು ಸೊ ಡೈರೆಕ್ಟ್ ನಾವು ಸೊ ಟೆಸ್ಟ್ ಸ್ಟಾರ್ಟ್ ಮಾಡೋಣ. 1 hour 20 minutes ನೋಡಿ. ಓಕೆ, ಸೊ ದಟ್ ಈಸ್ ಟೈಮರ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ. ಓಕೆ, ಇಲ್ಲಿ ನೆಕ್ಸ್ಟ್ ಜಸ್ಟ್ ಸ್ಟಾರ್ಟ್ ಮಾಡೋಣ ನೋಡಿ. ಕ್ವಶನ್ ನಂಬರ್ 1. ಓಕೆ, ಕ್ವಶನ್ ನಂಬರ್ 1 ನಮ್ಗೆ ಸಾಲ್ವ್ ಮಾಡಕ್ಕೆ ಬರುತ್ತೆ ನೋಡಿ. ಕ್ವಶನ್ ನಂಬರ್ 1. ಓಕೆ, ಇದು ಲೆಟ್ ಆರ್ ವಿತ್ ದ ರಿಲೇಷನ್ ಆನ್ ದಿ ಸೆಟ್ ಆಫ್ ನ್ಯಾಚುರಲ್ ನಂಬರ್. ಸೊ 2x + y ದಟ್ ಇಸ್, ಇದು ಬರೋದು ಅಷ್ಟೇನು ಟಫ್, ಇದು ಸ್ವಲ್ಪ ಟಫ್ ಕಾಣಿಸ್ತದೆ, ಬರಬಹುದು. ಓಕೆ, ಅದೇ ಥರ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ 1 1 ಫಂಕ್ಷನ್. e⁻x ಗ್ರಾಫ್ ಬರುತ್ತೆ, e⁻x² ಗ್ರಾಫ್ ಬರಲ್ಲ, sin x ಗ್ರಾಫ್ ಬರುತ್ತೆ. ಓಕೆ, ಇದನ್ನು ಸ್ವಲ್ಪ ಟಫ್ ಅನ್ಸ್ಬೋದು, ಇದನ್ನು ಬಿಟ್ಬಿಡಿ. ನೆಕ್ಸ್ಟ್ ಇದು ಬರುತ್ತೆ ನೋಡಿ, f(x) ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ರೆ, f(x) ದಟ್ ಇಸ್ ಈಕ್ವಲ್ ಟು x² - 1, g(x) ದಟ್ ಇಸ್ ಈಕ್ವಲ್ ಟು x² x + 1 ಹೋಲ್ ಸ್ಕ್ವೇರ್ ಈ ಥರ ಕೊಟ್ಟಿದ್ರೆ. ಓಕೆ, g(x) ನೋಡಿ, g(x) ಅಂದರೆ g ಆಫ್ f(x), ಹೌದಾ? ಸೊ f(x) ಪ್ಲಸ್ ಇಲ್ಲಿ ನಮಗೆ f(x) ಪ್ಲಸ್ x² - 1 ಇದೆ ನೋಡಿ. ಓಕೆ, ಎಲ್ಲೆಲ್ಲಿ x ಇದಿಲ್ಲ ಅನ್ಸೋಡಿ, x² - 1 ಸಬ್ಸ್ಟಿಟ್ಯೂಟ್ ಇದರಲ್ಲಿ. ಓಕೆ, ಅವಾಗ ಏನಾಗುತ್ತೆ x, ಓಕೆ x² - 1 + 1. ಓಕೆ, ಈ x ಪ್ಲಸ್ ಇಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಹೋಲ್ ಸ್ಕ್ವೇರ್. ಓಕೆ, +1 - ಇಲ್ಲಿ 1 ಇತ್ತು, +1 - 1 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ನಮ್ಗೆ ಏನು ಬರುತ್ತೆ, x² ಹೋಲ್ ಟು ದಿ ಪವರ್ 2 ಬರುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ x ಟು ದಿ ಪವರ್ 4. ವಿಚ್ ಆಪ್ಷನ್ ನೋಡಿ, ಯಾವ ಆಪ್ಷನ್? ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ಓಕೆ ಇಲ್ಲಿ ನೋಡಿ, ಈ ಥರ ಬರಲಿಲ್ಲ, ನಮಗೆ ಬರಲಿಲ್ಲ ಅಂದರೆ ಈ ಥರ ರೌಂಡ್ ಮಾರ್ಕ್ ಹಾಕ್ಬಿಡಿ. ಬರಲಿಲ್ಲ ಅಂತಂದ್ರೆ ರೌಂಡ್ ಮಾರ್ಕ್ ಹಾಕ್ಬಿಡಿ, ಬಂದಿರೋದು ಹಿಂಗೆ ರೈಟ್ ಮಾರ್ಕ್ ಹಾಕ್ಕೊಂಬಿಡಿ. ಓಕೆ, ಇದು ಬಂತು. ಓಕೆ, ಇದು ಬಂತು, ರೈಟ್ ಮಾರ್ಕ್ ಇದಾಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 4 ಸಾಲ್ವ್ ಮಾಡಿ. ಓಕೆ, ನೋಡಿ ಇದು F ಇನ್ವರ್ಸ್ ಕಂಡುಹಿಡಿರಿ. ಓಕೆ, F ಇನ್ವರ್ಸ್ ಅಂದರೆ ಸೊ ದಟ್ ಈಸ್ y ದಟ್ ಈಸ್ ಈಕ್ವಲ್ ಕೊಟ್ಟಿರೋ ಫಂಕ್ಷನ್ y ದಟ್ ಈಸ್ ಈಕ್ವಲ್ ಟು 2x + 1 ಡಿವೈಡೆಡ್ ಬೈ 1 - 3x. ಇದನ್ನು ಮಲ್ಟಿಪ್ಲೈ ಮಾಡಿ ಅವಾಗ ಏನು ಮಾಡುತ್ತೆ, y - 3xy ದಟ್ ಈಸ್ ಈಕ್ವಲ್ ಟು 2x + 1. ಓಕೆ, ಇಲ್ಲಿ ಎಕ್ಸ್, ಓಕೆ ಎಕ್ಸ್ ಇರೋ ವ್ಯಾಲ್ಯೂಬನ್ನು 1 ಕೊಡ್ಬೇಕಣ್ಣ, y ಇರೋದು 1 ಕಡೆ ಬರ್ಕೊಡೋಣ. ಅವಾಗ ಏನಾಗುತ್ತೆ, y - 1 ದಟ್ ಈಸ್ ಈಕ್ವಲ್ ಟು 2x ಓಕೆ ಪ್ಲಸ್ 3xy. ಓಕೆ, ಅವಾಗ ಏನು ಮಾಡಿ, ಇವೆಲ್ಲ ಎಕ್ಸ್ ಕಾಮನ್ ತೊಗೊಳ್ಳಿ, ಬಿಕಾಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಬರಿಬೇಕು ನಮ್ಗೆ. ಸೊ ದಟ್ ಈಸ್ ಎಕ್ಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 2 + 3x ಉಳಿತೆ.
3y ಉಳಿತು ನೋಡಿ, 3y ಉಳಿತು, here y minus 1. So which means x that is equal to ಏನು ಬರ್ತದೆ ನೋಡಿ, y minus 1 divided by 2 plus 3y. Okay, see this thing x is nothing but f inverse of y ಅಂತ ಅರ್ಥ. f inverse of y ಅಂದ್ರೆ ಏನು, that is y minus 1 divided by 2 plus 3y. ಓಕೆ, ಇಲ್ಲಿ y ತೆಗೆದು x ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಬರ್ತದೆ ನೋಡಿ, y to x minus 1 2 plus 3x. ಓಕೆ, ಆಪ್ಷನ್ ಏನು, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ಇದನ್ನು ಕರೆಕ್ಟ್ ಆಯ್ತು. ಓಕೆ, ಜಸ್ಟ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸೊ ದಟ್ ಈಸ್ tan of x plus y. tan of x plus y ಫಾರ್ಮುಲಾ ಗೊತ್ತಿದೆ ನಮಗೆ, x is equal to tan inverse of 3 ಅಂತ ಅಂದ್ರೆ, so this you can write as, then what is tan y value ಏನು ಬರುತ್ತೆ ಕಂಡುಹಿಡಿ. So now this see tan inverse of x we can write as, sorry, tan inverse of 3 we can write as, ಇದನ್ನ ಹಿಂಗೆ tan x that is equal to 3 ಅಂತ ಬರೆಯುವುದು. So that is tan of x plus y. Okay, tan of x plus y that is equal to, we know formula ಏನು, tan x plus tan y. Okay, tan y divided by 1 minus tan x into tan y. Okay, so now that is equal to tan x ಅಂದ್ರೆ ಕೊಟ್ಟಿದ್ದಾರೆ ಏನದು 3 and 3 ಬರ್ಕೊಳ್ಳಿ, tan y ಗೊತ್ತಿಲ್ಲ p ಅಂತ ಬರ್ಕೊಳ್ತೀನಿ. ಸೊ ಡಿವೈಡೆಡ್ ಬೈ ಇದು 1 ಅಂತ ಬರ್ಕೊಳ್ಳಿ, 1 tan x ಅಂದ್ರೆ ನಮಗೆ 3 ಅಂತ ಕೊಟ್ಟು 3 into ಇದು p ಅಂತ ಬರ್ಕೊಳ್ಳಿ. ಸೊ tan of x plus y ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 33 ಕೊಟ್ಟಿದ್ದಾರೆ. ಓಕೆ, ಇದು ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ, 33 minus 99p that is equal to 3 plus p ಆಗುತ್ತೆ. ಓಕೆ, 3ನ ಈ ಕಡೆ ತಂದ್ರೆ 33 minus 3 ಅಂದರೆ 30 ಆಗುತ್ತೆ. ಇದು ಆ ಕಡೆ ತೊಗೊಂಡೋಗಿದ್ರೆ 9 plus 99 ಆಗುತ್ತೆ, 100p ಆಗುತ್ತೆ ನೋಡಿ. ಓಕೆ, ಇದು 0 0 ಕ್ಯಾನ್ಸಲ್ ಮಾಡ್ಕೊಳ್ಳಿ, p that is equal to 3/10 ಬರುತ್ತೆ. 3/10 ಅಂದರೆ 0.3, p that is equal to 0.3. ವಿಚ್ ಆಪ್ಷನ್, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದನ್ನು ಬಂತು. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್. ಓಕೆ, ಇದು ಕ್ವಶನ್ ನಂಬರ್ 6 ನೋಡಿ. ಓಕೆ, ಸೈನ್ ಇನ್ವರ್ಸ್ ಆಫ್ 2 sin of 2π/3 ಕಾಸ್ ಇನ್ವರ್ಸ್, ಸ್ವಲ್ಪ ಲೆಂತ್ ಅನ್ಸ್ಬೋದು, ಇದನ್ನ ಬಿಟ್ಬಿಡಿ, ನೆಕ್ಸ್ಟ್ ಸಾಲ್ವ್ ಮಾಡೋಣ ಅಂತೆ. ಸೊ ಯಾವ್ದು ಈಸಿ, ಭಾಳ ಯಾವ್ದು ಈಸಿ ಇರುತ್ತೆ ಅಷ್ಟೇ ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಇದಾಯ್ತು, ಇದನ್ನು ಬರುತ್ತೆ. ಓಕೆ, ಇದನ್ನು ಮಾಡ್ಬೋದು ನೋಡಿ. ಸೊ ದಟ್ ಈಸ್ ನಮಗೆ a square that is equal to b, then what is the value of lambda? So that is a square ಕಂಡುಹಿಡಿಯಲು, a square that is nothing but a into a ಹೌದಾ. ಸೊ that is lambda 0 1 1. ಓಕೆ, that is lambda 0 1 1. ಸೊ ಇದು 2 cross 2 ಮ್ಯಾಟ್ರಿಕ್ಸ್, ಇದು 2 cross 2, ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ 2 cross 2 ನೇ ಬರುತ್ತೆ. ಓಕೆ, ಸೊ ದಟ್ ಈಸ್ ಫಸ್ಟ್, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಕಾಲಮ್ ಹೌದಾ. ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ, ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಅಂದರೆ ಲ್ಯಾಂಬ್ಡಾ ಸ್ಕ್ವೇರ್ ಬರುತ್ತೆ. ಓಕೆ, 0 into 1 ಅಂದರೆ 0 ಬರುತ್ತೆ, ಬರ್ಕೋಬೇಡಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ದಟ್ ಈಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಸೆಕೆಂಡ್, ಲ್ಯಾಂಬ್ಡಾ ಇಂಟು 0 ಮಾಡಿ 0 ಮಾಡುತ್ತೆ, 0 into 1 ಮಾಡಿದ್ರೆ 0 ಬರುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ. ಸೊ ದಟ್ ಈಸ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. 1 into ಲ್ಯಾಂಬ್ಡಾ ಮಾಡಿದ್ರೆ ಲ್ಯಾಂಬ್ಡಾ ಬರುತ್ತೆ, ಲ್ಯಾಂಬ್ಡಾ ಬರ್ಕೊಳ್ಳಿ. 1 into 1 ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅದ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ, 1 into 0 ಮಾಡಿದ್ರೆ 0 ಬರುತ್ತೆ, 1 into 1 ಮಾಡಿದ್ರೆ 1 ಬರುತ್ತೆ. ಸೊ ದಿಸ್ ಇಸ್ a square ವಿಚ್ ಈಸ್ ಈಕ್ವಲ್ ಟು b ಅಂತಿದೆ. b ಅಂದ್ರೆ ಏನಿದೆ ನಮಗೆ, ಸೊ ದಿಸ್ ಈಸ್ b. ಓಕೆ, b ಅಂದ್ರೆ ಏನಿದೆ ನಮಗೆ, ದಟ್ ಈಸ್ 1051 ವಿಚ್ ಈಸ್ ಈಕ್ವಲ್ ಟು b a square ಅಂತ. ನಾವು ಜಸ್ಟ್ ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ ಟು ಏನು ಬಂತು, ಇದು ಇದಕ್ಕೆ ಈಕ್ವಲ್ ಇರ್ತೌದಾ. ಓಕೆ, ಇದು ಇದಕ್ಕೆ ಈಕ್ವಲ್ ಇರುತ್ತೆ, ಮತ್ತೆ ಇದು ಇದಕ್ಕೆ ಈಕ್ವಲ್ ಇರುತ್ತೆ. ಯಾಕೆಂದ್ರೆ ಲ್ಯಾಂಬ್ಡಾ ದಟ್ ಈಸ್ ಲ್ಯಾಂಬ್ಡಾ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಅಂದ್ರೆ ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಹೌದಾ. ಅದೇ ತರ ಇದು ನೋಡಿ, ಲ್ಯಾಂಬ್ಡಾ ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 5 ಅಂದ್ರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು ಬರುತ್ತೆ, 4 ಬರುತ್ತೆ. ಓಕೆ, ಲ್ಯಾಂಬ್ಡಾ ವ್ಯಾಲ್ಯೂ ನಮಗೆ ನೋಡಿ ಎಲ್ಲ ಬರ್ತಿದೆ, ಈ ತರ ಬರಬಾರ್ದು ಆನ್ಸರ್. ಯಾವ್ದಾರ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ಯಾವ್ದಾರ ಒಂದು ಯುನೀಕ್ ವ್ಯಾಲ್ಯೂ ಬರ್ಬೇಕು ಹೌದಾ. ಸೊ ಅಂದ್ರೆ ಯಾವುದು ಬರಲ್ಲ, ಸೊ ದಟ್ ಈಸ್ ನೋ ಲ್ಯಾಂಬ್ಡಾ ವ್ಯಾಲ್ಯೂ. ಸೊ ನಮ್ಗೆ ಲ್ಯಾಂಬ್ಡಾ ವ್ಯಾಲ್ಯೂ ಬರಲ್ಲ, ದಟ್ ಈಸ್ ವೈ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇದನ್ನು ಸಾಲ್ವ್ ಮಾಡಿ, ಆಪ್ಷನ್ ಡಿ. ವಿಡಿಯೋನ ಪಾಸ್ ಮಾಡಿ, ಇಲ್ಲ ಹಂಗೆ ಡೈರೆಕ್ಟ್ ನೋಡ್ಕೊಂತ ಹೋಗಿ ನೀವು ಹೆಂಗೆ ಸಾಲ್ವ್ ಮಾಡ್ತೀನಿ ಗೊತ್ತಾಗುತ್ತೆ. ಅದೇ ಥರ ನೋಡಿ ಕ್ವಶನ್ ನಂಬರ್ 8, a square minus a plus i that is equal to 0. ಒಟ್ಟು ಇನ್ವರ್ಸ್ ಕಂಡಿಡಿ. ಇದು ನೋಡಿ a ಇನ್ವರ್ಸ್ ಮಲ್ಟಿಪ್ಲೈ ಮಾಡಿ, a ಇನ್ವರ್ಸ್ ಇಂದ ಎಲ್ಲ ಕಡೆ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ, a ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ a ಸ್ಕ್ವೇರ್ ಇದ್ದಿದ್ದು a ಆಗುತ್ತೆ, ಮೈನಸ್ a ಇದ್ದಿದ್ದು ಏನಾಗುತ್ತೆ, a ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ i ಆಗುತ್ತೆ. ಓಕೆ, ಪ್ಲಸ್ ಐಗೆ a ಇನ್ವರ್ಸ್ ಇಂದ ಮಾಡಿದ್ರೆ a ಇನ್ವರ್ಸ್ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 0. ಓಕೆ, ಇದನ್ನೆಲ್ಲ ಕಡೆ ಕಳಿಸಿ, ಅವಾಗ a ಇನ್ವರ್ಸ್ ದಟ್ ಈಸ್ ಈಕ್ವಲ್ ಏನಾಗುತ್ತೆ, i ಮೈನಸ್ a ಆಗುತ್ತೆ. ಯಾವ ಆಪ್ಷನ್ ಕೊಡಿ, ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಇದನ್ನು ಸಾಲ್ವ್ ಮಾಡಿ. ಓಕೆ, ಸೊ ಈಸಿ ಇರೋದು ಸಾಲ್ವ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ಇದನ್ನು ನೋಡಿ, ಇದನ್ನು ಈಸಿ ಇದೆ, ಭಾಳ ಈಸಿ ಇದೆ. ಓಕೆ, ಸೊ ನಾವು ಇಲ್ಲಿ ನೋಡಿ ಎ ಕೊಟ್ಟಿದ್ರೆ ಬಿ ಕೊಟ್ಟಿದ್ರೆ ಸೈನ್ ಟೀಟಾ ಇಂಟು ಎ ಅಂದರೆ ಈ ಎ ಮ್ಯಾಟ್ರಿಕ್ಸ್ನ ಸೈನ್ ಟೀಟಾ ಇಂದ ಮಲ್ಟಿಪ್ಲೈ ಮಾಡೋದು, ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ವಾಟ್, ಸೈನ್ ಸ್ಕ್ವೇರ್ ಟೀಟಾ. ಓಕೆ, ಸೈನ್ ಸ್ಕ್ವೇರ್ ಟೀಟಾ, ಮತ್ತೆ ಇದಕ್ಕೆ ಸೈನ್ ಟೀಟಾ ಇಂದ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ ಮೈನಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಓಕೆ, ನೆಕ್ಸ್ಟ್ ಅದೇ ಥರ ಇದಕ್ಕೆ ಸೈನ್ ಟೀಟಾ ಅಂದರೆ ಸೈನ್ ಟೀಟಾ ಇಂಟು ಕಾಸ್ ಟೀಟಾ, ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ನೆಕ್ಸ್ಟ್ ಇದು ಸೈನ್ ಟೀಟಾ ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ ನೋಡಿ. ನೆಕ್ಸ್ಟ್ ಮೈನಸ್ ಆಫ್ ನೆಕ್ಸ್ಟ್ ಕಾಸ್ ಟೀಟಾ ಇಂಟು ಬಿ ನೋಡಿ, ಈ ಬಿಗೆ ಕಾಸ್ ಟೀಟಾ ಇಂದ ಮಲ್ಟಿಪ್ಲೈ ಮಾಡಿ, ದಿಸ್ ಇಸ್ ಕಾಸ್ ಟೀಟಾ ಇಂಟು ಕಾಸ್ ಟೀಟಾ ಇಸ್ ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ನಾವು ದಿಸ್ ಇಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ. ಓಕೆ, ನಾವು ಜಸ್ಟ್ ಕಾಸ್ ಟೀಟಾ ಇಂಟು ಮೈನಸ್ ದಿಸ್ ಮೈನಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ.
ಓಕೆ ನೆಕ್ಸ್ಟ್ ಅದೇ ಥರ ಕಾಸ್ ಇಟ ಎಂದು ಕಾಸ್ ಕಾಸ್ ಸ್ಕ್ವೇರ್ ಟೀಟಾ. ಇಲ್ಲಿ ನೋಡಿ ಇದು ಎರಡು ಸಾಲ್ವ್ ಮಾಡಿದ್ರೆ ಇದಾಗ ಇದನ್ನ ಕೇಳಿದ್ರೆ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಇಲ್ಲಿ ನೋಡಿ ನಮಗೆ ಸೈನ್ ಸ್ಕ್ವೇರ್ ನಿಮ್ಗೆ ಬಂದಿರೋದು ಆನ್ಸರ್ ಏನೋ ಇದು ಐ ಅಂದರೆ ದಟ್ ಈಸ್ 1001 ಈ ಥರ ಯಾವತ್ತಾದ್ರೂ ಬರ್ತಿದೆ ನೋಡಿ, ಅಥವಾ 2i ಅಂದರೆ 2002 ಅದು ಯಾವ ಥರ ಬರ್ತಿಲ್ಲ ನಮ್ಗೆ. ವೈ ಬಿಕಾಸ್ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ ಕಾಸ್ 2 ಟೀಟಾ ಬರುತ್ತೆ, ಹೌದಾ? ಕಾಸ್ 2 ಟೀಟಾ ಸರಿ ಮೈನಸ್ ಕಾಸ್ 2 ಟೀಟಾ ಬರ್ತಿದೆ. ಬಟ್ ಈ ಥರ ಯಾವ್ದು ಇಲ್ಲೇ ಇಲ್ಲ ನಮಗೆ, ಐ 2i 3i ಇಲ್ಲ. ಸೊ ದಟ್ ಈಸ್ ವೈ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಡಿ. ಓಕೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ 9th ಸಾಲ್ವ್ ಮಾಡಿ, ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ ನೆಕ್ಸ್ಟ್. ಓಕೆ ಸೊ ಇದನ್ನ ನೋಡಿ, ಸೊ ನಾವು ಇಲ್ಲಿ ವಾಟ್ ಈಸ್ ಎ ವ್ಯಾಲ್ಯೂ ಕೊಟ್ಟಿದ್ರೆ, ಸೊ ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಕಂಡುಹಿಡಬೇಕು. ಇಲ್ಲಿ ಕೆ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಬೇಕು. ಓಕೆ ಸೊ ನಾವು ಕೆ ವ್ಯಾಲ್ಯೂ ದೆನ್ ಕೆ ವ್ಯಾಲ್ಯೂ ಈಸ್ ವಾಟ್ ಅಂತ ಇದು ಕೆ ವ್ಯಾಲ್ಯೂ ಏನು ಬರುತ್ತೆ, ಕೆ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿ. ಕ್ವಶನ್ ಅರ್ಧ ಕೊಟ್ಟಿದ್ರೆ ಕೆ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿಯೋದು ನೋಡಿ. ಓಕೆ ಕೆ ವ್ಯಾಲ್ಯೂ ಕಂಡುಹಿಡಿಯೋದನ್ನು ನೋಡ್ರಿ. ಸೊ ನಮ್ಗೆ ಇಲ್ಲಿ ಏನು ನೋಡಿದ್ರೆ ಕೆ ಇಂಟು ಎ ಸ್ಕ್ವೇರ್ ಇದೆ. ಓಕೆ ನಮ್ಗೆ ಏನು ನೋಡಿದ್ರೆ ಎ ಸ್ಕ್ವೇರ್ ಇದೆ. ಓಕೆ ಇಲ್ಲಿ 5 ಇದೆ. ಎ ಸ್ಕ್ವೇರ್ ಕಂಡುಹಿಡಿರಿ, ಇದ್ರ 5a ಕಂಡುಹಿಡಿರಿ. ನೆಕ್ಸ್ಟ್ -20i ಕಂಡುಹಿಡಿ. ಇದು ಸ್ವಲ್ಪ ಲೆಂತಿ ಅನ್ನಿಸ್ಬೋದು. ಓಕೆ ನೆಕ್ಸ್ಟ್ ಮಾಡೋಣ ಅಂತೇಳಿ, ನೆಕ್ಸ್ಟ್ ಮಾಡೋಣ ಟೈಮ್ ಉಳಿಸ್ಕೊಂಡು, ಯಾವ್ದು ಈಸಿ ಇದೆ ಅದು ಮಾಡ್ಕೊಂಡ್ರೆ. ಓಕೆ ನೆಕ್ಸ್ಟ್ ನೋಡಿ ಇದು. ಓಕೆ ಇಫ್ ಎ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ದೆನ್ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು. ಓಕೆ ಡಿಟರ್ಮೆಂಟ್ ಎ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮಾಡಿದ್ರೆ ಅಂದರೆ ಎ ಟ್ರಾನ್ಸ್ಪೋಸ್ ದಟ್ ಈಸ್ ಈಕ್ವಲ್ ಟು -a ಅಂತ. ಓಕೆ ಇದನ್ನ ಡಿಟರ್ಮೆಂಟ್ ಅಪ್ಲೈ ಮಾಡಿ. ಡಿಟರ್ಮೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ -a. ಓಕೆ ದಿಸ್ ಇಸ್ 3x3 ಮ್ಯಾಟ್ರಿಕ್ಸ್, ಹೌದಾ? ದಿಸ್ ಇಸ್ 3x3 ಮ್ಯಾಟ್ರಿಕ್ಸ್. 3x3 ಮ್ಯಾಟ್ರಿಕ್ಸ್ ಇದು -1 ಇದೆ ಅಂತ. ಸೊ ದಿಸ್ ಯು ಕ್ಯಾನ್ ಆಸ್ -1 ಟು ದಿ ಪವರ್, ಈ -1 ಹೊರಗೆ ತೊಗೊಂಡ್ರೆ -1 ಟು ದಿ ಪವರ್ 3 ಇಂಟು ಡಿಟರ್ಮೆಂಟ್ ಆಫ್ ಎ. ಓಕೆ ನೌ ಯು ಜಸ್ಟ್ ಸಿ ಡಿಟರ್ಮೆಂಟ್ ಆಫ್ ಎ ಡ್ಯಾಶ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಎ ಅಂತ ಅರ್ಥ ಅದು. ಓಕೆ ನೌ ದಿಸ್ ಇಸ್ -1 ಟು ದಿ ಪವರ್ ಅಂದರೆ -1 ಅಂತ ಡಿಟರ್ಮೆಂಟ್ ಆಫ್ ಎ. ಸೊ ದಿಸ್ ಇಸ್ ಆಲ್ಸೋ ಡಿಟರ್ಮೆಂಟ್ ಆಫ್ ಎ ಮೈನಸ್ ಡಿಟರ್ಮೆಂಟ್ ಆಫ್ ಎ ಕಡೆ ಪ್ಲಸ್ ಡಿಟರ್ಮೆಂಟ್ ಆಫ್ ಎ ಆಗುತ್ತೆ. ಡಿಟರ್ಮೆಂಟ್ ಆಫ್ ಎ ಪ್ಲಸ್ ಡಿಟರ್ಮೆಂಟ್ ಆಫ್ ಎ ಅಂದರೆ 2 ಡಿಟರ್ಮೆಂಟ್ ಆಫ್ ಎ ಬರುತ್ತೆ ದಟ್ ಈಸ್ ಈಕ್ವಲ್ ಟು 0. 2ನ ಈ ಕಡೆ ಕಳಿಸಿ, ಅವಾಗ ಏನು ಬರುತ್ತೆ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 0. ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಸೊ ಜಸ್ಟ್ ವಿಡಿಯೋ ಪಾಸ್ ಮಾಡ್ಕೊಬೇಡ, ಹಂಗೆ ನೋಡ್ಕೊಂಡು ಹೋಗಿ. ಎಷ್ಟಾಯ್ತು? 9 ಮಿನಿಟ್ಸ್ ಆಯ್ತು ನೋಡಿ. ಸೊ ಇದು ಜಲ್ಲೆಯಲ್ಲಿ ಸಾಲ್ವ್ ಮಾಡೋಕೆ ಟೈಮ್ ಇಲ್ಲ ನಮ್ಮ ಹತ್ರ. ಓಕೆ ಇದನ್ನ ನೋಡಿ. ಸೊ ನಮ್ಗೆ ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ನೋಡಿ, ಅಡ್ಜಾಯಿಂಟ್ ಆಫ್ ಎ. ಓಕೆ ಸೊ ನಾವು ಇದನ್ನ ನೋಡಿ, ಇದು ಡಿಟರ್ಮೆಂಟ್ ಆಫ್ ಎ ಕಂಡಿದ್ದೀವಿ. ಕೆ ಇಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ. ಇದು ಡಿಟರ್ಮೆಂಟ್ ಆಫ್ ಎ ಕಂಡಿದ್ದೀವಿ ನೋಡಿ. ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಇದು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಎಕ್ಸ್ಪಾಂಡಿಂಗ್ ಅಲಾಂಗ್ ಫಸ್ಟ್ ರೋ 3 ಟೈಮ್ಸ್ ಆಫ್ ಫಸ್ಟ್ ಕಾಲಮ್ ಬಿಟ್ಬಿಡಿ 3 2 ಇಂಟು 1 ಮಾಡಿದ್ರೆ 2 ಬರುತ್ತೆ. 1 ಇಂಟು -1 ಅಂದರೆ +1 ಬರುತ್ತೆ, +1 ಬರ್ಕೊಂಡು ನೆಕ್ಸ್ಟ್ ಮೈನಸ್ ಆಫ್ ಮೈನಸ್ ಅಂದರೆ +2. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ 1 ಇಂಟು 1 ಮಾಡಿದ್ರೆ 1 ಬರುತ್ತೆ. 0 ಇಂಟು ಎನಿಥಿಂಗ್ ಇಸ್ 0 ಬರುತ್ತೆ. ಪ್ಲಸ್ 4 ಟೈಮ್ಸ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ 1 ಇಂಟು 1 ಮಾಡಿದ್ರೆ 1 ಬರುತ್ತೆ. 0 ಇಂಟು ಎನಿಕ್ಕಿದ್ರೆ 0 ಬರುತ್ತೆ. ದಟ್ ಈಸ್ 2 + 3 ಅಂದರೆ ಎಷ್ಟು ಬರುತ್ತೆ ನಮಗೆ? 2 + 3 ದಟ್ ಈಸ್ ನಥಿಂಗ್ ಬಟ್ 2 + 1 ಅಂದರೆ 3 ಬರುತ್ತೆ. 3 3 = 9 ಆಗುತ್ತೆ. ಪ್ಲಸ್ ಇದು 2 + 4 ಆಗುತ್ತೆ ನೋಡಿ. ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಎ ದಟ್ ಈಕ್ವಲ್ ಎಷ್ಟಾಗುತ್ತೆ ನಮಗೆ? 15 ಬರುತ್ತೆ ನೋಡಿ. 15 ಡಿಟರ್ಮೆಂಟ್ ಆಫ್ ಎ ದಟ್ ಅಂದರೆ ಕೆ ಈಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ 1 ಡಿವೈಡ್ ಬೈ. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ 1 ಡಿವೈಡೆಡ್ ಬೈ 15 ಆಗುತ್ತೆ. ಸೊ ವಿಚ್ ಆಪ್ಷನ್ ಈಸ್ ಆಪ್ಷನ್ ಸಿ. ಓಕೆ ಸೊ ಜಸ್ಟ್ ಇದನ್ನು ಸಾಲ್ವ್ ಮಾಡಿದ್ವಿ. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್. ಓಕೆ ನಾವು ಇಲ್ಲಿ ನೋಡಿ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ನೋಡಿ. ಈ ಈಕ್ವೇಷನ್ಸ್ ಯಾವ ಥರ ಇದೆ ನೋಡಿ. 3x ಓಕೆ 3x - 2y ಇದು ಯಾವ ಥರ ನೋಡಿ. ಇದು 3x - 4y ಇಸ್ ಈಕ್ವಲ್ ಟು 12 ಇದೆ. ಇದನ್ನು ಅದೇ ಥರ ಇದೆ ನೋಡಿ. ಓಕೆ ಬೇಕಾದ್ರೆ ನೋಡಿ ಇಲ್ಲಿ 3ನ ಕಾಮನ್ ತೊಗೊಳ್ಳಿ, ಸಾರಿ 2ನ ಕಾಮನ್ ತೊಗೊಳ್ಳಿ. 2 ಕಾಮನ್ ತೊಗೊಂಡ್ರೆ ದಟ್ ಈಸ್ 3x ಓಕೆ -4y ಓಕೆ ದಟ್ ಈಸ್ ಈಕ್ವಲ್ ಟು 19 ಡಿವೈಡೆಡ್ ಬೈ 2 ಈ ಥರ ಬರ್ತದೆ. ಅದೇ ಥರ ಇಲ್ಲಿ ನೋಡಿ ಇಲ್ಲೇನಿದೆ 3x - 4y ಓಕೆ ದಟ್ ಈಸ್ ಈಕ್ವಲ್ ಟು 12 ನೋಡಿ. ಇವಾಡ್ ರೇಷಿಯೋ ಮತ್ತು ಇವಾಡ್ ರೇಷಿಯೋ ಸೇಮ್ ಇದ್ದಾಗ ಇವಾಡ್ ಪ್ಯಾರಲಲ್ ಲೈನ್ಸ್. ಓಕೆ ಈ ಪ್ಯಾರಲಲ್ ಲೈನ್ಸ್ ಯಾವ್ದಾದ್ರು ಮೀಟ್ ಆಗ್ತಾವ? ಮೀಟ್ ಆಗಲ್ಲ. ಸೊ ನಮಗೆ ಮೀಟ್ ಆಗಲ್ಲ ಅಂದರೆ ಸೊಲ್ಯೂಷನ್ನೇ ಬರಲ್ಲ ಅಂತ. ಸೊ ದಟ್ ಈಸ್ ವೈ ಏನು ಬರ್ತದೆ ನಮಗೆ ನೋ ಸೊಲ್ಯೂಷನ್ ನೋಡಿ. ನೋ ಸೊಲ್ಯೂಷನ್ ಯಾವ ಆಪ್ಷನ್ ನೋಡಿ? ದಟ್ ಈಸ್ ಕ್ವಶನ್ ನಂಬರ್ 13 ಸಾಲ್ವ್ ಮಾಡಿ. ಆಪ್ಷನ್ ಬಿ. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್. ಓಕೆ ಸೊ ನಾವು ಇಲ್ಲಿ ನೋಡಿ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ಡಿಟರ್ಮೆಂಟ್ ಆಫ್? ಓಕೆ ಡಿಟರ್ಮೆಂಟ್ ಆಫ್ 2a ಹೋಲ್ ಇನ್ವರ್ಸ್. ಓಕೆ 2a ಹೋಲ್ ಇನ್ವರ್ಸ್ ನೋಡಿ. Okay now first 2 this we can as 2 to the power -1 into determinant of whole in a to the power -1. ಈ 2ನ ಮೇಲೆ ಹೊರಗೆ ತಗೊಳ್ತೀನಿ. 2ನ ಹೊರಗೆ ತಂದರೆ 2 to the power -1 to the power. What is order of this matrix? 3 ಹೌದಾ? That is why 3 into determinant of a inverse. Now this we can as 2 to the power -3. Okay, so this is 1 divided by determinant of a ಅಂತ ಬರಿಬೋದು. So this is nothing but 1 divided by 2 to the power 3. 2 to the power 3 ಆಗುತ್ತೆ into 1 divided by determinant of a ಎಷ್ಟಿದೆ ನಮಗೆ? That is 3 ಇದೆ 3 ವರ್ಕ್ which is nothing but
ಸೊ 2⁻³ ಅಂದರೆ 8 ಆಗುತ್ತೆ, 8 3 24 ಆಗುತ್ತೆ. ಸೊ ನಮ್ಗೆ ಯಾವ್ದು ಆಪ್ಷನ್ ಸಿ ಇಸ್ ದ ಕರೆಕ್ಟ್. 14 ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಕ್ವಶನ್ ನಂಬರ್ 15 ನೋಡಿ. ಓಕೆ, ಡಿಟರ್ಮೆಂಟ್ ಆಫ್ ಎ ದಟ್ ಇಸ್ 4 ಕೊಟ್ಟಿದ್ರೆ, ಸೊ ದಟ್ ವಾಟ್ ಈಸ್ ದ ಲ್ಯಾಂಬ್ಡಾ ವ್ಯಾಲ್ಯೂ. ಓಕೆ, ಸಾರಿ ಪಿ ಇಸ್ ದ ಅಡ್ಜಾಯಿಂಟ್ ಆಫ್ ಎ. ಓಕೆ, ಪಿ ಅನ್ನೋದು ಅಡ್ಜಾಯಿಂಟ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಓಕೆ, ಪಿ ನ ಅಡ್ಜಾಯಿಂಟ್ ಆಫ್ ಎ, ಪಿ ದಟ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ, adjoint of a that is equal ಇಷ್ಟು ಕೊಟ್ಟಿದೆ. ನಾವು ಸೊ ಡಿಟರ್ಮೆಂಟ್ ಆಫ್ ಎ ದಟ್ ಇಸ್ ಗುಡ್, ಡಿಟರ್ಮೆಂಟ್ ಆಫ್ ಎ ದಟ್ ಇಸ್ ಗುಡ್ 4 ಕೊಟ್ಟಿದ್ದಾರೆ. ಓಕೆ, ನಾವು ಜಸ್ಟ್ ಡಿಟರ್ಮೆಂಟ್ ಆಫ್ ಪಿ ದಟ್ ಇಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ adjoint ಆಫ್ ಎ. ಓಕೆ, ಡಿಟರ್ಮೆಂಟ್ ಆಫ್ ಎ ಇಟ್ ಇಸ್ 3 × 3 ಮ್ಯಾಟ್ರಿಕ್ಸ್. ಡಿಟರ್ಮೆಂಟ್ ಆಫ್ adjoint ಆಫ್ ಎ ಅಂದ್ರೆ ಡಿಟರ್ಮೆಂಟ್ ಆಫ್ a ಟು ದಿ ಪವರ್ 3 ಮೈನಸ್ ಅಂದ್ರೆ 2 ಆಗುತ್ತೆ. ಸೊ ಇದು ಡಿಟರ್ಮೆಂಟ್ ಆಫ್ ಪಿ ಕಂಡುಹಿಡಿಯೋಣ. ಸೊ ದಟ್ ಇಸ್ ಡಿಟರ್ಮೆಂಟ್ ಆಫ್ ಪಿ ನೋಡಿ. ಡಿಟರ್ಮೆಂಟ್ ಆಫ್ ಪಿ ಅಂದ್ರೆ ಏನು ಬರುತ್ತೆ, ಇದು ಫಸ್ಟ್ ರೋ ಇಂದ ಎಕ್ಸ್ ಮಾಡಿ ಪ್ಲಸ್ ಮೈನಸ್ ಪ್ಲಸ್ ಇಲ್ಲಿ ಮಾಡಿ ಇದನ್ನ ಇಲ್ಲಿ ಬರ್ಕೊಳ್ತೀನಿ ನೋಡಿ. ಇದನ್ನು ತೆಗೆದುಕೊಂಡು ಡಿಟರ್ಮೆಂಟ್ ಆಫ್ ಪಿ. ಓಕೆ, ಡಿಟರ್ಮೆಂಟ್ ಆಫ್ ಪಿ ಇಲ್ಲಿ ಮಾಡ್ತೀನಿ, ಇಲ್ಲಿ ಮಾಡಿ ಬರ್ತೀನಿ. ಡಿಟರ್ಮೆಂಟ್ ಆಫ್ ಪಿ ದಟ್ ಇಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ಸೊ ದಟ್ ಈಸ್ ಫಸ್ಟ್ ರೋ ಇಂದ ಎಕ್ಸ್ ಮಾಡೋಣ. ಒನ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 3 4 ಎಷ್ಟಾಗುತ್ತೆ, 12 ಆಗುತ್ತೆ, ಮೈನಸ್ 12 ಆಗುತ್ತೆ. ಅದೇ ಥರ ಮೈನಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಫಸ್ಟ್ 3 4 1 4 ಆಗುತ್ತೆ, ಮೈನಸ್ 2 3 6 ಆಗುತ್ತೆ, ಪ್ಲಸ್ 3 ಟೈಮ್ಸ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. 4 1 4 ಆಗುತ್ತೆ, ನೆಕ್ಸ್ಟ್ 6 ಆಗುತ್ತೆ ನೋಡಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಏನು ಬರುತ್ತೆ, ಇದು 0 ಬಂದ್ಬಿಡುತ್ತೆ. 2 ಲ್ಯಾಂಬ್ಡಾ. ಓಕೆ, 2 ಲ್ಯಾಂಬ್ಡಾ ಮೈನಸ್ 6 ನೋಡಿ, ಮೈನಸ್ 6 ಅಂದರೆ ಡಿಟರ್ಮೆಂಟ್ ಆಫ್ ಪಿ ಅಂದರೆ 2 ಲ್ಯಾಂಬ್ಡಾ ಮೈನಸ್ 6 ನೋಡಿ. ಸೊ 2 ಲ್ಯಾಂಬ್ಡಾ ಮೈನಸ್ 6 ದಟ್ ಈಸ್ ಈಕ್ವಲ್ ಡಿಟರ್ಮೆಂಟ್ ಆಫ್ ಅಂದರೆ 4 ಅಂದರೆ 4 ಸ್ಕ್ವೇರ್ ಮಾಡಿದ್ರೆ 16 ಬರುತ್ತೆ. ಓಕೆ, ಮೈನಸ್ 6 ಆ ಕಡೆ ತೊಗೊಂಡು 2 ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ ಟು ಪ್ಲಸ್ 6 22 ಆಗುತ್ತೆ. 2 1 2 11 ದಟ್ ಈಸ್ ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ ಟು 11 ಬರುತ್ತೆ. ಸೊ ವಿಚ್ ಆಪ್ಷನ್ ಎ ಇಸ್ ದ ಕರೆಕ್ಟ್. ಇದನ್ನು ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. 13 ಮಿನಿಟ್ಸ್ ಆಯ್ತು. ಈಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಆಲ್ಮೋಸ್ಟ್ ಎಲ್ಲೆಲ್ಲೂ ಇದು ನೋಡಿ, ಇದು ಸ್ವಲ್ಪ ಟಫ್ ಅನ್ಸ್ಬೋದು. ಓಕೆ, ನಿಮಗೆ ಲಿಮಿಟ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ 2 ಟು ದಿ ಪವರ್ ಸಮಥಿಂಗ್ ಏನೇನೋ ಕೊಟ್ಟಿದ್ದಾರೆ. ಇದು ಟಫ್ ಅನ್ಸ್ಬೋದು. ಅಷ್ಟೊತ್ತಿಗೆ ರೌಂಡ್ ಮಾರ್ಕ್ ಮಾಡ್ಕೊಳ್ಳಿ, ರೌಂಡ್ ಮಾರ್ಕ್ ಮಾಡ್ಕೊಳ್ಳಿ. ಯಾವ್ದು ಈಸಿ ಇರ್ತಾವೆ ಸಾಲ್ವ್ ಮಾಡ್ಕೊಂಬಿಡೋಣ ಫಸ್ಟು. ಓಕೆ, ಇದನ್ನು ಸ್ವಲ್ಪ ಇದು ಎಫ್ ಡ್ಯಾಶ್ ಆಫ್ ಇ ನೋಡಿ, ಇದು ಎಫ್ ಡ್ಯಾಶ್ ಆಫ್ ಇದನ್ನು ಸ್ವಲ್ಪ ಟಫ್ ಅನ್ಸಿದೆ, ಇದನ್ನು ರೌಂಡ್ ಮಾಡ್ಕೊಂಬಿಡಿ. ಇದನ್ನು ಬಿಟ್ಬಿಡ. ನೆಕ್ಸ್ಟ್ ನೋಡಿ, ಅದೇ ಥರ ಇದನ್ನು ಸ್ವಲ್ಪ ಟಫ್ ಅನ್ಸಿದೆ, ಇದನ್ನು ರೌಂಡ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಬಿಕಾಸ್ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ನೆಕ್ಸ್ಟ್ ಮಾಡೋಣ ಅಂತ. ಓಕೆ, ಸೊ ಇದನ್ನು ಟಫ್ ಅನ್ಸಿದೆ. ಓಕೆ, ಇದನ್ನು ರೌಂಡ್ ಮಾಡಿ. ಯಾವ್ದು ಬರಲ್ಲ ಬಿಟ್ಬಿಡಿ, ಟೆನ್ಷನ್ ತೊಗೊಬೇಡ್ರಿ. ಯಾವ್ದು ಬರುತ್ತೆ ಅದು ಮಾಡ್ಕೊಂಡು ಹೋಗಿ ಫಸ್ಟು. ಟೈಮ್ ಎಷ್ಟಾಗುತ್ತೆ ಅಷ್ಟು ಉಳಿಸ್ಬೇಕು ನಾವು. ಓಕೆ, ಸೊ ಇದನ್ನು 0 ಮಾಡ್ಕೊಂಬಿಡಿ. ಓಕೆ, ನೆಕ್ಸ್ಟು. ಓಕೆ, ಇದನ್ನು ಸ್ವಲ್ಪ ಕಷ್ಟ ಅನ್ಸಿದೆ, ಇದನ್ನು ರೌಂಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯಾವ್ದು ಬರುತ್ತೆ. ಓಕೆ, ಇದು ಬರುತ್ತೆ ನೋಡಿ. ರೇಟ್ ಆಫ್ ಚೇಂಜ್ ಆಫ್ ವ್ಯಾಲ್ಯೂಮ್ ಆಫ್ ಸ್ಪಿಯರ್. ಓಕೆ, ರೇಟ್ ಆಫ್ ಚೇಂಜ್ ಆಫ್ ವ್ಯಾಲ್ಯೂಮ್ ಆಫ್ ಸ್ಪಿಯರ್ ವಿತ್ ರೆಸ್ಪೆಕ್ಟ್ ಟು surface area. Okay, volume of sphere of the rate of change. Okay, that is 4/3. Okay, 4/3 volume that is equal to 4/3 pi r cube. Okay, ಇದ್ರದ್ದು ಏನು ಮಾಡೋಣ, ರೇಟ್ ಆಫ್ ಚೇಂಜ್ ಆಫ್ ವ್ಯಾಲ್ಯೂಮ್ ಏರಿಯಾ ಏನು, ದಟ್ ಈಸ್ 4 pi r square. ಓಕೆ, ಸೊ ದಿಸ್ ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಅಂದರೆ ಏನು ಬರುತ್ತೆ, ದಟ್ ಈಸ್ 4/3 ಹಂಗೆ ಬರ್ಕೊಳ್ಳಿ, ಪೈ ಆರ್ ಕ್ಯೂಬ್. ಓಕೆ, ಆರ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಓಕೆ ಪೈ ಆರ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡ್ತೀನಿ ನೋಡಿ, ದಟ್ ಈಸ್ 3r² dr/dt ನೋಡಿ. ಓಕೆ, ಸೊ ನಾವು ಅದೇ ಥರ ಓಕೆ ಡಿ ವಿ ಡಿವೈಡೆಡ್ ಬೈ ಡಿ ಎ ಕಂಡಿಡಿ ಅಂತ ಹೇಳಿದ್ರೆ, ಸೊ ನಾವು ಅದೇ ಥರ ಓಕೆ 4 pi r ಸ್ಕ್ವೇರ್ ಇದು. ಓಕೆ, 4 pi r² ಡಿಫ್ರೆನ್ಷಿಯೇಟ್ ಮಾಡಿದ್ರೆ 4 pi 2r dr/dt ಇಷ್ಟು ಬಂತು ನೋಡಿ. ಓಕೆ, dr/dt ಈ 3 3 4 4 pi ಕ್ಯಾನ್ಸಲ್ ಮಾಡ್ಕೊಳ್ಳಿ. 1r ಕ್ಯಾನ್ಸಲ್ ಮಾಡಿ, ವಾಟ್ ಲೆಫ್ಟ್ ವಿತ್ r ಡಿವೈಡೆಡ್ ಬೈ 2. when r is equal to 4 cm ಅಂದರೆ 4 cm ಅಂದರೆ 4 divided by 2 that is equal to 2 cm³ per centimeter square. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಇದನ್ನು ಕರೆಕ್ಟ್ ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಯಾವ್ದು ಬರುತ್ತೆ ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ ಫಸ್ಟ್. ಓಕೆ, ಇದನ್ನು ಸ್ವಲ್ಪ ಟಫ್ ಅನ್ಸಿದೆ, ಇದನ್ನು ಬೇಡ, ಇದನ್ನು ಸಾಲ್ವ್ ಮಾಡೋದು ಬೇಡ. ಇದು ಈಸಿ ಇದೆ ನೋಡಿ. ಓಕೆ, ಸೊ ನಮ್ಗೆ ನೋಡಿ ಇದು x ಟು ದಿ ಪವರ್ x ಡಿಫ್ರೆನ್ಷಿಯೇಟ್ ಮಾಡೋದು ಸ್ವಲ್ಪ ಟಫ್ ಅನ್ಸ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡೋಣ. ಇನ್ನು ರೌಂಡ್ ಆಫ್ ಮಾಡ್ಕೊಳ್ಳೋಣ ಫಸ್ಟ್. ಓಕೆ, ಹಿಂಗೆ ರೌಂಡ್ ಮಾಡ್ಕೊಂಡು ಹೋಗಿ ನೀವು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಬರ್ದಿರಿ ಯಾವ್ದು ಬರ್ದಿಲ್ಲ ಅಂದರೆ. ಸೊ ನೀವು ಕ್ವಶನ್ ಬರ್ದಿರಂದ್ರೆ ಹಿಂಗೆ ರೈಟ್ ಮಾರ್ಕ್ ಹಾಕೊಳ್ಳಿ, ಮಾಡಿಲ್ಲ ಅಂದರೆ ರೌಂಡ್ ಮಾರ್ಕ್ ಹಾಕೊಳ್ಳಿ. ವೈ ಬಿಕಾಸ್ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ನನಗೆ ಇಲ್ಲಿ ಡೈರೆಕ್ಟ್ ಕ್ವಶನ್ ಇದ್ದಾವೆ, ನಾನು ಹಾಕ್ತಿಲ್ಲ. OMR ಅಲ್ಲಿ ನೀವು ಹಾಕಿದಿರಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇದು ನೋಡಿ sin 3x. ಓಕೆ, sin x ಆಲ್ವೇಸ್ ಬಿಟ್ವೀನ್ -1 ಇಂದ 1 ಬರುತ್ತೆ. ಅದೇ ಥರ sin 3x ಈಸ್ ಆಲ್ವೇಸ್ ಬಿಟ್ವೀನ್, ದಟ್ ಈಸ್ ಆಲ್ಸೋ ಆಲ್ವೇಸ್ ಬಿಟ್ವೀನ್ ಏನು ಬರುತ್ತೆ, -1 ಇಂದ 1. ಇದು sin 3x ಪ್ಲಸ್ sin 3x ಪ್ಲಸ್ 4 ಇದೆ ನೋಡಿ. 4 ಆ್ಯಡ್ ಮಾಡ್ಕೊಡಿ, ಇಲ್ಲಿ 4 ಆ್ಯಡ್ ಮಾಡ್ಕೊಳ್ಳಿ. 4 + 1 ಅಂದರೆ 5 ಆಗುತ್ತೆ. ದಿಸ್ ಇಸ್ 5 ಆಗುತ್ತೆ. ದಟ್ ಈಸ್ ಇಲ್ಲಿ 4 ಆ್ಯಡ್ ಮಾಡಿದ್ರೆ 3 ಆಗುತ್ತೆ. ದಟ್ ಈಸ್ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದ್ರೆ, ಮ್ಯಾಕ್ಸಿಮಮ್ ಅಂದರೆ ಇದು 5 ಹೌದಾ. ಸೊ ದಟ್ ಈಸ್ ಆಪ್ಷನ್. ಸೊ ದಿಸ್ ಇಸ್ 23 ಸಾಲ್ವ್ ಮಾಡಿದ್ದೀವಿ ನಾವು. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಸೊ ನೋಡಿ ಇದು ನಾವು ಡೈರೆಕ್ಟ್ ಥಿಯರಿಯಲ್ ಕ್ವಶನ್ ಸಾಲ್ವ್ ಮಾಡಿದ್ವಿ, ನೆನಪಿರ್ಬೇಕು ನಿಮ್ಗೆ ಆನ್ಸರ್.
ಓಕೆ ನಮ್ಗೆ ಏನು ಬರ್ತಿದ್ದು ನೆನಪಿರ್ಬೇಕು, ಥಿಯರಿಯಲ್ ಕ್ವಶನ್ ಸಾಲ್ವ್ ಮಾಡಿದ್ದು ಆಪ್ಷನ್ ಎ. ಓಕೆ ದರ್ ಈಸ್ 24th ಒನ್, ಇದನ್ನು ಸಾಲ್ವ್ ಮಾಡಿ ಥಿಯರಿಯಲ್ ಮಾಡಿದ್ದು. ಓಕೆ ನೆನಪಿರ್ಬೇಕು, ಇದು ಡೈರೆಕ್ಟ್ ಥಿಯರಿ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 25 ನೋಡಿ, ಇದನ್ನ ಲಾಸ್ಟಿಂಗ್ ಮಾಡೋಣ ಅಂತ ಟೈಮ್ ಇದ್ದಾಗ. ಓಕೆ ಸೊ ಇದನ್ನು ಲಾಸ್ಟಿಂಗ್ ಮಾಡಿ ರೌಂಡ್ ಮಾಡ್ಕೊಂಡಿಲ್ಲಲ್ಲ. ಓಕೆ ರೌಂಡ್ ಮಾಡ್ಕೊಂಡು ಹೋಗಿ ನಿಮಗೆ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಇರುತ್ತಲ್ಲ, ನಿಮಗೆ ಕನ್ಫ್ಯೂಸ್ ಆಗಲ್ಲ ಯಾವ್ಯಾವ ಕ್ವಶನ್ ಮಾಡಿಲ್ಲ ಅಂತೇಳಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಇದನ್ನು ಸ್ವಲ್ಪ ಟಫ್ ಅನ್ಸ್ಬೋದು, ಲಾಸ್ಟಿಗೆ ಮಾಡೋಣ ಅಂತ. ಈಸಿ ಇದೆ ಬಟ್ ನಮ್ಗೆ ಇಲ್ಲಿ ಲೆಂತಿ. ಓಕೆ ಇದನ್ನು ಲಾಸ್ಟಿಂಗ್ ಮಾಡೋಣ ಅಂತ ಬಿಡ, ಯಾವ್ದಾದ್ರು ನೋಡಿದ್ರೆ ಬರೋ ಆನ್ಸರ್. ಓಕೆ ಇದನ್ನು ಮಾಡ್ಬೋದು ನೋಡಿ. ಓಕೆ ಸೊ ನಾವೇನೇನು ಕೊಟ್ಟಿದ್ರೆ ಇಂಟಿಗ್ರೇಷನ್ ಆಫ್ ಇದು ದಟ್ ಈಸ್ ಈಕ್ವಲ್ ಇದು ದೆನ್ ಎಫ್ ಆಫ್ ಎಕ್ಸ್ ಈಕ್ವಲ್ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಇದೆ, ಇಲ್ಲಿ ಇಂಟಿಗ್ರೇಷನ್ ಇದೆ. ಓಕೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ ನೋಡಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬಂದ್ಬಿಡುತ್ತೆ ಡೈರೆಕ್ಟ್ ಆನ್ಸರ್. ಇದನ್ನ ಇಂಟಿಗ್ರೇಷನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ ಡೈರೆಕ್ಟ್ ಆಗಿ ಬಂದುತ್ತೆ, ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ ಆಫ್ ಕಾಸ್ ಎಕ್ಸ್ ಬಂದ್ಬಿಡುತ್ತೆ ನೋಡಿ. ಓಕೆ ಇದು ಇಂಟಿಗ್ರೇಷನ್ ಡಿಫ್ರೆನ್ಶಿಯೇಷನ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ ದಟ್ ಈಸ್ ಈಕ್ವಲ್ ಟು ಇದನ್ನ ಡಿಫ್ರೆನ್ಶಿಯೇಟ್ ಮೈನಸ್ ಹಂಗೆ ಬರ್ಕೊಳ್ಳಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ 1 ಡಿವೈಡೆಡ್ ಬೈ ಲಾಗ್ ಆಫ್ ಕಾಸ್ ಎಕ್ಸ್ ಬರುತ್ತೆ ನೋಡಿ. ಆಮೇಲೆ ಲಾಗ್ ಆಫ್ ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡೋಣ, ಅವಾಗ ಏನು ಬರುತ್ತೆ 1 ಡಿವೈಡೆಡ್ ಬೈ ಕಾಸ್ ಎಕ್ಸ್. ಆಮೇಲೆ ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ, ಮೈನಸ್ ಸೈನ್ ಎಕ್ಸ್ ಬರ್ಕೊಳ್ಳಿ. ಪ್ಲಸ್ ಸಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, 0 ಬರ್ಕೊಳ್ಳಿ. ನಾವು ಯು ಜಸ್ಟ್ ಸಿ ಹಿಯರ್ ಲಾಗ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಮಾಡ್ಬಿಡಿ, ಅವಾಗ ಏನು ಬರುತ್ತೆ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದ್ರೆ ಏನಾಗುತ್ತೆ ಟ್ಯಾನ್ ಎಕ್ಸ್ ಆಗುತ್ತೆ. ಸೊ ಯಾವ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಸೊ ದಟ್ ಈಸ್ ಕ್ವಶನ್ ನಂಬರ್ 28. ಇಲ್ಲಿ ನೋಡಿ ನೀವು ಯಾವ ಥರ ಬಬಲ್ ಮಾಡ್ಬೇಕಂದ್ರೆ 28A ಈ ಥರ 28A ಅಲ್ಲಿ ನೋಡಬೇಕು, OMR 28A ನಾವು ಬಬಲ್ ಮಾಡಬೇಕು. ಓಕೆ ನೆಕ್ಸ್ಟ್ ನೋಡಿ, ಇದು ಏರಿಯಾ, ಇದನ್ನು ನೆಕ್ಸ್ಟ್ ಸಾಲ್ವ್ ಮಾಡೋಣಂತೆ. ಇದನ್ನು ರೌಂಡ್ ಮಾಡ್ಕೊಳ್ಳಿ ಏರಿಯಾ. ಓಕೆ ನೆಕ್ಸ್ಟ್ ಇದನ್ನು ಏರಿಯಾ, ಇದನ್ನು ಬಬಲ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಸಾಲ್ವ್ ಮಾಡೋಣಂತೆ. ಓಕೆ ಇದನ್ನು ಮಾಡ್ಬೋದು ನೋಡಿ. ಓಕೆ ಸೊ ನಾವು ಇದನ್ನೇನು ಕೊಟ್ಟಿದ್ರೆ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಕಂಡುಹಿಡಿಬೇಕಂದ್ರೆ ಪವರ್ ಏನಿರಬೇಕು, ನ್ಯಾಚುರಲ್ ನಂಬರ್ಸ್ ಇರಬೇಕು. ಪವರ್ ನ್ಯಾಚುರಲ್, ಇಲ್ಲಿ ನೋಡಿ ನ್ಯಾಚುರಲ್ ನಂಬರ್ ಐತ ಪವರ್, ಅದು ಕೂಡ ಎಲ್ಲ ಕಡೆ ಸ್ಕ್ವೇರ್ ಮಾಡ್ಕೊಂಡು ಇದು ನೋಡಿ ಸ್ಕ್ವೇರ್ ಮಾಡ್ಕೊಂಡ್ರೆ ಪವರ್ ನ್ಯಾಚುರಲ್ ನಂಬರ್ ಬರುತ್ತೆ. ಅದುವಾಗ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್, ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ 3 to the power ಇದು ಹೋಲ್ ಪವರ್ 2 ಆಗುತ್ತೆ, ದಟ್ ಈಸ್ 6 ಬರುತ್ತೆ ನೋಡಿ. ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್. ಓಕೆ ನಾವು ಇದು ಸ್ಕ್ವೇರ್ ಮಾಡಿದ್ರೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ 1 ಬರುತ್ತೆ. ನಾವು ಈಗ ಆರ್ಡರ್ ಕೇಳಿದ, ಆರ್ಡರ್ ಅಂದ್ರೆ ಹೈಯೆಸ್ಟ್ ಡೆರಿವೇಟಿವ್ ಇದು ಹೌದಾ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ದಟ್ ಈಸ್ ಆಪ್ಷನ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಪ್ಷನ್ 2. ಕ್ವಶನ್ ನಂಬರ್ 31 ಇದನ್ನು ಸಾಲ್ವ್ ಮಾಡಿ. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ ಸರ್ ನೋಡಿ ಟೈಮ್ ನೋಡೋಣ ಎಷ್ಟಾಗುತ್ತೆ. ಓಕೆ 20 ಮಿನಿಟ್ಸ್ ಆಯ್ತಾವಲೆ. ಓಕೆ ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್, ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಇದನ್ನು ನೆಕ್ಸ್ಟ್ ಸಾಲ್ವ್ ಮಾಡೋಣಂತೆ. ನೋಡಿದ್ರೆ ಯಾವ್ಯಾವ ಬರ್ತಾ ಅವು ಕ್ವಶನ್ ಸಾಲ್ವ್ ಮಾಡ್ಬಿಡೋಣ. ಓಕೆ ಇದು ಸಾಲ್ವ್ ಮಾಡ್ಬೋದು ನೋಡಿ. ಆಲ್ಫಾ ಬೀಟಾ angles made by the vectors of the coordinate axis. You know that cos square alpha plus cos square beta, okay, plus cos square gamma that is equal to 1 ಅಂತ. ಅದೇ ತರ this we can as 1 minus sin square alpha plus cos square 1 minus sin square beta plus 1 minus sin square gamma. Okay, that is equal to 1. Okay, so now you just see 1 ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಲ್ಲಿ 1 + 1 ಅಂದರೆ 2 ಆಗುತ್ತೆ, ಉಳ್ಕಿದೆಲ್ಲ ಆ ಕಡೆ ಕಳಿಸ್ಬಿಡಿ. ನಮ್ಗೆ ಏನು ಬರುತ್ತೆ sin square alpha plus sin square beta plus sin square gamma that is equal to ಎಷ್ಟು ಬರುತ್ತೆ ನಮಗೆ, that is 2 ಬರುತ್ತೆ, ಆಪ್ಷನ್ ಡಿ. ಓಕೆ ದರ್ಶನ್ 33 ಆಯ್ತು ನೋಡಿ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ ಇದು ಸ್ವಲ್ಪ ಟಫ್ ಅನ್ಸ್ಬೋದು, ಓಕೆ ಸ್ವಲ್ಪ ಇದು ಕನ್ಫ್ಯೂಸಿಂಗ್ ಅನ್ಸುತ್ತೆ, ಬಟ್ ಲಾಸ್ಟಿಗೆ ಮಾಡೋಣಂತೆ. ನಮ್ಗೆ ಇದನ್ನ ರೌಂಡ್ ಮಾಡ್ಕೊಳ್ಳಿ, ಇದನ್ನು ಮಾಡಿಲ್ಲ ನಾವು. ಓಕೆ ನೆಕ್ಸ್ಟ್ ಬಟ್ ಇದು ಮಾಡ್ಬೋದು ನೋಡಿ. ಇದು ಎಷ್ಟು ಈಸಿ ಇದೆ ಅಂದರೆ, ಓಕೆ ಇದು ಲ್ಯಾಂಬ್ಡಾ, ಓಕೆ ಇದನ್ನ ಮಾಡ್ಲೆಸ್ ಅಪ್ಲೈ ಮಾಡ್ಕೊಳ್ಳಿ. ಇದು ಮಾಡ್ಲೆಸ್ ಅಪ್ಲೈ ಮಾಡಿದ್ರೆ, ಓಕೆ ಇದು ಮಾಡ್ಲೆಸ್ ಅಪ್ಲೈ ಮಾಡ್ಲೆಸ್ ಆಫ್ ಡೆಲ್ಟಾ ದಟ್ ಈಸ್ ಲೆಸರ್ ದಾನ್ ಇಕ್ವಲ್ ಟು ನಮಗಿದೆ. ಇದು ಮಾಡ್ಲೆಸ್ ಆಫ್ 3 ಅಂದರೆ 3 ಬರುತ್ತೆ, ಗ್ರೇಟರ್ ದಾನ್ ಇಕ್ವಲ್ ಟು ಮಾಡ್ಲೆಸ್ ಆಫ್ -3ಕ್ಕಿಂತ ದೊಡ್ಡದಿರೋ ಪಾಸಿಟಿವ್ ವ್ಯಾಲ್ಯೂಸ್. ಅಂದರೆ ನಮ್ಗೆ ನೋಡಿ ಮಾಡ್ಲೆಸ್ ಆಗ್ತಿದೀವಿ ಅಂದರೆ ನಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಬರೀತಿದ್ವಿ. -3ಕ್ಕಿಂತ ದೊಡ್ಡದಿರೋ ಪಾಸಿಟಿವ್ ವ್ಯಾಲ್ಯೂಸ್ ಏನು ಬರುತ್ತೆ, ಅದು 0 ಬರುತ್ತೆ. ಹೌದಾ, -3ಕ್ಕಿಂತ ದೊಡ್ಡದಿರೋ ಪಾಸಿಟಿವ್ ವ್ಯಾಲ್ಯೂಸ್ ಏನು ಬರುತ್ತೆ, 3 ಬರುತ್ತೆ. ಈಗ ನೋಡಿ ಈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂದ ಮಲ್ಟಿಪ್ಲೈ ಮಾಡಿದಾಗ ಮ್ಯಾಗ್ನಿಟ್ಯೂಡ್ ಆಫ್ ಎಷ್ಟಿದೆ 4 ಐತೆ. ಹೌದಾ, 4 ಇಂದ ಮಲ್ಟಿಪ್ಲೈ ಮಾಡಿ ಅವಾಗ ಏನು ಬರುತ್ತೆ, 0 × 4 ಮಾಡಿದ್ರೆ 0 ಬರುತ್ತೆ. ಓಕೆ ಸೊ ದಟ್ ಈಸ್ 4 ಟೈಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ, ದಟ್ ಈಸ್ 4 3 ಎಷ್ಟಾಗುತ್ತೆ 12 ಆಗುತ್ತೆ. ಸೊ 4 I can write as magnitude of A into lambda that is lesser than equal to 12, so that is equal to 0.
Okay, this we can write as ಇದನ್ನ ಹೆಂಗ್ ಬರೋದು a into okay lambda a vector into lambda that is lesser than or equal to 12 greater than or equal to 0. So which option will be 0 to 12? Option C. Okay, question number 35 no. Okay, next question solve ಮಾಡೋಣ. Next question. Okay, ಇದು ನೋಡಿ the values of p ಈ two triangles are right angle triangles ಇದ್ದಾಗ ಫಸ್ಟ್ ನೋಡಿ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ ಲೈನ್ಸ್ ನ. ಓಕೆ, ಈ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಂಡು ಆಮೇಲೆ ಸಾಲ್ವ್ ಮಾಡೋಣ. ದಟ್ ಈಸ್ ಇಲ್ಲಿ ನೋಡಿ ಇಲ್ಲಿ x ಮೈನಸ್ a ಇರಬೇಕಿತ್ತು, ಅದನ್ನ ದಟ್ ಈಸ್ ಎಕ್ಸ್ ಮೈನಸ್ ಎ ಮೈನಸ್ನ ಕಾಮನ್ ತೊಗೊಂಡು ಇಲ್ಲಿ -3 ಇಲ್ಲಿ ಬರುತ್ತೆ. ಇಲ್ಲಿ 7ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ y ಮೈನಸ್ 2 ಬರುತ್ತೆ. ಹಾಗೆ ಡಿವೈಡೆಡ್ ಬೈ 2p ಡಿವೈಡೆಡ್ ಬೈ 7 ಬರುತ್ತೆ ನೋಡಿ ಇದು. ನೆಕ್ಸ್ಟ್ ಅದೇ ಥರ z ಮೈನಸ್ 3 ಡಿವೈಡೆಡ್ ಬೈ 2 ಇದೆ ಹೆಂಗೆ. ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ ಇಲ್ಲಿ -7ನ ಕಾಮನ್ ತೊಗೊಂಡು ಇಲ್ಲಿ -7ನ ಕಾಮನ್ ತೊಗೊಂಡು -7ನ ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 1 ಬರುತ್ತೆ. ಓಕೆ, ಎಕ್ಸ್ ಮೈನಸ್ 1 ಬರುತ್ತೆ. ಸೊ ಇಯರ್ 3p ಡಿವೈಡೆಡ್ ಬೈ -3p ಡಿವೈಡೆಡ್ ಬೈ 7 ಬರುತ್ತೆ. ಅದೇ ಥರ y ಮೈನಸ್ 5 ಡಿವೈಡೆಡ್ ಬೈ 1 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಇಲ್ಲಿ z ನ ಕಾಮನ್ ಅಂದರೆ z ಮೈನಸ್ 6 ಡಿವೈಡೆಡ್ ಬೈ -5 ಬರುತ್ತೆ. ಓಕೆ, ನಾವು ಇವಾಗ ರೈಟ್ ಆಂಗಲ್ಸ್ ಟ್ರಯಾಂಗಲ್ಸ್ ಇದ್ರೆ ಸೊ ದಿಸ್ ಈಸ್ a1 ಇಂಟು a2 a1 ಇಂಟು a2 ಪ್ಲಸ್ b1 ಇಂಟು b2 ಓಕೆ ಪ್ಲಸ್ c1 ಇಂಟು c2 ದಟ್ ಈಸ್ ಈಕ್ವಲ್ ಟು 0. ಅಂದರೆ ದಿಸ್ ಇಂಟು ದಿಸ್ ದಿಸ್ ಇಂಟು ದಿಸ್ ದಿಸ್ ಇಂಟು ದಿಸ್ ಮಾಡಿ ಅದನ್ನ ಆ್ಯಡ್ ಮಾಡಿದ್ರೆ 0 ಬರುತ್ತೆ. ಸೊ -3 ಇಂಟು -3 ಅಂದರೆ ಪ್ಲಸ್ ಬರುತ್ತೆ, ಪ್ಲಸ್ 9p ಡಿವೈಡೆಡ್ ಬೈ 7 ಓಕೆ ಪ್ಲಸ್ okay 2p divided by 7 2p divided by 7 okay next plus okay now 2 minus 10 ಬರ್ತದೆ -10 okay that is good. ಇದು -10 ಹಾಕಿದ್ರೆ +10 ಆಗುತ್ತೆ, +10 ಬರ್ಕೊಳ್ಳಿ. okay this is 9p ಅಂದ್ರೆ 11p ಆಗುತ್ತೆ. ಡಿನಾಮಿನೇಟರ್ ಸೇಮ್ ಇದೆ 11p divided by 7 okay 7 ಇಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನು p that is equal to 10 7 into 10 ಮಾಡಿದ್ರೆ 70 ಆಗುತ್ತೆ. 70 divided by 11. ಸೊ p ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡಿಡಿ ಅಂದರೆ p ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 70/11 ನೋಡಿ. ಆಪ್ಷನ್ ಬಿ. ಸೊ ಇದನ್ನು ಕ್ವಶನ್ ನಂಬರ್ 36 ಸಾಲ್ವ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಓಕೆ ನಾವು ಈಕ್ವೇಷನ್ ಆಫ್ y ಆಕ್ಸಿಸ್ ಇನ್ ಸ್ಪೇಸ್. ಈಕ್ವೇಷನ್ ಆಫ್ y ಆಕ್ಸಿಸ್ ಇನ್ ಸ್ಪೇಸ್ ಅಂದರೆ y ಆಕ್ಸಿಸ್ ಈಕ್ವೇಷನ್ ಬರುತ್ತೆ x = 0 ಆ್ಯಂಡ್ z = 0 ಹೌದಾ. ಸೊ ಇವೆಲ್ಲ ಕ್ವಶನ್ ಮಾಡಿಸಿದ್ದೀನಿ ನೋಡಿ ನಾನು ಆಲ್ಮೋಸ್ಟ್. ಓಕೆ, ಸೊ ದಿಸ್ ಕ್ವಶನ್ ನಂಬರ್ 37 ಸಾಲ್ವ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಇದು ಮ್ಯಾಕ್ಸಿಮೈಸ್ ಇದು ಸ್ವಲ್ಪ ಲೆಂತಿ ಆಗ್ಬೋದು, ನೆಕ್ಸ್ಟ್ ಮಾಡೋಣಂತೆ. ಓಕೆ, ಇದು ನೋಡಿ a and b are events such that probability of a over b that is equal to probability of b over a. Okay, which is not equal to 0. Then which of the following is correct? Okay, now probability of a over b is nothing but probability of a intersection b divided by probability of b ಅಂತ ಅರ್ಥ. Okay, that is equal to probability of b over ಅಂದರೆ probability of a intersection b divided by probability of a ಅಂತ ಅರ್ಥ. ನಾವು ಕೀವರ್ಡ್ ಸೇಮ್ ಇದು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅವಾಗ ಏನು ಬರುತ್ತೆ ನಮಗೆ ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಬಿ. ಓಕೆ, ಸೊ ಯಾವ ಆಪ್ಷನ್ ನೋಡಿ, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ 25 ಮಿನಿಟ್ಸ್ ಆಯಿತು. 25 ಮಿನಿಟ್ಸ್ ಆಯಿತು. ಇಲ್ಲಿ ರೆಕಾರ್ಡ್ ಆಗ್ತಿದೆ ಅಲ್ಲಿ ನೋಡೋಣ. ಇದೊಂದು ಮತ್ತೆ ಇದು ರೆಕಾರ್ಡ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಇದು ಸಾಲ್ವ್ ಮಾಡಿವಲ್ಲ, ಇದು ಟಿಕ್ ಮಾರ್ಕ್ ಹಾಕೊಂಬಿಡಿ. ಓಕೆ, ಇಲ್ಲಿ ನೀವು ಕ್ವಶನ್ ಪೇಪರಲ್ಲಿ ಹಿಂಗೆ ಹಾಕ್ಕೋಬೇಕು ನೀವು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. Okay, there are 3 cards drawn successfully without replacement. Okay, from a pack of 52 cards. Okay, and the probability of first 2 cards are king. Okay, and third card is drawn in an ace. Okay, 3 cards ತಗೊಂಡಿದ್ದೀವಿ. ಓಕೆ, ಅದರಲ್ಲಿ ಫಸ್ಟ್ 2 ಕಾರ್ಡ್ಸ್ ಕಿಂಗ್ ತಗೊಂಡಿದ್ವಿ. ಟೋಟಲ್ ಕಾರ್ಡ್ಸ್ ನೋಡಿ ಎಷ್ಟಿದಾವೆ, ಟೋಟಲ್ ಕಾರ್ಡ್ಸ್ 52 ಕಾರ್ಡ್ಸ್. 52 ಕಾರ್ಡ್ಸ್ ಅಲ್ಲಿ ಕಿಂಗ್ ಕಾರ್ಡ್ಸ್ ಎಷ್ಟಿದಾವೆ, ಕಿಂಗ್ ಕಾರ್ಡ್ಸ್ ನೋಡಿ. ಫಸ್ಟ್ ಕಾರ್ಡ್ ಕಿಂಗ್ ಕಾರ್ಡ್ ಆಗೋ ಚಾನ್ಸಸ್ ದಟ್ ಈಸ್ ನಮಗೆ 4/50. ನೆಕ್ಸ್ಟ್ ಸೆಕೆಂಡ್ ಕಾರ್ಡು ಕಿಂಗ್ ಆಗಬೇಕು. ಓಕೆ, ತಕೊಂಡ್ಬಿಟ್ಟಿವಿ, ಕಿಂಗ್ ಕಾರ್ಡ್ ತೊಗೊಂಡ್ಬಿಟ್ಟಿದ್ವಿ. ಉಳ್ಕಿ ಟೋಟಲ್ ಕಾರ್ಡ್ಸ್ ಎಷ್ಟು 51 ಹೌದಾ. ಅದು ಮತ್ತೆ ಸೆಕೆಂಡ್ ಕಾರ್ಡು ಅಂತ ಕಿಂಗ್ ತೆಗಿಬೇಕು. ಒಂದು ಕಿಂಗ್ ತೆಗೆದೀವಿ, ಎಷ್ಟು ಕಿಂಗ್ ಉಳಿದು ಈಗ 3 ಉಳಿದೆ ಹೌದಾ. ಸೊ 3 ಬರ್ಕೊಳ್ಳಿ. ಓಕೆ, ಇಂಟು ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಈಗ ಟೋಟಲ್ ಕಿಂಗ್ ಕಾರ್ಡು ತಗೊಳ್ಳಿ, 2 ಕಿಂಗ್ ಕಾರ್ಡ್ ತಗೊಂಡು ಈಗ ಉಳಿದಿದ್ದು ಎಷ್ಟು ಕಾರ್ಡ್ಸ್ 50 ಕಾರ್ಡ್ಸ್ ಅಲ್ಲಿ ನಾವು ಯಾವ ತೆಗಬೇಕು, ಏಸ್ ಕಾರ್ಡ್ಸ್ ಹೌದಾ. ನೆಕ್ಸ್ಟ್ ಏಸ್ ಕಾರ್ಡ್ ಎಷ್ಟಿದಾವೆ ನಮ್ಗೆ, ಏಸ್ ಕಾರ್ಡ್ 4 ಇದಾವೆ, 4 ಬರ್ಕೊಳ್ಳಿ. ಓಕೆ, ನಾವು ಇಲ್ಲಿ ಕ್ಯಾನ್ಸಲ್ ಮಾಡಿ ದಟ್ ಈಸ್ 4 1 ಜಾ 4 13 ಜಾ 3 1 ಜಾ 3 17 ಜಾ 2 2 ಜಾ 2 25 ಜಾ. ಓಕೆ, ಸೊ 2 ಡಿವೈಡೆಡ್ ಬೈ ಇವೆಲ್ಲ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನೋಡಿ. ಸೊ ನಮಗೆ ಇವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 25 13 17 ಜಾ 7 3 ಜಾ 21 7 1 ಜಾ 7 ನೋಡಿ. ಕ್ಯಾಲ್ಸಿ ಎಲ್ಲವೂ ಇರಲ್ಲ, ಇದು ಅಂತ ತಿಳ್ಕೊಳ್ಳಿ. 7 3 ಜಾ 21 7 1 ಜಾ 7 9 ಆಗುತ್ತೆ. ಓಕೆ, ದಟ್ ಈಸ್ 13 ಯು ರೈಟ್ ಆಸ್ ಇಟ್ ಈಸ್ 1 12 ಆಗುತ್ತೆ 1 221. ಓಕೆ, 221 ಇಂಟು 221 ಇಂಟು 25 5 1 ಜಾ 5 5 2 ಜಾ 10 5 2 ಜಾ 10. ಓಕೆ, ಸೊ ದಿಸ್ ಈಸ್ 2 1 ಜಾ 2 2 2 ಜಾ 4 2 2 ಜಾ 4. ಓಕೆ, ಸೊ ದಿಸ್ ಈಸ್ 5 2 5 5. ಓಕೆ, ನಮ್ಗೇನು ಬರುತ್ತೆ 5 5 2 5 ನೋಡಿ 5 5 2 5. ಸೊ ವಿಚ್ ಆಪ್ಷನ್ ನೋಡಿ, ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್.
ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಪಾಸ್ ಮಾಡೋದು ಬೇಡ, ಡೈರೆಕ್ಟಾಗಿ ನೋಡಿ, ಅದು ರೂಢಿ ಆಗ್ಬಿಡುತ್ತೆ ಪಾಸ್ ಮಾಡಿ ಬರ್ಕೊಂಡು. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ ಸೊ ಇದನ್ನು ಸ್ವಲ್ಪ ಟಫ್ ಆಗ್ಬೋದು, ನೆಕ್ಸ್ಟ್ ಸಾಲ್ವ್ ಮಾಡೋಣಂತೆ. ಓಕೆ ನೋಡಿ, ನಂಬರ್ ಆಫ್ ಟರ್ನ್ಸ್ ಇನ್ ದ ಎಕ್ಸ್ಪ್ರೆಷನ್ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು, 1 2 3 4 4 ಅದಾವ, 4 ಬರ್ಕೊಳ್ಳಿ ಮುಗಿ. ಇದು ಸ್ವಲ್ಪ ಬೇರೆ ತರೀಕೆ ಕೇಳಬೇಕಂತ ಇತ್ತೇನೆ ಅವ್ರಿಗೆ, ಬಟ್ ಈ ಥರ ಕೇಳಿದ್ರೆ ಬಟ್ ಡೈರೆಕ್ಟ್ ಆಗಿ 4 ಬರ್ಬೋದು. ಇದು ಸ್ವಲ್ಪ ಟಫ್ ಅನ್ಸ್ಬೋದು. ಓಕೆ ಇದು ನೋಡಿ ಏನು ಕೊಡಿದೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಇದು ಸ್ವಲ್ಪ ಟಫ್ ಅನ್ಸ್ಬೋದು, ನೆಕ್ಸ್ಟ್ ಸಾಲ್ವ್ ಮಾಡೋಣ ಅಂತ. ಓಕೆ ಸೊ ನಂಬರ್ ಆಫ್ ಫ್ರೆಂಡ್ಸ್ ನೋಡಿ. ಓಕೆ ಇದು ಓಕೆ ಮಾಡೋಣ, ಇದು ಮಾಡೋಣ ನೋಡಿ, ಇದು ಮಾಡೋಣ. ಓಕೆ ಸೊ ಎ ಮ್ಯಾನ್ ಹ್ಯಾಸ್ 6 ಫ್ರೆಂಡ್ಸ್. ಓಕೆ ಎ ಮ್ಯಾನ್ ಹ್ಯಾಸ್ 6 ಫ್ರೆಂಡ್ಸ್. ದ ನಂಬರ್ ಆಫ್ ಡಿಫ್ರೆಂಟ್ ವೇಸ್ ಹಿ ಕ್ಯಾನ್ ಇನ್ವೈಟ್ 2 or more ಫ್ರೆಂಡ್ಸ್ ಫಾರ್ ಡಿನ್ನರ್. ಓಕೆ ಇಲ್ಲಿ ನೋಡಿ, ಓಕೆ 6 ಫ್ರೆಂಡ್ಸ್ ಇದ್ದಾರೆ, ಅಂತ 2 ತರ ಕರೆಸ್ಬೋದು, ಇಲ್ಲಾಂದ್ರೆ 2ಕ್ಕಿಂತ ಜಾಸ್ತಿ ಕರೆಸ್ಬೋದು. ಸಪೋಸ್ 2 ಕರೆಸಿದ್ರೆ ಎಷ್ಟು ವಯಸ್ಸಲ್ಲಿ ಕರೆಸ್ಬೋದು, ಅಥವಾ 3 ಕರೆಸಿದ್ರೆ ಎಷ್ಟು ವಯಸ್ಸಲ್ಲಿ ಕರೆಸ್ಬೋದು, ಅಥವಾ 4 ಕರೆಸಿದ್ರೆ ಎಷ್ಟು. ಇಲ್ಲಿ ನೋಡಿ 2 ಫ್ರೆಂಡ್ಸ್ನ ಕರೆಸಿದ್ರೆ ಅದೆಷ್ಟು, 6 ಫ್ರೆಂಡ್ಸಲ್ಲಿ 2 ಫ್ರೆಂಡ್ಸ್ನ ಕರೆಸಿದ್ರೆ 6c2, ಅಥವಾ 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 ಅಂದರೆ ಪ್ಲಸ್. ಓಕೆ ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ನೋಡಿ, ಈಗ 2 ಫ್ರೆಂಡ್ಸ್ ಕರೆಸಿಲ್ಲ ಅಂತ ಅನ್ಕೊಳ್ಳಿ. 2 ಫ್ರೆಂಡ್ಸ್ ಕರೆಸಿಲ್ಲ ಅಂತಂದರೆ ಓಕೆ ಸೊ 2 ಫ್ರೆಂಡ್ಸ್ ಕರೆಸಿದ್ರೆ 3 ಫ್ರೆಂಡ್ಸ್ ಕರೆಸಿದ್ರೆ ಅಂದರೆ 6c3, ಅಥವಾ 6c4, ಅಥವಾ ಸೊ 5 ಫ್ರೆಂಡ್ಸ್ 6c5, ಅಥವಾ 6 ಫ್ರೆಂಡ್ಸ್ ಕರೀತಾರೆ ನಾನು. ಇಷ್ಟು ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಕಂಡಿಡಿ ಅಂತ ಹೇಳ್ತೀವಿ. ಓಕೆ ನಾವು ವಿ ನೋ ದ ಫಾರ್ಮುಲಾ, ಸೊ ದಟ್ ಈಸ್ ನಮಗೆ 6c0, ಓಕೆ 6c0 ಪ್ಲಸ್ 6c1 ಪ್ಲಸ್ 6c2 ಪ್ಲಸ್ ಆನ್ ಅಪ್ ಟು ಇದೇ ಥರ 6c6, ದಟ್ ಈಸ್ ಈಕ್ವಲ್ ಟು ನಮಗೆ 2 to the power 6 ಅಂತ ಅರ್ಥ. ಇದು ಗೊತ್ತಿರ್ಬೇಕು ನಮಗೆ 2 to the power 6. ಈಗ ನೋಡಿ ಇದಷ್ಟೇ ಕಂಡಿಡ್ಬೇಕು ನಾವು, ಇದಷ್ಟೇ ಕಂಡು ಇದನ್ನ ಆ ಕಡೆ ತೊಗೊಳೋಣ. ಸೊ 2 to the power 6, 6c0 ಅಂದರೆ 1 ಆಗುತ್ತೆ, 1 ಹಾಕಿಡ್ತಾರೆ -1. ಓಕೆ 6c1 ಅಂದರೆ 6 ಆಗುತ್ತೆ, ಈ ಪ್ಲಸ್ 1 ಹಾಕಿದ್ರೆ -1 -6 ಆಗುತ್ತೆ, ಈ 6 ಆಗುತ್ತೆ, ಪ್ಲಸ್ 6 ಹಾಕಿದ್ರೆ -6 ಆಗುತ್ತೆ. ಸೊ ದಿಸ್ ಈಸ್ ಹಂಗೆ ಬರ್ಕೊಳ್ಳಿ. ಇಲ್ಲಿ 2 to the power 6 ಅಂದರೆ 64 ಆಗುತ್ತೆ, 64 -1 -6 ಎಷ್ಟಾಗುತ್ತೆ ನೋಡಿ, ದಟ್ ಈಸ್ ಇದನ್ನು ಸಾಲ್ವ್ ಮಾಡಿದ್ರೆ 57 ಬರ್ತದೆ. ಓಕೆ ಇದ್ರದ್ದು ವ್ಯಾಲ್ಯೂ ಅಂದರೆ 6c2 ಪ್ಲಸ್ 6c3 ಪ್ಲಸ್ 1 ಅಪ್ ಟು 6c6 ಎಷ್ಟು ಬರುತ್ತೆ ನಮಗೆ 57 ಆಗುತ್ತೆ. ಆಪ್ಷನ್ ಡಿ. ಸೊ ದಟ್ ಈಸ್ ಕ್ವಶನ್ ನಂಬರ್ 44 ಇದು ಕರೆಕ್ಟ್. ಇದು ಸ್ವಲ್ಪ ನಿಮ್ಗೆ ಐಡಿಯಾ ಗೊತ್ತಿರಬೇಕು. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್. ಓಕೆ ಸೊ ಇಫ್ ಅರ್ಥಮೆಟಿಕ್ ಆ್ಯಂಡ್ ಜಾಮೆಟ್ರಿಕ್ ಮೀನ್, ಓಕೆ ಇದು ಮಾಡಿದೆವು. ಓಕೆ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜಾಮೆಟ್ರಿಕ್ ಮೀನ್ ಆಫ್ 2 numbers are 20 and 16. Okay, so now let us consider 2 numbers arithmetic. That a plus b divided by 2, that is equal to 20. Root of ab, that is equal to ಎಷ್ಟು ನಮಗೆ root of ab, that is 16 ಅಂತ ಕೊಟ್ಟಿದೆ. ಓಕೆ ನಾವು ಇದೀಸ್ ನೋಡಿ, ಇದು ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ a plus b, that is equal to ಎಷ್ಟು 40 ಅಂತ ಅರ್ಥ. ಅದು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ab, that is equal to 256. ಅಂದರೆ 2 ನಂಬರ್ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು, 40 ಬರಬೇಕು. ಅವೇ 2 ನಂಬರ್ಸು ಮಲ್ಟಿಪ್ಲೈ ಮಾಡಿದ್ರೆ 256. ಇನ್ನು ಚೆಕ್ ಮಾಡೋಣ ಒಂದೇ. ಓಕೆ ಇದು ಆ್ಯಡ್ ಮಾಡಿದ್ರೆ 40 ಬರುತ್ತೆ, ಇದು ಬರ್ಬೋದು ಆನ್ಸರ್. ಇವೆರಡು ಆ್ಯಡ್ ಮಾಡಿದ್ರೆ 40 ಬರುತ್ತೆ, ಇದು ಬರ್ಬೋದು. ಇದು ಆ್ಯಡ್ ಮಾಡಿದ್ರೆ 40 ಬರುತ್ತೆ, ಬರಲ್ಲ, ಇದು ಬರಲ್ಲ. ಓಕೆ ನೆಕ್ಸ್ಟ್ ಇದು ನೋಡಿ, ಇದು ಆ್ಯಡ್ ಮಾಡಿದ್ರೆ 50 ಬರುತ್ತೆ, ಇದು 40. ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, ಬಟ್ ಎ ಆ್ಯಂಡ್ ಬಿ, ಕೆ ಆ್ಯಂಡ್ ಬಿ ಮಲ್ಟಿಪ್ಲೈ 256 ಬರುತ್ತೆ ಇದು. ಓಕೆ ಇದು ಮಲ್ಟಿಪ್ಲೈ ಮಾಡಿದ್ರೆ ಬಟ್ 256 ಬರುತ್ತಾ. ಓಕೆ ಇದು ಮಲ್ಟಿಪ್ಲೈ ಮಾಡಿದ್ರೆ 256 ಬರಲ್ಲ. ಓಕೆ ಇದು 256 ಬರಲ್ಲ. ಸೊ ದಟ್ ಈಸ್ ಯಾವ ಆಪ್ಷನ್ ಕಟ್ ಆಗುತ್ತೆ, ಆಪ್ಷನ್ ಎ. ಸೊ ದಟ್ ಈಸ್ ಕ್ವಶನ್ ನಂಬರ್ 45 ಆಯ್ತು ನೋಡಿ. ಓಕೆ ಸೊ ಜಸ್ಟ್ ಎಷ್ಟಾಯ್ತು ಟೈಮು, ಇದು 30 ಮಿನಿಟ್ಸ್ ಆಯ್ತು ನೋಡಿ, 30 ಮಿನಿಟ್ಸು. ಓಕೆ ಆಲ್ಮೋಸ್ಟ್ ಜಲ್ದಿ ಸಾಲ್ವ್ ಮಾಡ್ಬೇಕು ಈಗ. ನೆಕ್ಸ್ಟ್ ನೋಡಿ, ಇದು ಮತ್ತೊಂದ್ಸಲ ಕ್ವಶನ್ ಹಾಕೊಂಡಿನಿ. ಓಕೆ ಕ್ವಶನ್ ನಂಬರ್ 46 ನೋಡಿ. ಕ್ವಶನ್ ನಂಬರ್ 46 ಇದು ಸ್ವಲ್ಪ ಲೆಂತಿ ಅನಿಸ್ಬೋದು. ಓಕೆ ಇದು ನೆಕ್ಸ್ಟ್ ಸಾಲ್ವ್ ಮಾಡೋಣಂತೆ. ಕ್ವಶನ್ ನಂಬರ್ 46 ಲೆಂತಿ ಅನಿಸ್ಬೋದು ಇದು. ಓಕೆ ಕ್ವಶನ್ ನಂಬರ್ 40, ಎ ಲೆಟರ್ ಚೂಸ್ ಅಂಡ್ ರ್ಯಾಂಡಮ್. ಓಕೆ ಸೊ ಫ್ರಮ್ ದಿ ಲೆಟರ್, ಈ ವರ್ಡಿಂದ ಲೆಟರ್ ಚೂಸ್ ಮಾಡೀವಿ. ಓಕೆ ಆ ಲೆಟರು ಓಕೆ ಏನಾಗಬೇಕು, ಓವೆಲ್ ಆಗೋ ಚಾನ್ಸಸ್ ಎಷ್ಟು. ಓಕೆ ಟೋಟಲ್ ಲೆಟರ್ಸ್ ಎಷ್ಟಿದೆ ನಮಗೆ, ಟೋಟಲ್ ಲೆಟರ್ಸ್ 13 ಇದೆ. ಅದ್ರ ಓವೆಲ್ ಲೆಟರ್ಸ್ ಎಷ್ಟಿದೆ ನಮ್ಗೆ, ಓವೆಲ್ ದಟ್ ಈಸ್ 1 2 3 4 5 6. ಹೌದಾ 6 ಇದೆ ನೋಡಿ, ದಟ್ ಈಸ್ 6 ಡಿವೈಡೆಡ್ ಬೈ 30. ಸೊ ವಿಚ್ ಆಪ್ಷನ್ ನೋಡಿ, ಆಪ್ಷನ್ ಎ. ಓಕೆ ಸೊ ದಟ್ ಈಸ್ ಕ್ವಶನ್ ನಂಬರ್ 47 ಸಾಲ್ವ್ ಮಾಡಿ. ಓಕೆ ಸೊ ಜಸ್ಟ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ ಇದನ್ನು ಕ್ವಶನ್ ಸ್ವಲ್ಪ ಲೆಂತಿ ಆಗ್ಬೋದು. ಓಕೆ ನೆಕ್ಸ್ಟ್ ಮಾಡೋಣಂತೆ, ಈಸಿ ಇದೆ ಬಟ್ ನೆಕ್ಸ್ಟ್ ಮಾಡೋಣಂತೆ. ಇದು ನೋಡಿ, ನಾವು ಯು ಜಸ್ಟ್ ಸಿ ಹಿಯರ್ ಕಾಂಪ್ಲೆಕ್ಸ್ ನಂಬರ್ ನೋಡಿ, ಮಾಡ್ಯುಲಸ್ ಆಫ್. ಓಕೆ ಮಾಡ್ಯುಲಸ್ ಆಫ್ ಆಲ್ಫಾ ಆ್ಯಂಡ್ ಬೀಟಾ ಏನು ಬರುತ್ತೆ, alpha and beta real number, then either value ಇದಕ್ಕೆ equal. So this modulus of ಇದು separate modulus, ಇದು separate modulus apply ಮಾಡಬಹುದು. That you can treat as root of alpha square plus beta square divided by root of beta square plus alpha square. So that is equal to ಎರಡು ಸೇಮ್ ಹೌದಾ, ಏನು ಬರುತ್ತೆ 1 ಬರುತ್ತೆ. So option C is the correct answer. So this option C is the correct answer. Okay, next question solve ಮಾಡೋಣ ನೋಡಿ. Okay, now we just see so it is 1 x y z and 16 are geometric progression. ಅಂದರೆ
ದಟ್ ಈಸ್ 1xy, okay, z and 16 ಅಂದರೆ ಇದು a, okay, this is ar, okay, this ar square, okay, so this ar cube, okay, this is ar to the power 4. ಅಂದರೆ a ಅಂದರೆ ನಮಗೆ 1 ಇದೆ, ಯಾಕೆ ar to the power 4 that is equal to 16 ಇದೆ, ಅಂದರೆ r to the power 4 that is equal to 16 ಅಂತ ಅರ್ಥ. ಅಂದರೆ 2 to the power 4 ಮಾಡಿದ್ರೆ 16 ಬರುತ್ತೆ, ಅಂದರೆ r that is equal to ಎಷ್ಟು ಬಂತು, r that is equal to 4 ಬಂತು. ನಾವು x ಕಂಡು x is nothing but ar, okay, ar is nothing but 1 into 2 that is equal to 2, y is nothing but ar square, that is 1 into 2 square that is equal to ಏನು ಬರುತ್ತೆ 4. okay, next ಅದೇ ಥರ z that is equal to ar cube that is 1 into 2 cube that is equal to ಎಷ್ಟು ಬರುತ್ತೆ 8 ಬರುತ್ತೆ. ಇವೆಲ್ಲ ಆ್ಯಡ್ ಮಾಡಿ ಎಷ್ಟು ಬರುತ್ತೆ 14 ಬರುತ್ತೆ ನೋಡಿ, ಇವೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 14 ಬರುತ್ತೆ. ಸೊ ದಟ್ ಈಸ್ 14 ಆಪ್ಷನ್ ಡಿ. ಸೊ ದಟ್ ಇಸ್ ಕ್ವಶನ್ ನಂಬರ್ 15 ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್, ಓಕೆ, ಸೊ ನಾವು ಇದು ಸ್ವಲ್ಪ ಲೆಂತಿ ಆಗ್ಬೋದು. ಓಕೆ, ಇದನ್ನು ಲಾಸ್ಟ್ ಸಾಲ್ವ್ ಮಾಡಿದೆ. ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್, ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಕೊಟ್ಟಿದ್ದಾರೆ. ಓಕೆ, ನಾವು ಸ್ಲೋಪ್ ಕಂಡುಹಿಡಬೇಕು, ಒಂದು ಸ್ಲೋಪ್ ಕೊಟ್ಟಿದ್ದಾರೆ. ಓಕೆ, ನಾವು ಇದನ್ನು ನೋಡಿ, ಇದನ್ನು ಸಾಲ್ವ್ ಮಾಡೋಣ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. 3 2 ಎಷ್ಟು ಆಗುತ್ತೆ 6 ಆಗುತ್ತೆ, ಪ್ಲಸ್ 3 into x ಮಾಡಿದ್ರೆ 3x ಬರುತ್ತೆ, ದಟ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು 2 minus 2x ಆಗುತ್ತೆ. ಎಕ್ಸ್ ವ್ಯಾಲ್ಯೂಸ್ ಒಂದು ಕಡೆ ತಗೊಂಡು ಕಾನ್ಸ್ಟೆಂಟ್ ಒಂದು ಕಡೆ ಇದು ಮೈನಸ್ 2x ಈ ಕಡೆ ತಂದರೆ ಪ್ಲಸ್ 2x ಆಗುತ್ತೆ. 5x ವಿಚ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಈ ಪ್ಲಸ್ 6 ಈ ಕಡೆ ತಗೊಂಡ್ರೆ ಮೈನಸ್ 6 ಆಗುತ್ತೆ. 2 minus 6 ಅಂದರೆ ಮೈನಸ್ 4 ಆಗುತ್ತೆ. ಓಕೆ, ಸೊ ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಮೈನಸ್ 4 ಡಿವೈಡ್ ಬೈ 5. ಸೊ ಯಾವ ಆಪ್ಷನ್ ನೋಡಿ, ಯಾವ ಆಪ್ಷನ್ ಕರೆಕ್ಟ್ ಇದೆ, ಮೈನಸ್ 4/5ಗಿಂತ ದೊಡ್ಡದು. ಮೈನಸ್ 4/5ಗಿಂತ ದೊಡ್ಡದು ಅಂದರೆ ಇದು, ಹೌದಾ? ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ಆಪ್ಷನ್ ಬಿ ನೋಡಿ, ಆಪ್ಷನ್ ಬಿ. ಸೊ ದಟ್ ಈಸ್ 52 ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನೋಡಿ, ದ ಆರ್ಡರ್ ಆಫ್ ಸೆಟ್ ಎ ಹ್ಯಾಸ್ ತ್ರೀ ಓಕೆ, ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ, 3 ಎಲಿಮೆಂಟ್ಸ್ ಇದ್ದಾವೆ. ಆ್ಯಂಡ್ ದಟ್ ಆಫ್ ಸೆಟ್ ಬಿ ಹ್ಯಾಸ್ 2 ಎಲಿಮೆಂಟ್ಸ್. ಅಂದರೆ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ, ಅಂದರೆ ದಟ್ ಈಸ್ ಎ ಸೆಟಲ್ 3 ಎಲಿಮೆಂಟ್ಸ್ ಇದ್ದಾವೆ, ಬಿ ಸೆಟಲ್ 2 ಎಲಿಮೆಂಟ್ಸ್ ಇದ್ದಾವೆ. ನಂಬರ್ ಆಫ್ ರಿಲೇಷನ್ಸ್ ದಟ್ ಇಸ್ 2 to the power n of a into n of b, ಹೌದಾ? n of b ಅಂದರೆ ದಟ್ ಈಸ್ ನಥಿಂಗ್ ಬಟ್ 2 to the power 3 into 2 that is equal to 2 to the power 6, that is about 64 ಅಂತ ಅರ್ಥ. ಸೊ ಯಾವ ಆಪ್ಷನ್, ಆಪ್ಷನ್ ಡಿ. ಸೊ ದಿಸ್ ಇಸ್ ಇದನ್ನು ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಯಾವ್ದು ಬರಲ್ಲ ಅದು ಬಿಟ್ಬಿಡಿ. ಓಕೆ, ಸೊ ನೆಕ್ಸ್ಟ್ ಇದನ್ನು ನೋಡಿ. ಓಕೆ, ಸೊ ಇದು ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು, ಇದು ಡೊಮೈನ್ ನೋಡಿ. ಡೊಮೈನ್ ಅಂತ ಬಂದಾಗ ಲಾಗ್ ಒಳಗಿಂದ ವ್ಯಾಲ್ಯೂ ಹೊತ್ತಿದ್ರೆ ಗ್ರೇಟರ್ ದನ್ 0, ಲಾಗ್ ಒಳಗಿಂದ ವ್ಯಾಲ್ಯೂ ಹೊತ್ತು ಗ್ರೇಟರ್ ದನ್ 0 ಬರಬೇಕು ನಮಗೆ. ಎಕ್ಸ್, ಓಕೆ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಹ್ಯಾಸ್ ಟು ಬಿ ಆಲ್ವೇಸ್ ಗ್ರೇಟರ್ ದನ್ 0. ಅಂದರೆ ಇವೆರಡರಲ್ಲಿ ನೋಡಿ, ಎಕ್ಸ್ ಕಾಮನ್ ತೊಗೊಳ್ಳಿ, ಅವಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ದಟ್ ಈಸ್ ಗ್ರೇಟರ್ ದನ್ 0, ಮೈನಸ್ 1 ಹೌದಲ್ಲ ಎಕ್ಸ್. ದಟ್ ಈಸ್ ದಿಸ್ ಯು ಕ್ಯಾನ್ ಆಸ್ ಎಕ್ಸ್ ಕಾಮನ್ ತೊಗೊಂಡ್ರೆ ಸೊ ಡಿ ಲೆಫ್ಟ್ ವಿತ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದರೆ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅಂದರೆ ದಿಸ್ ಯು ಕ್ಯಾನ್ ಆಸ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಅಂತ ಬರೀಬೋದು. ಇದು ದಟ್ ಈಸ್ ಗ್ರೇಟರ್ ದನ್ 0. ಇದನ್ನ ನಾನೇನು ಮಾಡೋಣ, ಲೊಕೇಟ್ ಮಾಡ್ತೀನಿ. ನಮ್ಗೆ ಏನು ಬರುತ್ತೆ ಕೋಆರ್ಡಿನೇಟ್ ಪಾಯಿಂಟ್ಸ್ ನೋಡಿ, ಏನು ನಮ್ಗೆ ಯಾವ ಇಂಟರ್ವಲ್ ಬರ್ತದೆ, ಪಾಸಿಟಿವ್ ಬರಬೇಕು. ಪಾಸಿಟಿವ್ ಅಂದರೆ ನೋಡಿ, ಫಸ್ಟ್ ಎಕ್ಸ್ ಇಸ್ ಕೂಡ 0 ಮಾಡ್ಕೊಳ್ಳಿ, ಅವಾಗಿಂದ ಎಕ್ಸ್ ಇಸ್ ಕೂಡ 0 ಬರುತ್ತೆ. ಎಕ್ಸ್ ಮೈನಸ್ 1 ಈಸ್ ಕೂಡ 0 ಮಾಡಿದ್ರೆ ಎಕ್ಸ್ ಇಸ್ ಕೂಡ 1 ಬರುತ್ತೆ. ಎಕ್ಸ್ ಪ್ಲಸ್ 1 ಈಸ್ ಕೂಡ 0 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಮೈನಸ್ 1 ಬರುತ್ತೆ, ಮೈನಸ್ 1. ಇದು ಯಾವತ್ತಿದ್ರು ಪ್ಲಸ್ ಬರುತ್ತೆ. ಈ ವ್ಯಾಲ್ಯೂಸ್ ಏನು ಈ ಕಡೆ 1ಕ್ಕಿಂತ ದೊಡ್ಡದು ಯಾವ್ದಾರ ಇದ್ರ ವ್ಯಾಲ್ಯೂಸ್ ಪ್ಲಸ್ ಬರುತ್ತೆ. ಅದೇ ಥರ 0 ಮತ್ತೆ 1 ನೋಡಿದ್ರೆ ಮೈನಸ್ ಬರುತ್ತೆ. ಓಕೆ, ಇದೇನು ಬರುತ್ತೆ ಮತ್ತೆ ಪ್ಲಸ್ ಬರುತ್ತೆ, ಮತ್ತೆ ಇದೇನು ಬರುತ್ತೆ ಇದು ಮತ್ತೆ ಮೈನಸ್ ಬರುತ್ತೆ. ಅಂದರೆ ನಮಗೆ ಗ್ರೇಟರ್ ದನ್ 0 ಅಂದರೆ ದಟ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು, ಓಕೆ, ಎಕ್ಸ್ ಬಿಲಾಂಗ್ಸ್ ಟು ಏನು ಬರುತ್ತೆ, ಎಕ್ಸ್ ವ್ಯಾಲ್ಯೂ ಏನೇ ಸಹ ಆಗ್ಬೋದು ಅಂದರೆ ದಟ್ ಈಸ್ ಮೈನಸ್ 1ಇಂದ 0 ಯೂನಿಯನ್ ವಿತ್ 1 to infinity ಇಷ್ಟು ನೋಡಿ. ಬಟ್ ಇದು ಆನ್ಸರ್ ಇಲ್ಲ, ಇದ್ರಾಗ ಆನ್ಸರ್ ಇಲ್ಲ. 1 - 1 ಇದು ಬರಬೇಕಿತ್ತು ಆನ್ಸರು, ಬಟ್ ಆನ್ಸರ್ ಇಲ್ಲ. ಇದು ಕೊಟ್ಟರೆ ಗ್ರೇಸ್ ಕೊಡ್ತಾರೆ, ಈ ಥರ ಬಂದಾಗ ಗ್ರೇಸ್ ಕೊಡ್ತಾರೆ. ಬಟ್ ದಿಸ್ ಇಸ್ ವಾಟ್ ದಿ ಆನ್ಸರ್ ನೋಡಿ. ಬಟ್ ನೀವು ಹಾಕಿ ಬನ್ನಿ. ಸೊ ದಟ್ ಈಸ್ ಇದು ಆಪ್ಷನ್ ಎ ಅಂದ್ರೆ ಅಲ್ಲ, ಬಟ್ ನೀವು ಯಾವ್ದಾರ ಒಂದು ಆಪ್ಷನ್ ಹಾಕಿ ಬನ್ನಿ. ನೀವು ಆನ್ಸರ್ ಹಾಕಿ ಬಂದರೆ ಅವ್ರು ಮಾಡಿಸ್ಕೊಡಲ್ಲ. ಓಕೆ, ಸೊ ದಟ್ ಈಸ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಇದನ್ನು ಆಗಿದೆ. ಓಕೆ, ನೆಕ್ಸ್ಟ್ ಓಕೆ, ಸೊ ದಟ್ ಈಸ್ ಇದು ಸಾಲ್ವ್ ಮಾಡ್ಬೋದು ನೋಡಿ. ಸೊ ಇಫ್ ಎಕ್ಸ್ ಇಂಟರ್ಸೆಪ್ಟ್ ಆಫ್ ದಿ ಸ್ಟ್ರೈಟ್ ಲೈನ್ ಓಕೆ ಈಸ್ 10. ಓಕೆ, ಅಂದರೆ ಮೀನಿಂಗ್ ಏನಂದರೆ ಈಗ ನೋಡಿ, ಈಗ ಯಾವುದೋ ಲೈನ್ ಇದೆ ಅಂದ್ಕೊಳ್ಳಿ. ಓಕೆ, ಸೊ ದಟ್ ಈಸ್ ಎಕ್ಸ್ ಇಂಟರ್ಸೆಪ್ಟ್. ಓಕೆ, ಎಕ್ಸ್ನಲ್ಲಿ ಇಂಟರ್ಸೆಪ್ಟ್ ಮಾಡ್ತಿದೆ. ಓಕೆ, ಯಾವ ಡಿಸ್ಟೆನ್ಸಲ್ಲಿ ಇಷ್ಟು ಇಂಟರ್ಸೆಪ್ಟ್ ಮಾಡ್ತಿದೆ, 10 ಡಿಸ್ಟೆನ್ಸಲ್ಲಿ ಅಂದರೆ ದಿಸ್ ಇಸ್ ನಥಿಂಗ್ ಬಟ್ 10,0. ಓಕೆ, 10,0 ನಮಗಿದು. ಓಕೆ, ನೆಕ್ಸ್ಟ್ ಅಂದರೆ ಇಲ್ಲಿ ವೈ ಕೋಆರ್ಡಿನೇಟ್ ಪಾಯಿಂಟ್ ಏನಿರುತ್ತೆ ನಮಗೆ 0, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು ಅಂದರೆ ವೈ ಇಸ್ ಕೂಡ 0 ಆಗುತ್ತೆ. ಇಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ಮಾಡಿದ್ರೆ ವೈ ಇಸ್ ಕೂಡ 0 ಆಗುತ್ತೆ. ವಿಚ್ ಮೀನ್ಸ್ ನಮ್ಗೆ ಏನು ಬರುತ್ತೆ, ನಮಗೆ ವೈ ಇಸ್ ಕೂಡ 0 ಆಗುತ್ತೆ, ಎಕ್ಸ್ ಇಸ್ ಕೂಡ ಎಷ್ಟು ಬರುತ್ತೆ, ಎಕ್ಸ್ ಇಸ್ ಕೂಡ 10 ಆಗುತ್ತೆ. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಈ ಕ್ವಶನ್ ಈಸ್ 10x, ಸರಿ, ಎಕ್ಸ್ ವ್ಯಾಲ್ಯೂ 10 ಅಲ್ಲ. ಓಕೆ, 10a ಪ್ಲಸ್
2 ಟೈಮ್ಸ್ ಆಫ್ 2a ಟೈಮ್ಸ್ ಆಫ್ y ಅಂದರೆ 0 ಆಗ್ಬಿಡುತ್ತೆ 0 ದಟ್ ಈಸ್ ಈಕ್ವಲ್ ಟು 30 ಅಂದರೆ ದಟ್ ಈಸ್ 10a ದಟ್ ಈಸ್ ಈಕ್ವಲ್ ಟು 30 ಆಗುತ್ತೆ ನೋಡಿ a ದಟ್ ಈಸ್ ಈಕ್ವಲ್ ಟು 0 0 ಕ್ಯಾನ್ಸಲ್ ಮಾಡಿ a ದಟ್ ಈಸ್ ಈಕ್ವಲ್ ಟು 3 ಬಂತು ಓಕೆ ಬಟ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನು ಬರ್ತದೆ ದಟ್ ಈಸ್ 3x ಓಕೆ ಪ್ಲಸ್ 6y ದಟ್ ಈಸ್ ಈಕ್ವಲ್ ಟು 30 ಬಂತು ಓಕೆ y ಇಂಟರ್ಸೆಪ್ಟ್ ಏನಾಗುತ್ತೆ ಇಲ್ಲಿ ನೋಡಿ y ಇಂಟರ್ಸೆಪ್ಟ್ ಮಾಡ್ತಿದೆ ಓಕೆ y ಇಂಟರ್ಸೆಪ್ಟ್ ಮಾಡ್ತಿದೆ ಅಂದರೆ ಇದು y ಏನೋ ಒಂದು ಇರುತ್ತೆ ಓಕೆ ಬಟ್ ಎಕ್ಸ್ ಕೋಡೆಂಟ್ ಅಂತ 0 ಇರುತ್ತೆ y ಏನಾದರೂ ಇರುತ್ತೆ ಬಿಡಿ ಎಕ್ಸ್ ಕೋಡೆಂಟ್ ಅಂತ 0 ಬರುತ್ತೆ ಅಂದರೆ x ಈಸ್ ಈಕ್ವಲ್ ಟು 0 ತಗೊಂಡಾಗ y ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿಬೇಕು ನಾವು ಓಕೆ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 6y ದಟ್ ಈಸ್ ಈಕ್ವಲ್ ಟು 30 ಆಗುತ್ತೆ ಸೊ 6 1 6 5 ಆಗುತ್ತೆ ಸೊ y ದಟ್ ಈಸ್ ಈಕ್ವಲ್ ಟು 5 ಬರುತ್ತೆ ಸೊ ಯಾವ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಓಕೆ ಕ್ವಶನ್ ನಂಬರ್ 55 ಸಾಲ್ವ್ ಮಾಡಿ ನೋಡಿ ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಓಕೆ ಸೊ ಇದನ್ನು ಸ್ವಲ್ಪ ಲೆಂತ್ ಅನ್ಸ್ಬೋದು ಬಟ್ ಮಾಡ್ಬಿಡೋಣ ಅಂತ ಹೇಳ್ರಿ ಎಕ್ಸೆಂಟ್ರಿಸಿಟಿ ಆಫ್ ಎನ್ ಎಲಿಪ್ಸ್ ದ ಲೆಂತ್ ಆಫ್ ಹೂಸ್ ಮೈನರ್ ಆಕ್ಸಿಸ್ ಈಸ್ ಈಕ್ವಲ್ ಟು ದಿ ಎಕ್ಸೆಂಟ್ರಿಸಿಟಿ ಕಂಡಿಡಿ ಅಂತ ಹೇಳಿದ್ರೆ ಓಕೆ ಮಾಡಂತ ಹೇಳ್ರಿ ಓಕೆ ಎಕ್ಸೆಂಟ್ರಿಸಿಟಿ ಅಂದರೆ ಇಟ್ ಈಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಹೌದಾ ಸಿ ಡಿವೈಡೆಡ್ ಬೈ ಎ ಬಟ್ ಅವ್ರು ಏನು ಕೊಟ್ಟಿದ್ರೆ ದ ಲೆಂತ್ ಆಫ್ ಹೂಸ್ ಮೈನರ್ ಆಕ್ಸಿಸ್ ಓಕೆ ಲೆಂತ್ ಆಫ್ ಮೈನರ್ ಆಕ್ಸಿಸ್ ಏನು ಬರುತ್ತೆ ಎಲಿಪ್ಸ್ ಈ ಥರ ಎಲಿಪ್ಸ್ ಇದೆ ಅನ್ಕೊಳ್ಳಿ ಲೆಂತ್ ಆಫ್ ಮೈನರ್ ಆಕ್ಸಿಸ್ ಇದು ಹೌದಾ ಸೊ ದಿಸ್ ಇಸ್ ವಾಟ್ 2b which is equal to the distance between foci ಅಂದ್ರೆ ಇದು distance between foci ಇದು ಎಷ್ಟು that is 2c ಹೌದಾ 2c ಗೆ ಈಕ್ವಲ್ ಇರುತ್ತೆ ಅಂದ್ರೆ this 2b that is equal to 2c ಬರುತ್ತೆ which means 2 ಕ್ಯಾನ್ಸಲ್ ಮಾಡಿ b that is equal to c1 ಓಕೆ ನಾವು ಈ ಕಂಡುಹಿಡಿಬೇಕಂದ್ರೆ ಸೊ ನೋಡಿ ಸೊ ಈ c ವ್ಯಾಲ್ಯೂ ಏನು ಬರುತ್ತೆ ಈಗ c ವ್ಯಾಲ್ಯೂ ಓಕೆ ಯು ನೋ ದಟ್ a ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಎಲಿಪ್ಸ್ ಅಲ್ಲಿ ಓಕೆ ನಾವು ಯು ಜಸ್ಟ್ ಸಿ ಬಿ ಮತ್ತು ಸಿ ವ್ಯಾಲ್ಯೂ ಸೇಮ್ ಇದೆ ಹೌದಾ ಓಕೆ ಸೊ ದಿಸ್ ಲೆಟಸ್ ಕನ್ಸಿಡರ್ ಓಕೆ ಸೊ ನಾವೇನು ಮಾಡೋಣ ಅಂದರೆ ಇದೇನೇನು ಮಾಡೋಣ ಎ ವ್ಯಾಲ್ಯೂ ಈ ಕಡೆ ತೊಗೊಳೋಣ ಇನ್ ಟರ್ಮ್ಸ್ ಆಫ್ ಎ ಬರೆಯೋಣ ಒಂದು ಕೆಲಸ ಮಾಡೋಣ ಅಂತ ಹೇಳ್ರಿ ಓಕೆ ಸೊ ಬಿ ಆಲ್ಸೋ ಯು ಶುಡ್ ರೈಟ್ ಇನ್ ದ ಸಿ ಸೊ ಓಕೆ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ನೋಡಿ ಸೊ ದಟ್ ಈಸ್ ಬಿ ವಿ ಕ್ಯಾನ್ ಇಟ್ ಆಸ್ ಸಿ ಅಂತ ಬರೆಯುತ್ತವೆ ಬಿಕಾಸ್ ಇಲ್ಲಿಂದ ಅವಾಗ ಏನು ಬರುತ್ತೆ ಎ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ 2c ಸ್ಕ್ವೇರ್ ಬರುತ್ತೆ ಅಂದರೆ ಎ ವಿ ಕ್ಯಾನ್ ಇಟ್ ಆಸ್ ಓಕೆ ಸೊ a we can write as root 2 okay c ಬರುತ್ತೆ okay root 2c ಅಂದ್ರೆ ಇಲ್ಲಿ ನೋಡಿ so this c I'll write as it is okay a can write as root 2c c ಕ್ಯಾನ್ಸಲ್ ಮಾಡಿ ಸೊ ನಮ್ಗೆ ಏನು ಬರುತ್ತೆ e that is equal to 1 divided by root ಇದನ್ನೇ ಕೇಳಿದರು ಎಕ್ಸೆಂಟ್ರಿಸಿಟಿ ಯಾವಾಗ ಮೈನರ್ ಆಕ್ಸಿಸ್ is equal to distance between two foci ಇಷ್ಟು ನೋಡಿ ಯಾವುದು ಆಪ್ಷನ್ ಡಿ ಕ್ವಶನ್ ನಂಬರ್ 56 ಆಯ್ತು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ವಶನ್ ಓಕೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಸಿ ಓಕೆ ಎ ಬಿ ಸಿ ಪಾಯಿಂಟ್ ಪಿ ಓಕೆ ನಮಗೆ 3D ಸ್ಪೇಸ್ ಇದೆ ಎ ಬಿ ಸಿ ಅನ್ನೋದು ಪಾಯಿಂಟು ಎ ಬಿ ಸಿ ಫ್ರಮ್ ವಿಚ್ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಇಲ್ಲಿಂದ ಡಿಸ್ಟೆನ್ಸ್ ಓಕೆ ಇಲ್ಲಿಂದ ಡಿಸ್ಟೆನ್ಸ್ ಏನಿರುತ್ತೆ ಅಂದರೆ ಓಕೆ ಇಲ್ಲಿ ಕೋರ್ಡಿನೇಟ್ ಪಾಯಿಂಟ್ಸ್ ಏನಿರ್ತಾವೆ ನಮಗೆ ದಟ್ ಈಸ್ ಎ 0 ಅಷ್ಟೇ ಇರುತ್ತೆ ಸೊ ವಿಚ್ ಇಸ್ ನಥಿಂಗ್ ಬಟ್ ಏನು ರೂಟ್ ಆಫ್ ಎ ಮೈನಸ್ ಎ ಅಂದರೆ 0 ಸ್ಕ್ವೇರ್ ಆಗುತ್ತೆ 0 ಸ್ಕ್ವೇರ್ ಬಿ ಮೈನಸ್ 0 ಅಂದರೆ ಬಿ ಸ್ಕ್ವೇರ್ ಪ್ಲಸ್ ಸಿ ಮೈನಸ್ 0 ಅಂದರೆ ಸಿ ಸ್ಕ್ವೇರ್ ನೋಡಿ ಸೊ ಯಾವ ಆಪ್ಷನ್ ಕೂಡ ಆಪ್ಷನ್ ಎ ಇದನ್ನು ಸಾಲ್ವ್ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಎಷ್ಟಾಯ್ತು ಟೈಮ್ 40 ಮಿನಿಟ್ಸ್ ಆಯಿತು ಓಕೆ ಸೊ ಇನ್ನೂ 30 ಮಿನಿಟ್ಸ್ ಇದೆ ಓಕೆ ನೆಕ್ಸ್ಟ್ ನೋಡಿ ಇದನ್ನು ನೋಡಿ ಸೊ ಇದು 3 ಬರಬೇಕಿತ್ತು ಆ್ಯಕ್ಚುಲಾಗಿ ಓಕೆ ಇದು 3 ಬರಬೇಕು ಓಕೆ ದ ಮೀನ್ ಡಿವಿಯೇಷನ್ ಆಫ್ ದಿ ಡಾಟಾ ಓಕೆ ಇದ್ರ ಮೀನ್ ಡಿವಿಯೇಷನ್ ಏನು ಬರುತ್ತೆ ಕಂಡಿಡಿ ಅಂತ ಹೇಳಿದ್ರೆ ಸೊ ಮೀನ್ ಡಿವಿಯೇಷನ್ ಅಂತ ಬಂದಾಗ ಓಕೆ ಮೀನ್ ಡಿವಿಯೇಷನ್ ಅಬೌಟ್ ಇದ್ರ ಮೀನ್ ಕಂಡಿಡಿ ಫಸ್ಟು ಓಕೆ ಇವೆಲ್ಲ ಸಮ್ ಮಾಡ್ಕೊಳ್ಳಿ ಸಮ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 49 ಬರುತ್ತೆ ನೋಡಿ ಬೇಕಾದ್ರೆ ಸಮ್ ಮಾಡಿ 3 + 10 23 ಆಗುತ್ತೆ 23 27 34 49 divided by 7 that is x bar that is equal to ಎಷ್ಟು ಬರುತ್ತೆ ನಮಗೆ 7 ಬರುತ್ತೆ ಓಕೆ 7 ಮತ್ತು 3 ನಡುವೆ ಡಿಫ್ರೆನ್ಸ್ ಎಷ್ಟಿದೆ ನಮಗೆ 7 ಮತ್ತು 3 ನಡುವೆ ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ 7 ಮತ್ತು 3 ನಡುವೆ ಡಿಫ್ರೆನ್ಸ್ ಎಷ್ಟಿದೆ ನಮಗೆ 4 ಇದೆ 4 ಬರ್ಕೊಳ್ಳಿ ನೆಕ್ಸ್ಟ್ 10 ಮತ್ತು 3 ಮತ್ತು 4 ಮತ್ತು 3 ಆಗುತ್ತೆ ಮತ್ತು ಇದು 0 ನೆಕ್ಸ್ಟು ಮತ್ತು 3 ಮತ್ತು 2 ಸೊ ಡಿವೈಡೆಡ್ ಬೈ ಎಷ್ಟು 7 ಇವೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ದಟ್ ಈಸ್ 4 + 3 7 ಬರುತ್ತೆ 10 13 + 3 ಅಂದರೆ 13 + 5 ಅಂದರೆ 18 ಬರುತ್ತೆ 18 divided by 7 7 1 ಜಾ 7 7 2 ಜಾ 14 ಎಷ್ಟು ಉಳಿತು ನಮಗೆ ಇಲ್ಲಿ 7 2 ಜಾ 14 ಅಂದರೆ 4 ಉಳಿತು ಇಲ್ಲಿ ಪಾಯಿಂಟ್ ಕೊಡಿ 0 ಮಾಡ್ಕೊಳ್ಳಿ 7 ಹೌ ಮಚ್ ಜಾ 7 5 ಜಾ 35 ಓಕೆ ನೆಕ್ಸ್ಟ್ ಎಷ್ಟು ಉಳಿಯುತ್ತೆ ನಮಗೆ 5 ಉಳಿತು ಪಾಯಿಂಟ್ ಕೊಟ್ಟಿದ್ದೀವಿ ಆಲ್ರೆಡಿ 0 7 7 ಜಾ 49 ಓಕೆ 2.57 ಬರ್ತದೆ ಆಪ್ಷನ್ ಬಿ ಇದು ಕ್ವಶನ್ ನಂಬರ್ 58 ಸಾಲ್ವ್ ಮಾಡಿ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 59 ಸಾಲ್ವ್ ಮಾಡೋಣ ನೋಡಿ ಕ್ವಶನ್ ನಂಬರ್ 59 ಏನು ಬರುತ್ತೆ ಪ್ರಾಬಬಿಲಿಟಿ ಆಫ್ ದಟ್ ಎ ಲೀಪ್ ಇಯರ್ ಸೆಲೆಕ್ಟೆಡ್ ರ್ಯಾಂಡಮ್ ಓಕೆ ಲೀಪ್ ಇಯರ್ ಅಂದರೆ ಟೋಟಲ್ ಎಷ್ಟಿರುತ್ತೆ 366 ಇರುತ್ತೆ
360 ಡೇಸ್ ಅಂದರೆ ನಮಗೆ ಟೋಟಲ್ ಆಗಿ 52 ವೀಕ್ಸು. ಓಕೆ, ಸೊ 2 ಡೇಸ್ ಇರ್ತಾವೆ, 52 ವೀಕ್ಸ್ 2 ಡೇಸ್. ಓಕೆ, ನಾವು ಏನು 53 ಸಂಡೇಸ್ ಬರೋ ಚಾನ್ಸಸ್ ಎಷ್ಟು? 53 ಬರೋ ಸಂಡೇಸ್ ಅಂದರೆ ಈಗ ನೋಡಿ, ಇದು ನಾರ್ಮಲ್ 52 ವೀಕ್ಸ್ ಆಗ್ಬಿಡ್ತು, ಇದನ್ನ ಏನು ಮುಟ್ಟಂಗೆ ಇಲ್ಲ, ಇದು ಮುಗೀತು. ಇಲ್ಲಿ ನೆಕ್ಸ್ಟ್ 2 ಡೇಸ್ ಸಂಡೇ ಬರೋ ಚಾನ್ಸಸ್ ಎಷ್ಟು? ನೆಕ್ಸ್ಟ್ ಏನು ನೋಡಿ, ಮಂಡೇ ಟ್ಯೂಸ್ಡೇ ಬರ್ಬೋದು ಅದು. ಓಕೆ, ಟ್ಯೂಸ್ಡೇ ವೆನೆಸ್ಡೇ ಬರ್ಬೋದು. ನೆಕ್ಸ್ಟ್ ವೆನೆಸ್ಡೇ ಥರ್ಸ್ಡೇ ಬರ್ಬೋದು ಅದು. ನೆಕ್ಸ್ಟು ಥರ್ಸ್ಡೇ ಫ್ರೈಡೇ ಬರ್ಬೋದು. ನೆಕ್ಸ್ಟು ಫ್ರೈಡೇ ಸ್ಯಾಟರ್ಡೇ ಬರ್ಬೋದು. ನೆಕ್ಸ್ಟು ಸ್ಯಾಟರ್ಡೇ ಸಂಡೇ ಬರ್ಬೋದು. ಸ್ಯಾಟರ್ಡೇ ಸಂಡೇ ಬರ್ಬೋದು. ನೆಕ್ಸ್ಟ್ ಸಂಡೇ ಮಂಡೇ ಬರ್ಬೋದು ಅದು. ಸಂಡೇ ಮಂಡೇ. ಓಕೆ, ನೋಡಿ ಸಂಡೇ ಅನ್ನೋದು ಎಷ್ಟಲ್ಲಿ ಬರ್ತಿದೆ? ಇಲ್ಲಿ ಸಂಡೇ ಅನ್ನೋದು ಇಲ್ಲಿ ಬರ್ತಿದೆ, ಇಲ್ಲಿ ಬರ್ತಿದೆ. ಎಷ್ಟು? 2 ಟೈಮ್ಸ್ ಬರ್ತಿದೆ ಅಂದರೆ 53. ಇಲ್ಲಿ ನೋಡಿ 53 ವೀಕ್ಸ್ ಬರೋ ನಮಗೆ ಸಂಡೇನ 2 ಟೈಮ್ಸ್ ಬರುತ್ತೆ. ಔಟ್ ಆಫ್ ಇಟ್ ಇಸ್ 1 2 3 7 ಟೈಮ್ಸ್ ಇದೆ, ಅಂದರೆ 2 / 7. ದಟ್ ಈಸ್ ಆಪ್ಷನ್ ಡಿ. ಸೊ ದಟ್ ಈಸ್ 59th ಆಪ್ಷನ್. ಇದು ಕರೆಕ್ಟ್ ಆಗುತ್ತೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡಿ. ಇದೇನು ಕೊಡಿದ್ರೆ ಇದು ಸ್ವಲ್ಪ ಲಿಮಿಟ್ಸ್ ನೋಡಿ. ಇದು ಲಿಮಿಟ್ಸ್ ಗೊತ್ತಿರಬೇಕು. ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್ ಅಂದರೆ ನಮ್ಗೇನು ಗೊತ್ತಿದೆ ಫಾರ್ಮುಲಾ, n × n+1 × 2n+1 / 6 / n³ ಇದೆ ಅದೇ. ಓಕೆ, ಇಲ್ಲಿ ನೋಡಿ, ಸೊ ದಿಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ. ಸೊ ವೆನ್ ಎವರ್ ಯು ಹ್ಯಾವ್ n ಬರಬೇಕಿತ್ತು ಇಲ್ಲಿ, n ಇದು ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ. ಸೊ ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ ಇದ್ರೆ 1/∞ ಬಂದರೆ 0 ಬರುತ್ತೆ. ಓಕೆ, ಅಂದರೆ 1/n ಫಾರ್ಮೆಟಲ್ಲಿ ಬರ್ಕೋಬೇಕು. 1/n ಫಾರ್ಮೆಟಲ್ಲಿ ಬರ್ಕೊಂಡ್ರೆ ಇಲ್ಲಿ ಇನ್ಫಿನಿಟಿ ಹಾಕಿದ್ರೆ 0 ಬಂದ್ಬಿಡ್ತೀವಿ. ಇಲ್ಲಿ n ಕಾಮತ್ತು, ಇಲ್ಲಿ m ಕಾಮತ್ತು. ಅವಾಗ ಏನು ಬರುತ್ತೆ? ಇಲ್ಲಿ n ಕಾಮತ್ತು ತೊಗೊಂಡ್ರೆ ದಟ್ ಈಸ್ 1 + 1 / n ಆಗುತ್ತೆ. ಇಲ್ಲಿ n ಕಾಮತ್ತು ತೊಗೊಂಡ್ರೆ 2 + 1 / n ಆಗುತ್ತೆ. ಓಕೆ, ಇದು n × n ಮಾಡಿದ್ರೆ n³ ಆಗುತ್ತೆ, ಇದು 6n³ ಆಗುತ್ತೆ. ಇದನ್ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ. ಎಲ್ಲೆಲ್ಲಿ n ಇದೆ ಅಲ್ಲಿ n ಸಬ್ಸ್ಟಿಟ್ಯೂಟ್ ಇನ್ಫಿನಿಟಿ. ದಿಸ್ ಇಸ್ 1 + 1 / ∞, ಅದು 0 ಬಂದ್ಬಿಡುತ್ತೆ. ನೆಕ್ಸ್ಟ್ ಅದೇ ಥರ 2 + 1 / ∞, ಅದು 0 ಬರುತ್ತೆ, /6. ನಮಗೆ 2 / 6 1, 2 / 6 ಅಂತ ಬಟ್ 1/3. ಸೊ ಯಾವ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್. ಇದು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಜಸ್ಟ್ ವೀಡಿಯೋನ ಪಾಸ್ ಮಾಡ್ಕೊಂಡು ಈ ವಿಡಿಯೋ ಬೇಡ. ನೆಕ್ಸ್ಟ್ ಇಷ್ಟ ಅದು ಕ್ವಶನ್ಸ್ ಇಷ್ಟು ಆಲ್ಮೋಸ್ಟ್ ನಿಮ್ಗೆ ಯಾವ್ದು ಈಸಿ ಇದೆ ಅಷ್ಟು. ಈಗ ನೋಡಿ ಮತ್ತೆ ಫಸ್ಟ್ ಸ್ಟಾರ್ಟಿಂಗಿಂದ ಬರೋಣ. ಓಕೆ, ಸ್ಟಾರ್ಟಿಂಗಿಂದ ಯಾವ್ಯಾವ ಬಿಟ್ಟಿಯೋ ಅದು ಮಾಡ್ಕೊಂಡು ಬರೋಣ. ಓಕೆ, 45 ಮಿನಿಟ್ಸ್ ಆಯ್ತು. 25 ಮಿನಿಟ್ಸ್ ಅಲ್ಲೆಲ್ಲ ಸಾಲ್ವ್ ಮಾಡಬೇಕು. ಓಕೆ, ಇದನ್ನು ಸ್ಟಿಲ್ ನಮ್ಗೆ ಬರಲ್ಲ. ಓಕೆ, ಇದು ನೋಡಿ e⁻x ಗ್ರಾಫ್ ಏನು ಬರುತ್ತೆ? e⁻x ನ ಗ್ರಾಫ್ ಈ ಥರ ಬರುತ್ತೆ. ಓಕೆ, ಸೊ ಅದು ಇಲ್ಲಿ ನೋಡಿ ಒಂದು ಹಾರಿಜೆಂಟಲ್ ಲೈನ್ ಹಾಕಿದ್ರೆ 1 1 ಆಗುತ್ತೆ. ಅದಕ್ಕೆ ಒಂದೇ ಸಲ ಹಾರಿಜೆಂಟಲ್ ಲೈನ್ ಒಂದೇ ಸಲ ಗ್ರಾಫ್ ಮೇಲೆ ಪಾಸ್ ಆಗಿ ಇದು ಆಗುತ್ತೆ 1 1. ಇದು ನೋಡಿ e⁻x² ಅಂದರೆ ಸೊ ಇದು ಗ್ರಾಫ್ ಈ ಥರ ಬರುತ್ತೆ, ಈ ಥರ ಬರುತ್ತೆ. ಈ ಥರ ನಾವು ಈ ಥರ ಲೈನ್ ಹಾರಿಜೆಂಟಲ್ ಲೈನ್ 2 ಪಾಯಿಂಟ್ಸ್ ಮೇಲೆ ಪಾಸ್ ಆಗ್ತಿದೆ. ಮತ್ತೆ sin x ಗ್ರಾಫ್ ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಅಂದರೆ ನಾವು ಹಾರಿಜೆಂಟಲ್ ಲೈನ್ ಹಾಕಿದ್ರೆ 2 ಪಾಯಿಂಟ್ಸ್ ಮೇಲೆ ಪಾಸ್ ಆಗುತ್ತೆ. ಅಂದರೆ ಆಪ್ಷನ್ ಎ, ದಿಸ್ ಇಸ್ ಓನ್ಲಿ ಕರೆಕ್ಟ್. ಈಗ ಇಲ್ಲಿ ಕರೆಕ್ಟ್ ಆಯ್ತಾ? ಇದು ಈ ಥರ ರೈಟ್ ಮಾಡ್ಕೊಳ್ಳಿ, ಈ ಥರ ರೈಟ್ ಮಾಡಿ, ಇದು ಮುಗಿದಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇದೆಲ್ಲ ಮಾಡಿದ್ದೀವಿ. ಓಕೆ, ಇದು ಮಾಡಿದ್ದೀವಿ. ಓಕೆ, ಇದು ಮಾಡಿಲ್ಲ ನೋಡಿ. ಸೊ ನೋಡಿ, ಸೊ ನಾವು ಸೈನ್ ಇನ್ವರ್ಸ್ ಆಫ್ ಇದು ಡೈರೆಕ್ಟ್ ಆಗಿ ನಮಗೆ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ. ಯಾಕೆ ಮಾಡಕ್ಕೆ ಬರಲ್ಲ ಅಂದರೆ ಇದು ನಮಗೆ ಆ ರೇಂಜಲ್ಲಿ ಬರಲ್ಲ. ಓಕೆ, ಸೊ ನಾವು ಇದೇನು ಮಾಡಬೇಕು? ಅದು ಸಾರಿ, ಆ ಡೊಮೇನಲ್ಲಿ ಬರಲ್ಲ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೋದು. ಇದು ಏನು ಬರಬೇಕು? ಸೈನ್ ಅಂದರೆ -90° ಇಂದ 90°, ಇದು -90° ಬರಲ್ಲ. ಇದು ಅದಕ್ಕೋಸ್ಕರ ಇದು ಸೆಕೆಂಡ್ ಸೈನ್ ಆಫ್ π - π/3 ಅಂತ ಬರೀಬೋದು ಇದು. ಓಕೆ, ಈ ಥರ. ನೆಕ್ಸ್ಟ್ ಅದೇ ಥರ ಪ್ಲಸ್ ಇದು ಕಾಸ್ ಇನ್ವರ್ಸ್ ಆಫ್. ಓಕೆ, ಇದನ್ನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ. ಯಾಕೆ ಬರ್ಬೇಕಂದ್ರೆ ನಮಗೆ ಕಾಸ್ ಅಂದರೆ 0 ಇಂದ π ನಡುವೆ ಬರಬೇಕು. ಇದು 0 ಇಂದ π ಬರಲ್ಲ, ಜಾಸ್ತಿ ಬರುತ್ತೆ. ದಟ್ ಈಸ್ ವೈ ದಿಸ್ ಸೆಕೆಂಡ್ π + π/6 ಅಂತ ಬರೀತೀನಿ ನಾವು. π + ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್. ಸೊ ದಿಸ್ ವಿ ಕ್ಯಾನ್ ಡಸ್ ಇದನ್ನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ. ವೈ? ಬಿಕಾಸ್ -90° 90° ಬರಬೇಕು. ದಟ್ ಈಸ್ ಟ್ಯಾನ್ ಆಫ್ π - π/4 ಬರುತ್ತೆ. ಸೊ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಸಾರಿ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬಿಡಿ. ಸೈನ್ ಇನ್ವರ್ಸ್ ಹಂಗೆ ಬರ್ಕೊಳ್ಳಿ. ನಾವು ಇದು ಮಲ್ಟಿಪಲ್ ಆಫ್ π ಇದ್ರೆ ಏನಾಗುತ್ತೆ? ಮಲ್ಟಿಪಲ್ ಆಫ್ π ಇದ್ದಾಗ ಸೈನ್ ಆಗುತ್ತೆ. sin π/3 ಬರ್ಕೊಳ್ಳಿ, sin π/3. ಓಕೆ, ನಾವು ಇದೇ ಥರ ನೆಕ್ಸ್ಟ್ ಇದೇ ಥರ ಮಲ್ಟಿಪಲ್ ಆಫ್ π ಇದ್ರೆ ಏನಾಗುತ್ತೆ? ನಮಗೆ ಪೈನ ಕಾಸೇ ಆಗುತ್ತೆ, ಕಾಸ್ π/6 ಬರ್ಕೊಳ್ಳಿ. ಓಕೆ, ಇಲ್ಲಿ π + π/6 ಅಂದರೆ ಸೆಕೆಂಡ್ ಕ್ವಾಡ್ರಂಟ್ ಅದು, ಸಾರಿ ಥರ್ಡ್ ಕ್ವಾಡ್ರಂಟ್ ಕಾಸ್ ಇಲ್ಲ ಅಂತ ನೆಗೆಟಿವ್ ಇರುತ್ತೆ, ನೆಗೆಟಿವ್ ಬರ್ಕೊಳ್ಳಿ. ದಿಸ್ ಇಸ್ ಕಾಸ್ ಇನ್ವರ್ಸ್ ಆಫ್. ನೆಕ್ಸ್ಟ್ ಅದೇ ಥರ ಟ್ಯಾನ್ ಇನ್ವರ್ಸ್ ಆಫ್. ಇದೇನು ಬರುತ್ತೆ? ಟ್ಯಾನ್ ಇನ್ವರ್ಸ್ ಆಫ್. ನಮ್ಗೇನು ಬರುತ್ತೆ? ಟ್ಯಾನ್ ಇನ್ವರ್ಸ್ ಆಫ್. ಮಲ್ಟಿಪಲ್ ಆಫ್ π ಇದೆ, ಮಲ್ಟಿಪಲ್ ಆಫ್ ಇದ್ರೆ ನಮ್ಗೇನು ಬರುತ್ತೆ? ಟ್ಯಾನೇ ಬರುತ್ತೆ. ಮಲ್ಟಿಪಲ್ ಆಫ್ ಇದ್ರೆ ಟ್ಯಾನ್ π/4 ಬರ್ಕೊಳ್ಳಿ. π - π/4 ಅಂದರೆ ಸೆಕೆಂಡ್ ಕ್ವಾಡ್ರಂಟ್ ಟ್ಯಾನ್ ಅಲ್ಲಿ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಬರ್ಕೊಳ್ಳಿ. ಓಕೆ, ಇದನ್ನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿ π/3 ಬರುತ್ತೆ, π/3 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್. ಓಕೆ, ದಿಸ್ ಕಾಸ್ ಇನ್ವರ್ಸ್ ಆಫ್ -6 ಅಂದರೆ π - π/6 ಬರುತ್ತೆ ನೋಡಿ, ಇದು ಡೈರೆಕ್ಟಾಗಿ.
ಓಕೆ ಸೊ ದಿಸ್ ನೆಕ್ಸ್ಟ್ ಅದೇ ಥರ ಮೈನಸ್ ಇದು ಮೈನಸ್ ಹೊರಗಂದ್ರೆ ಮೈನಸ್ ಆಫ್ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ 5/4 ಬರುತ್ತೆ. ಓಕೆ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿ ನಮ್ಗೆ ಏನು ಬರ್ತಿದೆ ಎಲ್ ಸಿ ಎಮ್ ತೊಗೊಂಡಾಗ. ಓಕೆ ಸೊ ಇದೇನಾಗುತ್ತೆ +5/6. ಓಕೆ ಸೊ ನಮ್ಗೆ ಇದು ನೋಡಿ ಇದೇನಾಗುತ್ತೆ 5/6 ಆಗುತ್ತೆ. ದಿಸ್ ಯು ಕ್ಯಾನ್ ಸಾಲ್ವ್ ಮಾಡಿದ್ರೆ ಇದು 5/4 ಇದು 5/4. ಓಕೆ ಇದನ್ನು ಎಲ್ ಸಿ ಎಮ್ ತೊಗೊಳ್ಳಿ. 3, 6 ಆ್ಯಂಡ್ 4 ಎಲ್ ಸಿ ಎಮ್ ಏನಾಗುತ್ತೆ 12 ಆಗುತ್ತೆ. ಓಕೆ 3 4 ಜಾ 12. ಯಾಕೆ ದಟ್ ಈಸ್ ನಮ್ಗೇನು ಬರುತ್ತೆ 12 1 ಜಾ 12, 6 2 ಜಾ 12, 4 3 ಜಾ 12. ಸೊ ದಟ್ ಈಸ್ 4π 12π 1 12 ಜಾ ಅಲ್ಲ. ಓಕೆ 4π 12π. ಓಕೆ 12π -2π -3π. ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್ ಎಷ್ಟಾಗುತ್ತೆ 4π + 16π. 16π ಇಲ್ಲಿ 5 ಅಂದರೆ 11π ಆಗುತ್ತೆ. 11π ಡಿವೈಡೆಡ್ ಬೈ 12 ನೋಡಿ. ದಿಸ್ ಇಸ್ ವಾಟ್ ದಿ ಆನ್ಸರ್ ನಮ್ಗೆ ಆಪ್ಷನ್ ಇ. ದಟ್ ಈಸ್ ಕ್ವಶನ್ ನಂಬರ್ 6 ಆಯ್ತು ನೋಡಿ. ಕ್ವಶನ್ ನಂಬರ್ 6 ಆಯಿತು. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಇದು ಆಯ್ತಾ. ಓಕೆ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಕೆ. ವ್ಯಾಲ್ಯೂ ಆಫ್ ಕೆ ಹೇಗಂದ್ರೆ ಇದು ನೋಡಿ a² ಕಂಡು ಹಿಡ್ಕೊಳ್ಳಿ. ಏನು ಬರ್ತದೆ a² ನಲ್ಲಿ a² ನಥಿಂಗ್ ಬಟ್ a ಇಂಟು a ಇಟ್ ಈಸ್ 0 3 -7 5. ಓಕೆ ನೆಕ್ಸ್ಟ್ ಅದೇ ಥರ 0 3 -7 5. ಓಕೆ ನಾವು ಇದು ನೋಡಿ ಇದೇನು ಮಾಡಿ ಇದು 2 × 2 ಇದು 2 × 2 ಆಗುತ್ತೆ. ಓಕೆ ನಾವು ಏನಾಗುತ್ತೆ 2 × 2 ಅಂದರೆ ನಮಗೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಫಸ್ಟ್ ರೋ ಫಸ್ಟ್ ಕಾಲಮ್ 0 into anything is 0, 3 × 7 -21 ಬರುತ್ತೆ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 0 into anything 0, 3 5 ಜಾ 15 ಆಗುತ್ತೆ. ನೆಕ್ಸ್ಟ್ ಅದೇ ಥರ ಇದು 0 into anything 0, 7 into -35 ಆಗುತ್ತೆ -35. ಓಕೆ ನೆಕ್ಸ್ಟ್ ಅದೇ ಥರ 5 -21 ಆಗುತ್ತೆ -21. ಓಕೆ +25 ಆಗುತ್ತೆ ನೋಡಿ. ಸೊ ದಟ್ ಈಸ್ ನಥಿಂಗ್ ಬಟ್ ನಮಗೆ +4 ಆಗುತ್ತೆ. +4 ಹೋಗ್ಬಿಟ್ಟು ಅಂದರೆ ಕೆ ಟೈಮ್ಸ್ ಆಫ್ ಅದು ದಟ್ ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಆಫ್ a² ಅಂದರೆ a² ಇದು 5a ಇಸ್ ನಥಿಂಗ್ ಬಟ್ ವಾಟ್ ನಮಗೆ 5 0 15. ಓಕೆ -35. ಓಕೆ ನೆಕ್ಸ್ಟ್ 25 ನೋಡಿ 25 ಮೈನಸ್ ಆಫ್ 21 ಆಯ್ತು 21 0 0 21. ಓಕೆ ಸೊ ದಟ್ ಈಸ್ ಈಕ್ವಲ್ ಟು ನೋಡಿ ನಮ್ಗೇನು ಬರುತ್ತೆ 21 -21 ಬರುತ್ತೆ. ಓಕೆ ನೋಡಿ 15 -15 ಬರುತ್ತೆ. ಓಕೆ ನೆಕ್ಸ್ಟ್ ಇಲ್ಲಿ -35 ಬರುತ್ತೆ. ಓಕೆ ನೆಕ್ಸ್ಟ್ ಇದು 24 ಬರುತ್ತೆ. ಇದು ನೋಡಿ ಇವೆರಡು ಸೇಮ್ ಇದೆ ನೋಡಿ. ಇದು ಸೇಮ್ ಇದಾವೆ. ಇವೆರಡು ಸೇಮ್ ಇದ್ರೆ ಇದೇನು ಬರುತ್ತೆ ನಮ್ಗೆ ಇವೆರಡು ಕ್ಯಾನ್ಸಲ್ ಆಗಿಬಿಟ್ರೆ ಕೆ ವ್ಯಾಲ್ಯೂ 1 ಬರುತ್ತೆ. ಹೌದು. ಸೊ ಕೆ ವ್ಯಾಲ್ಯೂ ನಮಗೆ ಇದು ಕೆ ವ್ಯಾಲ್ಯೂ 1 ತೊಗೊಂಡಾಗ ಓಕೆ ಕೆ ವ್ಯಾಲ್ಯೂ 1 ತೊಗೊಂಡ್ರೆ ಈ ಕಂಡೀಷನ್ ಯಾವ ಆಪ್ಷನ್ ಇದನ್ನು ಕರೆಕ್ಟ್ ಆಯ್ತು ನೋಡಿ. ಇದು ಬರೆದಿಲ್ಲ ರೌಂಡ್ ಮಾರ್ಕ್ ಹಾಕಿದ್ದಿಲ್ಲ ಇದನ್ನು ಕರೆಕ್ಟ್ ಆಯಿತು. ಓಕೆ ನೆಕ್ಸ್ಟ್ ಇದನ್ನು ಮಾಡಿದ್ವಿ ಇದು ಸ್ಟ್ರೇಟ್ ಮಾರ್ಕ್ ಹಾಕೊಂಡಿದ್ದಿಲ್ಲ. ಓಕೆ ನೆಕ್ಸ್ಟ್ ನೋಡಿ 50 ಮಿನಿಟ್ಸ್ ಆಯ್ತು. ಇನ್ನು 20 ಮಿನಿಟ್ಸ್ ಇಲ್ಲ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸಾಲ್ವ್ ಮಾಡೋಣ. ಇದು ನೋಡಿ ಇದನ್ನು ಸಾಲ್ವ್ ಮಾಡೋಣ. ಓಕೆ ಇದು ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಬರ್ತಿಲ್ಲ ನಮಗೆ. ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಬರಲ್ಲ. ಓಕೆ ನಾವು ನೋಡಿ ಕಂಟಿನ್ಯೂಸ್ ಇದೆ ಅಂತ ನೋಡಿ. ಕಂಟಿನ್ಯೂಸ್ ಅಂದರೆ ಲಿಮಿಟ್ ಓಕೆ x ಟೆನ್ಸ್ ಟು 2. ಓಕೆ f ಆಫ್ x ದಟ್ ಈಸ್ ಈಕ್ವಲ್ ಟು f ಆಫ್ 2 ಗೆ ಈಕ್ವಲ್ ಇರುತ್ತೆ. ಓಕೆ f ಆಫ್ 2 ಅಂದರೆ ದಟ್ ಈಸ್ k ದಟ್ ಈಸ್ ಈಕ್ವಲ್ ಟು 2 ಇದೆ k. f ಆಫ್ 2 ಅಂದರೆ k ಇದೆ k ಬರ್ಕೊಳ್ಳಿ. ಇದು ನೋಡಿ ಲಿಮಿಟ್ x ಟೆನ್ಸ್ ಟು 2 2 to the power x plus 2 ಓಕೆ -16 ಡಿವೈಡೆಡ್ ಬೈ 4 to the power x -16. ಓಕೆ ಇದು ನೋಡಿ ಡೈರೆಕ್ಟ್ ಎಲ್ಲೆಲ್ಲಿ x ಇದೆ ಅಲ್ಲಿ 0 2 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ 0/0 ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಹಾಸ್ಪಿಟಲ್ ಅಪ್ಲೈ ಮಾಡಿ. ಎಲ್ಲ ಹಾಸ್ಪಿಟಲ್ ಅಪ್ಲೈ ಮಾಡಿದೆ 2 to the power x plus 2 ಓಕೆ ಇಂಟು ಇದು ನ್ಯೂಮರೇಟರ್ ಡಿಫ್ರೆನ್ಷಿಯೇಟ್ ಮಾಡಿ 2 to the power x plus 2 ಇಂಟು log 2 ಆಗುತ್ತೆ. ನೆಕ್ಸ್ಟ್ -16 ಮಾಡಿದ್ರೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. 0 ಬರ್ಕೊಳ್ಳಿ. 4 to the power x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 4 to the power x ಇಂಟು log 4 ಆಗುತ್ತೆ. log 4. ಓಕೆ ನೆಕ್ಸ್ಟ್ ಇದು ಲಿಮಿಟ್ x ಟೆನ್ಸ್ ಟು 2 ನೋಡಿ. ಎಲ್ಲೆಲ್ಲಿ x ಇದೆ ಎಲ್ಲ ಸಬ್ಸ್ಟಿಟ್ಯೂಟ್ 2 ಸಬ್ಸ್ಟಿಟ್ಯೂಟ್ ಆವಾಗ ಏನಾಗುತ್ತೆ ಇದು 2 to the power 2 + 4 ಆಗುತ್ತೆ. ಸೊ ದಿಸ್ ಇಸ್ ಏನಾಗುತ್ತೆ 4 to the power 2 ಆಗುತ್ತೆ. log 2 ಹೆಂಗಿದ್ದಂಗೆ ಬರ್ಕೊಳ್ಳಿ. ಸೊ ದಿಸ್ ಯು ಕ್ಯಾನ್ ಆಸ್ log 2 ಸ್ಕ್ವೇರ್ ಆಗುತ್ತೆ. ಓಕೆ ಸೊ ನಾವು ಯು ಜಸ್ಟ್ ಸಿ ಹಿಯರ್ ಇದು 2 to the power 4 4 to the power 2 ಎರಡು ಒಂದೇ ಆಗುತ್ತೆ. ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಇದು ತೀರಿಸ್ಕೆ ಇದು ನೋಡಿ 2ನ ಇಲ್ಲಿ ಮುಂದೆ ಬರ್ಕೊಂಡು ದಿಸ್ log 2 ಓಕೆ log 2 ಡಿವೈಡ್ ಬೈ 2 log 2 ಅಂತ ಬರಿಬೋದು. ಇದು ಸೊ log ಪ್ರಾಪರ್ಟೀಸ್ ಗೊತ್ತಿರಬೇಕು. ಇದನ್ನು ಕ್ಯಾನ್ಸಲ್ ಮಾಡಿ ಕೆ ದಟ್ ಇಸ್ ಈಕ್ವಲ್ ಏನು ಬಂದಾಗ 1/2. ಸೊ ಆಪ್ಷನ್ ಸಿ ಇದು ಕರೆಕ್ಟ್. ಇದನ್ನು ಕರೆಕ್ಟ್ ಆಯಿತು. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಓಕೆ ನಾವು ಇದು ನೋಡಿ ಇದನ್ನು ಭಾಳ ಈಸಿ ನಮಗೆ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರಿ f dash of e can read ನೋಡಿ. ಸೊ ದಿಸ್ ಸೆಕೆಂಡ್ ಇಟ್ ಆಸ್ f of x ಸೆಕೆಂಡ್ ಇಟ್ ಆಸ್ log of ಇದು 5 ಬೇಸ್ 5 ಇದೆ ಅನ್ಕೊಳ್ಳಿ. ದಟ್ ಈಸ್ log 3 log x ವಿತ್ ಬೇಸ್ 3 ಅಂದರೆ log x ಡಿವೈಡೆಡ್ ಬೈ log 3 ಈ ಥರ ಬರಿಬೋದು ನಾವು. ಓಕೆ ಅದೇ ಥರ ದಿಸ್ ವಿ ಕ್ಯಾನ್ ಆಲ್ಸೋ ರೈಟ್ ಆಸ್ log of log x divided by log 3 ಸೊ ಡಿವೈಡೆಡ್ ಬೈ log 5 ಈ ಥರ ಬರಿಬೋದು. ಓಕೆ ಸೊ ನಾವು ಇಲ್ಲೇನಂದ್ರೆ ಈ ಇರುತ್ತೆ ಅಂತ ಅರ್ಥ. ದಿಸ್ ಇಸ್ f ಆಫ್ x. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ f dash of x ದಟ್ ಈಸ್ ಈಕ್ವಲ್ ಏನು f dash of x ಅಂದರೆ ಇದನ್ನು ಕಾನ್ಸ್ಟೆಂಟ್ ಹೆಂಗಿದ್ದಂಗಿರು 1 ಡಿವೈಡೆಡ್ ಬೈ log 5 ಹೆಂಗಿದ್ದಂಗೆ ಬರ್ಕೊಳ್ಳಿ.
ಓಕೆ, ಸೊ ನಾವು ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ 1 ಡಿವೈಡೆಡ್ ಬೈ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ 3 ಬರುತ್ತೆ. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಇದಿಷ್ಟು ಬಂತು ನೋಡಿ. ಸಾರಿ, ಇದನ್ನ ಲಾಗ್ನ ಸಮಥಿಂಗ್ ಡಿಫ್ರೆನ್ಷಿಯೇಟ್ ಇದಿಷ್ಟು ಬರುತ್ತೆ. ಆಮೇಲೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಕಾನ್ಸ್ಟೆಂಟ್ ಹೆಂಗೆ ಬರ್ಕೊಳ್ಳಿ, 1 ಡಿವೈಡೆಡ್ ಬೈ ಲಾಗ್ 3 ಐ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, ದಟ್ ಈಸ್ ಲಾಗ್ ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, 1/x ಬರುತ್ತೆ, 1/x ಬರುತ್ತೆ. ಈ ಲಾಗ್ 3 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಎಲ್ಲೆಲ್ಲಿ ಎಕ್ಸ್ ಇದೆ ಈ ಸಬ್ಸ್ಟಿಟ್ಯೂಟ್ ಮಾಡಿ, ಎಫ್ ಡ್ಯಾಶ್ ಆಫ್ ಇ ದಟ್ ಇಸ್ ಬಿಕಾಸ್ ಎಫ್ ಡ್ಯಾಶ್ ಆಫ್ ಇ ಇದು ಎಫ್ ಡ್ಯಾಶ್ ಆಫ್ ಇ 1 ಡಿವೈಡೆಡ್ ಬೈ ಲಾಗ್ 5. ಓಕೆ, ಸೊ ದಿಸ್ ಈಸ್ ಲಾಗ್ ಇ. ಓಕೆ, ಇದು ದಿಸ್ ಈಸ್ ಇ ನೋಡಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ನೋಡಿ, ಸೊ ದಿಸ್ ಈಸ್ ಲಾಗ್ ಇ ಅಂದ್ರೆ 1 ಬರ್ತದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಏನು ಬರುತ್ತೆ, ಲಾಗ್ ಇ. ಓಕೆ, ಎಲ್ ಎಕ್ಸ್ ಇ ಇಂಟು ಲಾಗ್ 5 ವಿತ್ ಬೇಸ್ ಇ. ಇದು ಏನಿಲ್ಲ ಅಂದ್ರೆ ಇ ಇರುತ್ತೆ ಅಂತ ಅರ್ಥ. ಇ ದಿಸ್ ಈಸ್ ಎಫ್ ಡ್ಯಾಶ್ ಆಫ್ ಇ. ಎಫ್ ಡ್ಯಾಶ್ ಆಫ್ ಇ ಅಂದ್ರೆ ಇದು. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ, ಆಪ್ಷನ್ ಇದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಮಾಡಿದರೆ ಆಪ್ಷನ್ ಸಿ ಕರೆಕ್ಟ್ ಆಗಬೇಕಿದು. ಓಕೆ, ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಮಾಡಿದರೆ ಈ ಥರ ಬರಬೇಕಿತ್ತು ಆ್ಯಕ್ಚುಲ್ ಆಗೋದು. ಓಕೆ, ದಿಸ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಪಾಸ್ ಮಾಡೋದು ಡೈರೆಕ್ಟ್ ಬರ್ಕೊಳ್ಳಿ. ಓಕೆ, ನಾವು ಜಸ್ಟ್ ಸಿ ಕ್ವಶನ್ ನಂಬರ್ 18 ನೋಡಿ. ಇದನ್ನ ಮಾಡಿದ್ವಾ? ಓಕೆ, ಇದು ಮಾಡಿದ್ವಿ. ಕ್ವಶನ್ ನಂಬರ್ 18 ನೋಡಿ, ಕಾಸ್ ಇನ್ವರ್ಸ್ ಆಫ್. ಓಕೆ, ಕಾಸ್ ಇನ್ವರ್ಸ್ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ ಏನು ತೊಗೊಂಡಾಗ ಇಲ್ಲಿ ಎಕ್ಸ್ ಇಸ್ ಇಕ್ವಲ್ ಟು ಟ್ಯಾನ್ ಟೀಟಾ ತೊಗೊಂಡ್ರಿ, ಎಕ್ಸ್ ಇಸ್ ಟ್ಯಾನ್ ಟೀಟಾ ತೊಗೊಂಡಾಗ ಓಕೆ, ಇದು 1 ಮೈನಸ್ ಟ್ಯಾನ್ ಸ್ಕ್ವೇರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಅದು ಇಸ್ ನಥಿಂಗ್ ಬಟ್ ಕಾಸ್ ಟೀಟಾ. ಹೌದಾ, ಕಾಸ್ ಇನ್ವರ್ಸ್ ಆಫ್ ಕಾಸ್ 2 ಟೀಟಾ ಅದು. ಓಕೆ, ನಾವು ಅದೇ ಥರ ಇಲ್ಲಿ ಎಕ್ಸ್ ಇಸ್ ಇಕ್ವಲ್ ಟು ಟ್ಯಾನ್ ಟೀಟಾ ಅಂತ ತೊಗೊಂಡಾಗ ಅದೇನೇನಾಗುತ್ತೆ, ಕಾಟ್ ಇನ್ವರ್ಸ್ ಆಫ್ ದಟ್ ಈಸ್ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಟೀಟಾ divided by 3x. Okay, this we can write as 3 tan theta minus tan cube theta divided by 1 minus 3 tan square theta. This we can write as 1 minus 3x minus x cube divided by 1 minus 3x square. ಎಲ್ಲೆಲ್ಲಿ x ಇದೆ tan theta ಸಬ್ಸ್ಟಿಟ್ಯೂಟ್ ಮಾಡಿ. ಯಾವಾಗಿನೂ ಇದು cos inverse cos ಕ್ಯಾನ್ಸಲ್ ಮಾಡಿ 2 theta ಉಳಿಯುತ್ತೆ. ದಟ್ ಈಸ್ ಈಕ್ವಲ್ ಟು cot inverse ಆಫ್ 1 divided by ಇಲ್ಲಿ tan theta ಸಬ್ಸ್ಟಿಟ್ಯೂಟ್ ಮಾಡಿದ್ರೆ tan 3 theta ಆಗುತ್ತೆ. ಓಕೆ, ಈ tan 3 theta ಮೇಲೆ ತಗೊಳ್ಳಿ, 2 theta ಪ್ಲಸ್ cot inverse ಆಫ್ tan cot 3 theta ಆಗುತ್ತೆ ನೋಡಿ. ಹಾಗೆ cot inverse cot ಕ್ಯಾನ್ಸಲ್ ಮಾಡಿ what left 2 theta ಪ್ಲಸ್ 3 theta. ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಓ ಮೈ ಗಾಡ್. ಓಕೆ, ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿ ನೋಡಿ. ಓಕೆ, ಸ್ವಲ್ಪ ಮಿಸ್ಟೇಕ್ ಮಾಡಿ ಇದು ಸ್ವಲ್ಪ ಇದನ್ನು ಓಕೆ ಇದ್ರ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಮಾಡಬೇಕಿತ್ತು. ಇದು ಪ್ಲಸ್ ಅಂತ ಬರ್ಕೊಂಬಿಟ್ಟು ನಾನು. ಓಕೆ, ಇಲ್ಲಿ ಪ್ಲಸ್ ಅಲ್ಲ ಇದು. ಓಕೆ, ಇದು ಸಪ್ರೇಟ್ ಇದನ್ನು ಸರ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಓಕೆ, ಇದನ್ನು ಸಪ್ರೇಟ್ ಇದಕ್ಕೆ ಸಪ್ರೇಟ್ ಮಾಡ್ಬೇಕು ನೋಡಿ. ಓಕೆ, ಸೊ ಇದನ್ನು ನೋಡಿ, ಇದನ್ನು ಸಪ್ರೇಟು. ನಾವು ಇದು 2 tan inverse ಆಫ್ ಎಕ್ಸ್ ಇರುತ್ತೆ, 2 tan ಟೀಟಾ ಅಂದರೆ tan inverse ಆಫ್ ಎಕ್ಸ್, tan inverse ಆಫ್ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇದು ಏನಾಗುತ್ತೆ, ಕಾಟ್ ಇನ್ವರ್ಸ್ ಆಫ್ ಟೀಟಾ ಆಗುತ್ತೆ. ದಟ್ ಈಸ್ ಕಾಟ್ ಇನ್ವರ್ಸ್ ಆಫ್ ಕಾಟ್ 3 ಟೀಟಾ ಆಗುತ್ತೆ. ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾವಾಗ ಏನಾಗುತ್ತೆ, 3 tan inverse ಆಫ್ ಎಕ್ಸ್ ಆಗುತ್ತೆ. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ನೋಡಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನು ಬರುತ್ತೆ, 2 divided by 1 plus 1 divided by x ಸ್ಕ್ವೇರ್. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ, ಅಥವಾ ಇದನ್ನ ಯು ಅಂತ ತಗೊಳ್ಳೋಣ, ಇದನ್ನ ವಿ ಅಂತ ತಗೊಳ್ಳೋಣ. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 divided by 1 plus x ಸ್ಕ್ವೇರ್ ಆಗುತ್ತೆ. ಇದನ್ನ ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ 2 divided by 3. ಸೊ du divided by dv. ಓಕೆ, du divided by dv ಅಂದ್ರೆ ಎಷ್ಟು ಬಂತು, ಇಷ್ಟು ಬಂತು ನೋಡಿ. ಸೊ ಟೈಮ್ ಎಷ್ಟಾಯ್ತು ಒಂದ್ಸಲ ನೋಡ್ಬಿಟ್ಟು ಹೋಗ್ತೀರಿ, 55 minutes ಆಯಿತು. ಓಕೆ, ಇನ್ನೂ 25 minutes ಇದೆ. ಓಕೆ, ನಾವು ಜಸ್ಟ್ ಸಿ ಇದು ಆಯ್ತಾ, 2/3 ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನಾವು ಇದನ್ನು ಕರೆಕ್ಟ್ ಆಯಿತು. ಓಕೆ, ಇದನ್ನು ಕರೆಕ್ಟ್ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಓಕೆ, ಇದು ಸ್ವಲ್ಪ ಲೆಂತಿ ಅನಿಸ್ಬೋದು, ನೆಕ್ಸ್ಟ್ ಸಾಲ್ವ್ ಮಾಡೋಣಂತೆ, ಟೈಮ್ ಇದೆ ಏನೋ. ಇದನ್ನು ಮಾಡೋಣ ನೋಡಿ. ಓಕೆ, ಸೊ ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್, ಇದನ್ನು ಸಾಲ್ವ್ ಮಾಡೋಣ. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ ಯು. ಓಕೆ, ದಿಸ್ ಇಸ್ ಯು ಅಂತ ತಗೊಳ್ಳೋಣ. ಸೈನ್ ಕ್ಯೂಬ್ ಟೀಟಾನ ವಿತ್ ರೆಸ್ಪೆಕ್ಟ್ ಟು ಟಿನ ಡಿಫ್ರೆನ್ಷಿಯೇಟ್ ಮಾಡಿ du by dt ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ. ಸೊ ದಿಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ತಗೊಳ್ಳೋಕ್ಕಿನ್ನ ಎಕ್ಸ್ ತೊಗೊಂಬಿಡೋಣ. ಓಕೆ, ಸೊ ಎಕ್ಸ್ ಇದನ್ನು ಎಕ್ಸ್ ಅಂತ ತೊಗೊಳೋಣ, ಇದನ್ನು ವೈ ಅಂತ ತೊಗೊಳೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋಣ. ಅವಾಗ ಏನು ಬರುತ್ತೆ, ಎ ಯು ರೈಟ್ ಆಸ್ ಈ ಸೈನ್ ಕ್ಯೂಬ್ ಟೀಟನ ಡಿಫ್ರೆನ್ಷಿಯೇಟ್ ಮಾಡಿ 3 sin square ಟೀಟಾ, sin square ಟಿ. ಆಮೇಲೆ ಸೈನ್ ಟಿನ ಡಿಫ್ರೆನ್ಷಿಯೇಟ್ ಮಾಡಿ ಕಾಸ್ ಟಿ ಬರುತ್ತೆ, ಕಾಸ್ ಟಿ ಬರ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ dy by dt. ಓಕೆ, dy by dt ಇದನ್ನು ವೈ ಅಂತ ಅಸ್ಯೂಮ್ ಮಾಡ್ಕೊಂಡು ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋ. ಏನಂತ ಎ ರೈಟ್ ಆಸ್ ಇಟ್ ಈಸ್ 3 cos square t. ಓಕೆ, 3 cos square t ಇಂಟು ಮೈನಸ್ ಸೈನ್ ಟಿ ಆಗುತ್ತೆ, ಮೈನಸ್ ಸೈನ್ ಟಿ ಬರುತ್ತೆ. ಎಷ್ಟು ಅಂದರೆ dy by dx ದಟ್ ಈಸ್ ಈಕ್ವಲ್ ಟು dy by dx ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ದಿಸ್ ಡಿವೈಡೆಡ್ ಬೈ ದಿಸ್. ದಿಸ್ ಡಿವೈಡ್ ಬಿಸ್ ಅಂದರೆ ದಿಸ್ ಎ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1 sin t ಕ್ಯಾನ್ಸಲ್ ಆಗುತ್ತೆ. ಓಕೆ, 3 ಕ್ಯಾನ್ಸಲ್ ಆಗುತ್ತೆ, 1 cos t ಕ್ಯಾನ್ಸಲ್ ಆಗುತ್ತೆ. ಇದು ಮೇಲಿದೆ ನೋಡಿ, ಫಸ್ಟು dy by dx ಇದು ಮೇಲಿದೆ, ದಟ್ ಈಸ್ cos t ಮೈನಸ್ cos t ಡಿವೈಡೆಡ್ ಬೈ sin t ನೋಡಿ, sin t.
ಸೊ ವಿಚ್ ಇಸ್ ನಥಿಂಗ್ ಬಟ್ ನಮಗೆ ಮೈನಸ್ ಟ್ಯಾನ್ ಟಿ ಬಂತು. ಓಕೆ, ಮೈನಸ್ ಟ್ಯಾನ್ ಟಿ. ಓಕೆ, ನಾವು ಇದನ್ನು ಡಬಲ್ ಸೆಕೆಂಡ್ ಡೆರಿವೇಟಿವ್ ಅಂದರೆ ಇದನ್ನು dy ಬೈ ಡಿ ಎಕ್ಸ್ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಟಿನ ಡಿಫ್ರೆನ್ಸ್ ಮಾಡಿದ್ರೆ ಸೀಕೆಂಡ್ ಸ್ಕ್ವೇರ್ ಟಿ ಬರುತ್ತೆ, ಸೀಕೆಂಡ್ ಸ್ಕ್ವೇರ್ ಟಿ. ಓಕೆ, ಮತ್ತು ಟಿನ ಡಿಫ್ರೆನ್ಸ್ ಮಾಡಿ ಡಿ ಟಿ ಡಿವೈಡ್ ಬೈ ಡಿ ಎಕ್ಸ್ ಬರುತ್ತೆ. ಓಕೆ, ದಿಸ್ ಮೈನಸ್ ಸೀಕೆಂಡ್ ಸ್ಕ್ವೇರ್ ಟಿ. ಓಕೆ, ಸೀಕೆಂಡ್ ಸ್ಕ್ವೇರ್ ಟಿ ರೈಟ್ ಆಸ್ ಇಟ್ ಈಸ್. ಡಿ ಟಿ ಡಿವೈಡ್ ಬೈ ಡಿ ಎಕ್ಸ್ ನೋಡಿ ಇಲ್ಲಿದೆ, ನೋಡಿ ಇದೆ. ಓಕೆ, ಇದೇನು ಬರುತ್ತೆ ಅದನ್ನೇ ಬರ್ಕೊಳ್ಳಿ. ಇದು ಡಿ ಎಕ್ಸ್ ಬೈ ಡಿ ಟಿ, ಡಿ 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 ಎಕ್ಸ್ ಅಂದರೆ 1 ಡಿವೈಡೆಡ್ ಬೈ ಏನಿದೆ ದಟ್ ಈಸ್ ಎ ಟೈಮ್ಸ್ ಆಫ್ ಸೈನ್ಸ್ 3 ಟೈಮ್ಸ್ ಆಫ್ ಸೈನ್ ಸ್ಕ್ವಯರ್. ಓಕೆ, ಸೈನ್ ಸ್ಕ್ವೇರ್ ಟಿ ಇಂಟು ಕಾಸ್ ಟಿ. ಎಷ್ಟು ಬಂತು ನೋಡಿ. ಓಕೆ, ಇದನ್ನು ಸ್ವಲ್ಪ ಸ್ಪೇಸ್ ತೊಗೊಂಡು ಸಾಲ್ವ್ ಮಾಡೋಣ ನೋಡಿ. ಓಕೆ, ಸೊ ನಾವು ಇಷ್ಟ ಆಯ್ತಾ. ಇಷ್ಟ ಆದಮೇಲೆ ಸೊ ನಾವು ಎಲ್ಲೆಲ್ಲಿ ನಾವು ಏನು ಕಂಡುಹಿಡಿತೀರಿ. ಸೊ ಟಿ ದಟ್ ಇಸ್ ಕೂಡ ಪೈ ಬೈ 4 ಸಬ್ಸ್ಟಿಟ್ಯೂಟ್ ಮಾಡಿ ಅಂದರೆ ಪೈ ಬೈ 4 ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನು ಬರುತ್ತೆ ನಮಗೆ ದಟ್ ಈಸ್ ಮೈನಸ್ ಆಫ್ ಸೀಕೆಂಟ್ ಸ್ಕ್ವೇರ್. ಇಲ್ಲಿ ಪೈ ಬೈ 4 ರೂಟ್ 2 ಸ್ಕ್ವೇರ್ ಆಗುತ್ತೆ, ರೂಟ್ 2 ಸ್ಕ್ವೇರ್ ಅಂತ 2 ಬರುತ್ತೆ, 2 ಬರ್ಕೊಳ್ಳಿ. ಸೊ 1 ಡಿವೈಡ್ ಬೈ ದಟ್ ಈಸ್ ಎ ಟೈಮ್ಸ್ ಆಫ್ ಇದು 3 ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ನೆಕ್ಸ್ಟು ಇದು ರೂಟ್ 2 ನೋಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ದಿಸ್ ಈಸ್ ಕಾಸ್ ಇದು 1 ಡಿವೈಡ್ ಬೈ ರೂಟ್ 2 ಆಗುತ್ತೆ. ಸೊ ದಿಸ್ ಈಸ್ ಸೈನ್ ಪೈ ಬೈ ಸೈನ್ ಪೈ ಬೈ 4 ಅಂದರೆ 1 ಬೈ ರೂಟ್ 2 ಬರುತ್ತೆ. 1 ಬೈ ರೂಟ್ 2 ಅನ್ಸ್ಕೊಂಡ್ರೆ 1 ಬೈ 2 ಬರುತ್ತೆ, 1 ಬೈ 2 ಬರ್ಕೊಳ್ಳಿ. ಕಾಸ್ ಪೈ ಬೈ 4 ಅಂದರೆ ನಮ್ಗೆ ಏನು ಬರುತ್ತೆ 1 ಬೈ ರೂಟ್ 2 ಬರುತ್ತೆ, 1 ಬೈ ರೂಟ್ 2 ಬರ್ಕೊಳ್ಳಿ. ಯಾಕೆಂದ್ರೆ ಎಲ್ಲ ಮೇಲ್ ತೊಗೊಂಡ್ರೆ ಇದನ್ನೆಲ್ಲ ಮೇಲ್ ತೊಗೊಂಡ್ರೆ ಏನಾಗುತ್ತೆ ನಮಗೆ ಮೈನಸ್ 4 ರೂಟ್ 2 ಡಿವೈಡೆಡ್ ಬೈ 3 ನೋಡಿ. ಸೊ ದಿಸ್ ಈಸ್ ವಾಟ್ ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ವೆನ್ ಟಿ ದಟ್ ಈಸ್ ಈಕ್ವಲ್ ಟು ಪೈ ಬೈ 4 ರೂಟ್ 2 ಯಾವುದಿದೆ ನೋಡಿ 4 ರೂಟ್ 2 3 ಮೈನಸ್ ಬಂದಿದೆ ಇಲ್ಲಿ ನಮಗೆ. ಬಟ್ ಇಲ್ಲಿ ಮೈನಸ್ ಸೀಕೆಂಡ್ ಸ್ಕ್ವೇರ್ ಡಿ ಎಕ್ಸ್ ಬೈ ಡಿ ಟಿ ಮೈನಸ್ ಇಲ್ಲ ನೋಡಿ, ಇಲ್ಲಿ ನಮಗೆ ಆಪ್ಷನಲ್ಲಿ ಇಲ್ಲ. ಓಕೆ, ಚೆಕ್ ಮಾಡಿ ಅಂತ ಹೇಳ್ರಿ. ಇದು ನೋಡೋಣ, ಇದು ಬಿಡೋಣ. ಈಗ ನೋಡಿ ಈ ಥರ ಕನ್ಫ್ಯೂಸ್ ಆದರೆ ಬಿಟ್ಬಿಡಿ. ನೀವು ಏನು ಇದ್ರ ಬಗ್ಗೆ ಇಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ಕುಂತ್ಬೇಡಿ. ಬರಲಿಲ್ಲ ಬಿಟ್ಬಿಡಿ. ನೆಕ್ಸ್ಟ್ ನೋಡಿ ಲಾಸ್ಟಿಗೆ ನೋಡೋಣಂತೆ. ಓಕೆ, ಲಾಸ್ಟಿಗೆ ಏನಾದ್ರು ಒಂದು ಹಾಕಿ ಬರೋಣಂತೆ. ಓಕೆ, ಇದನ್ನು ಮಾಡೋಣ ನೋಡಿ. ದಟ್ ಈಸ್ ಎಕ್ಸ್ ಟು ದಿ ಪವರ್ ಎಕ್ಸ್ ನಮಗೆ ಇನ್ಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ. ಅಂದರೆ ಇದನ್ನ ಎಫ್ ಆಫ್ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ವೈ ದಟ್ ಈಸ್ ಕೂಡ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಬರಲ್ಲ. ದಟ್ ಈಸ್ ಲಾಗ್ ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಎಕ್ಸ್ ಬರುತ್ತೆ ನೋಡಿ. ಸೊ ದಟ್ ಈಸ್ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎಕ್ಸ್ ಆಗುತ್ತೆ. ಇದು ಲಾಗ್ ಅಪ್ ನಾವು ಡೈರೆಕ್ಟ್ ಲಾಗ್ ವೈ. ಇದನ್ನು ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಎಕ್ಸ್ ಮಾಡಿದ್ರೆ 1 ಬೈ ವೈ ಡ್ಯಾಶ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಇದನ್ನು ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ಎಕ್ಸ್ನ ಡಿಫ್ರೆನ್ಸ್ ಮಾಡಿದ್ರೆ 1 ಬರುತ್ತೆ, ಲಾಗ್ ಎಕ್ಸ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಪ್ಲಸ್ ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬೈ ಎಕ್ಸ್ ಬರುತ್ತೆ. ಎಕ್ಸ್ ಆಲ್ರೆಡಿ ಇರುತ್ತೆ, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. ಈ ವೈನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಓಕೆ, ಪ್ಲಸ್ 1. ಇಲ್ಲಿ ನೋಡಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಇದು ಗ್ರೇಟರ್ ದನ್ 0 ಅಂತ ಅರ್ಥ. ಓಕೆ, ಇದು ಗ್ರೇಟರ್ ದನ್. ಇಲ್ಲಿ ನೋಡಿ ಎಕ್ಸ್ ಟು ದಿ ಪವರ್ ಎಕ್ಸ್. ಸೊ ದಿಸ್ ಈಸ್ ಎಕ್ಸ್ ಟು ದಿ ಪವರ್ ಎಕ್ಸ್. ಎಕ್ಸ್ ಟು ದಿ ಪವರ್ ಎಕ್ಸ್ ಅಂದರೆ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0. ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0 ಅಂತಂದ್ರೆ ಇದು ಯಾವತ್ತಿದ್ರೆ ಏನು ಪಾಸಿಟಿವ್ನೇ ಇರ್ತದೆ, ಅದನ್ನ ಆ ಕಡೆ ಕಳಿಸ್ಬಿಡಿ. ಅವಾಗ ಏನು ಬರುತ್ತೆ ದಟ್ ಈಸ್ ಲಾಗ್ ಎಕ್ಸ್ ಪ್ಲಸ್ 1 ದಟ್ ಈಸ್ ಗ್ರೇಟರ್ ದನ್ 0. ಈ ಪ್ಲಸ್ 1 ಆ ಕಡೆ ತೊಗೊಳ್ಳಿ. ಅವಾಗ ಏನು ಬರುತ್ತೆ ಲಾಗ್ ಎಕ್ಸ್ ಈಸ್ ಗ್ರೇಟರ್ ದನ್ 1. ಓಕೆ, ಮೈನಸ್ 1 ಆಗುತ್ತೆ. ಓಕೆ, ಇಲ್ಲಿ ಏನಂದ್ರೆ ಈ ಇರುತ್ತೆ. ಓಕೆ, ಈ ಇದು ನೋಡಿ ಲಾಗ್ ಎಕ್ಸ್ ಅನ್ನೋದು ಒಂದು ಇನ್ಕ್ರೀಸಿಂಗ್ ಫಂಕ್ಷನ್ ಆದಾಗ ಇದು ಲಾಗ್ ಇದು ಈ ಕಡೆ ತೊಗೊಂಡು ಹೋಗಿ ನಾವು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಗ್ರೇಟರ್ ದನ್ ಇಲ್ಲಿ ಲಾಗ್ ಈ ಕಡೆ ತೊಗೊಂಡ್ರೆ ಇದು ಇ ಟು ದಿ ಪವರ್ -1 ಆಗುತ್ತೆ. ಇ ಟು ದಿ ಪವರ್ ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 1 ಬೈ ಇ ಅಂತ. ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 1 ಬೈ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಆಪ್ಷನ್ ಸಿ. ಇದು ಕ್ವಶನ್ ನಂಬರ್ 22 ಕರೆಕ್ಟ್ ಆಯ್ತು ನೋಡಿ. ಈಗ ನೋಡಿ ಎಕ್ಸಾಕ್ಟ್ಲಿ 1 ಅವರ್ ಆಯ್ತು, ಇನ್ನು 20 ಮಿನಿಟ್ಸ್ ಇದೆ. 20 ಮಿನಿಟ್ಸಲ್ಲಿ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ಬೇಕು ನಾವಿನ್ನು. ಓಕೆ, ಇದಾಯ್ತು, ಇದು ಮಾಡಿಲ್ಲ ನೋಡಿ. ಸೊ ಇದು ನೋಡಿ ಇದ್ರ ಏನು ಮಾಡೋಣ 25ನ ಕಾಮನ್ ತೊಗೊಳ್ಳಿ. ಇಲ್ಲಿ 25 ಕಾಮನ್ ತೊಗೊಂಡ್ರೆ ದಟ್ ಈಸ್ 25 ಕಾಮನ್ ತೊಗೊಂಡ್ರೆ ದಿಸ್ ವಿಲ್ ಬಿಕಮ್ ವಾಟ್ 9 ಡಿವೈಡೆಡ್ ಬೈ 25 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ನೋಡಿ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ 1 ಡಿವೈಡ್ ಇದು 5ನ ಹೊರಗೆ ತೊಗೊಳ್ತೀವಿ. ರೂಟ್ ಆಫ್ 3 ಡಿವೈಡೆಡ್ ಬೈ 5 ಹೋಲ್ ಸ್ಕ್ವೇರ್. ಓಕೆ, ಮೈನಸ್ ಎಕ್ಸ್ ಸ್ಕ್ವೇರ್ ಇದು. ಓಕೆ, 1/5 ಎಲ್ ರೈಟ್ ಆಸ್ ಇಟ್ ಈಸ್. ಇದು ನೋಡಿ ಇದು ಯಾವ ಫಾರ್ಮ್ ಇದೆ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ ಇದೆ. ವಿಚ್ ಮೀನ್ಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಡಿವೈಡ್ ಬೈ ಎ ಪ್ಲಸ್ ಎಲ್ ಅಂದರೆ 3/5 ನೋಡಿ. ಇಷ್ಟ ನೋಡಿ 1 ಡಿವೈಡೆಡ್ ಬೈ 5 ಸೈನ್ ಇನ್ವರ್ಸ್ ಆಫ್. ಸೊ ಇದು ಮೇಲೆ ತೊಗೊಂಡ್ರೆ 5x ಡಿವೈಡೆಡ್ ಬೈ 3 ಪ್ಲಸ್ ಸಿ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ 1 ಡಿವೈಡ್ ಬೈ 5 ಸೈನ್ ಇನ್ವರ್ಸ್ ಆಫ್ 5x. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ನಮ್ಗೆ ಇದು. ಓಕೆ, ಸೊ ಇದನ್ನು ಆಯ್ತು. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಓಕೆ, ಇದನ್ನು ಮಾಡಿದಿಲ್ಲ ನೋಡಿ. ನಾವು ಈ ಥರ ಕ್ವಶನ್ ಸಾಲ್ವ್ ಮಾಡುವಾಗ ಇಲ್ಲಿ ಎ ಇಂದ ಬಿ ಅಂತಿದ್ರೆ ಇದು π/6. ಓಕೆ, ನಿಮಗೆ ಫಾರ್ಮುಲಾ ಗೊತ್ತಿದೆ. ಓಕೆ, ಒಂದು ಫಾರ್ಮುಲಾ ಗೊತ್ತಿದೆ ಯಾವುದು ನಿಮಗೆ. ಸೊ ಎ ಇಂದ ಬಿ ಇದ್ದಾಗ ದಿಸ್ ಯು ಕ್ಯಾನ್ ಇಟ್ ಆಸ್ ಸೈನ್ ಆಫ್ π/3 ಪ್ಲಸ್ π/6
ಓಕೆ ಮೈನಸ್ ಆಫ್ ಎಕ್ಸ್ ಬರುತ್ತೆ. ಓಕೆ ಡಿವೈಡೆಡ್ ಬೈ ಅದೇ ಥರ ಇಲ್ಲಿ ಸೈನ್ ಆಫ್ ಪೈ ಬೈ 6 ಪ್ಲಸ್ ಇದು 90 ಪೈ ಆ್ಯಡ್ ಮಾಡಿದ್ರೆ 90 ಮೈನಸ್ ಎಕ್ಸ್. ಓಕೆ ದಿಸ್ ಇಸ್ ಆಲ್ಸೋ ನೋಡಿ 90 ಮೈನಸ್ ಎಕ್ಸ್ ದರ್ ಇಸ್ ಪೈ ಬೈ 2 ಮೈನಸ್ ಎಕ್ಸ್ ಆಗುತ್ತೆ. ಓಕೆ ಸೊ ದಿಸ್ ಇಸ್ ಆಲ್ಸೋ ನಮಗೆ ರೂಟ್ ಆಫ್ ಕಾಸ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಆಗುತ್ತೆ. ಸೊ ಇದು ನೋಡಿ ಇದು ಪೈ ಬೈ 2 ಮೈನಸ್ ಎಕ್ಸ್ ಅಂದರೆ ದಿಸ್ ಇಸ್ ಇಂಟಿಗ್ರೇಷನ್ ಸೇಮ್ ಆಗಿದೆ. ಇಂಟಿಗ್ರೇಷನ್ ಪೈ ಬೈ 6 ಇಂದ ಪೈ ಬೈ 3. ಓಕೆ ಇದು ಐ ಅಂತ ಅಸ್ಯೂಮ್ ಮಾಡ್ಕೊಂಡು ಇದನ್ನು ಐನೇ ಐ ಇದು ಐ. ಓಕೆ ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು ಕಾಸ್ ಎಕ್ಸ್ ಆಗುತ್ತೆ. ಅವಾಗಿದೆ ಇದು ಕಾಸ್ ಎಕ್ಸ್ ಆಗುತ್ತೆ, ಇದೇನಾಗುತ್ತೆ ಮತ್ತೆ ಸೈನ್ ಎಕ್ಸ್ ಆಗುತ್ತೆ. ಇವೆರಡು ಆ್ಯಡ್ ಮಾಡಿದ್ರೆ 2i ದಟ್ ಈಸ್ ಈಕ್ವಲ್ ಟು 2i ದಟ್ ಈಸ್ ಈಕ್ವಲ್ ಟು ಆ್ಯಡ್ ಮಾಡಿದ್ರೆ ಓಕೆ ಇದು ನ್ಯೂಮರೇಟರ್ ಈ ನ್ಯೂಮರೇಟರ್ ಸೇಮ್ ಡಿನಾಮಿನೇಟರ್ ಸೇಮ್ ಇದೆ. ನ್ಯೂಮರೇಟರ್ ಇಲ್ಲೇನಿದೆ ನಮ್ಗೇನಿದೆ ಕಾಸ್ ಎಕ್ಸ್ ಬರುತ್ತೆ, ಇಲ್ಲಿ ಸೈನ್ ಎಕ್ಸ್ ಆಗುತ್ತೆ. ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸೇ ಬರುತ್ತೆ. ವಾಪಸ್ ಇದು ಕ್ಯಾನ್ಸಲ್ ಮಾಡಿದ್ರೆ ಏನು ಬರುತ್ತೆ 1 ಬರುತ್ತೆ. ಇದ್ರದ್ದು ಇಂಟಿಗ್ರೇಷನ್ ಓಕೆ ಇದ್ರದ್ದು ಇಂಟಿಗ್ರೇಷನ್ ಮಾಡಿ. ಇಂಟಿಗ್ರೇಷನ್ ಫ್ಯಾಮಿಲಿ ಪೈ ಬೈ 6 ಇಂದ ಪೈ ಬೈ 3. ಓಕೆ ಇಂಟಿಗ್ರೇಷನ್ ಆಫ್ 1 ಎಂದು ಬರುತ್ತೆ ಎಕ್ಸ್ ಬರುತ್ತೆ. ಲಿಮಿಟ್ಸ್ ಎಲ್ಲಿಂದವರೆಗೆ ದಟ್ ಈಸ್ ಪೈ ಬೈ 6 ಇಂದ ಪೈ ಬೈ 3. ಓಕೆ ಇವೆಲ್ಲ ಕ್ವಶನ್ಸ್ ಮಾಡಿರ್ಬೇಕು ನೀವು. ಓಕೆ ಸೊ ನಾವು ದಟ್ ಈಸ್ ಪೈ ಬೈ 3 ಮೈನಸ್ ಪೈ ಬೈ 6. ಓಕೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ದಟ್ ಈಸ್ 3 and 6 6 ಆಗುತ್ತೆ. 3 2 ಜಾ 6 6 1 ಜಾ 6 ದಟ್ ಈಸ್ 2 ಪೈ ಮೈನಸ್ ಅಂದರೆ ಪೈ ಬರುತ್ತೆ. 2i ಇದೆ. ಓಕೆ 2i ಇದೆ. ಇಲ್ಲಿ 2ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಪೈ ಬೈ 12 ಬರುತ್ತೆ. ಸೊ ದಟ್ ಈಸ್ ಯಾವ ಆಪ್ಷನ್ ಎ. ಓಕೆ ಇಷ್ಟ ನೋಡಿ. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಓಕೆ ಆದಷ್ಟು ಜಲ್ದಿ ಸಾಲ್ವ್ ಮಾಡೋಣ, ಈಗ ಟೈಮ್ ಇಲ್ಲ. ಓಕೆ ನಾವು ಇ ಟು ದಿ ಪವರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ ಇ ಟು ದಿ ಪವರ್ ಸೈನ್ ಎಕ್ಸ್ ಇಲ್ಲಿ ನೋಡಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ತೊಗೊಂಡು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದೆ ಇದು ನಮ್ಗೇನು ಬರುತ್ತೆ ಇದು ಬರುತ್ತೆ. ಓಕೆ ಸೊ ದಟ್ ಈಸ್ ವೈ ಇ ಟು ದಿ ಪವರ್ ಸೈನ್ ಇನ್ವರ್ಸ್ ಅದನ್ನು ಟಿ ಅಂತ ತೊಗೊಳ್ದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟಿ ಅಂತ ತೊಗೊಂಡಾಗ ಅದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಅವಾಗಿನ ತೊಗೊಂಡು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಗುತ್ತೆ. ಇಸ್ ಡಿ ಎಕ್ಸ್ ನಲ್ಲಿ ಮಲ್ಟಿಪ್ಲೈ ಮಾಡಿ ಡಿ ಎಕ್ಸ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಸ್ ಡಿ ಟಿ ಅಂತ ಬರೀಬೋದು. ಇದು ಇಂಟಿಗ್ರೇಷನ್ ಆಫ್ ಇಲ್ಲಿ ನೋಡಿ ಲಿಮಿಟ್ಸ್ ಚೇಂಜ್ ಮಾಡಬೇಕು ಈಗ. ಓಕೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದು ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋಕೆ ಎಲ್ಲಿ ಎಕ್ಸ್ 0 ಸಬ್ಸ್ಟಿಟ್ಯೂಟ್ ಮಾಡಿ ಟಿ ವ್ಯಾಲ್ಯೂ ಏನು ಬರುತ್ತೆ 0 ಬರುತ್ತೆ. ಎಲ್ಲಿ ಎಕ್ಸ್ ಇದ್ರಲ್ಲಿ 1/2 ಸಬ್ಸ್ಟಿಟ್ಯೂಟ್ ಮಾಡಿ ಟಿ ವ್ಯಾಲ್ಯೂ ಏನು ಬರುತ್ತೆ ಪೈ ಬೈ 6 ಬರುತ್ತೆ. ಪೈ ಬೈ 6 ಈ ಲಿಮಿಟ್ಸ್ ಚೇಂಜ್ ಆಗ್ತದೆ. ಓಕೆ ಇ ಟು ದಿ ಪವರ್ ಟಿ ಅಂದರೆ ಇ ಟು ದಿ ಪವರ್ ಟಿನೇ ಆಗುತ್ತೆ ಇಂಟಿಗ್ರೇಷನ್. ಓಕೆ ಲಿಮಿಟ್ಸ್ ಎಲ್ಲಿಂದ 0 ಇಂದ ಪೈ ಬೈ 6 ಎಲ್ಲಿಂದ ಪೈ ಬೈ 6 ಸೆಟ್ ಮಾಡಿದ್ರೆ ಇ ಟು ದಿ ಪವರ್ ಪೈ ಬೈ 6 ಮೈನಸ್ ಆಫ್ ಇ ಟು ದಿ ಪವರ್ 0 ಇ ಟು ದಿ ಪವರ್ ಪೈ ಬೈ 6 ಅಬಲ್ ರೈಟ್ ಆಸ್ ಇಟ್ ಈಸ್ ಮೈನಸ್ ಆಫ್ ಇ ಟು ದಿ ಪವರ್ 0 ಅಂದರೆ 1 ಆಗುತ್ತೆ 1. ಸೊ ಯಾವ ಆಪ್ಷನ್ ಡಿ ನೋಡಿ. ಆಪ್ಷನ್ ಇದನ್ನು ಆಯಿತು. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಕೆ ಮತ್ತೆ. ಓಕೆ ನೋಡಿ ಇದನ್ನು ನೋಡಿ ಏರಿಯಾ ಎನ್ಕ್ಲೋಸ್ಡ್. ಓಕೆ ಇದನ್ನು ಸ್ವಲ್ಪ ನೋಡೋಣ ಮಾಡಂತೇಳಿ ಇದನ್ನು ಮಾಡ್ಬಿಡೋಣ. ಓಕೆ ನೋಡಿ ಫಸ್ಟ್ ಆಫ್ ಆಲ್ ಎಫ್ ಆಫ್ ಎಕ್ಸ್ ದಟ್ ಇಸ್ ವೈ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದ್ದರೆ ಗ್ರಾಫ್ ಯಾವ ಥರ ಈ ಥರ ಬರುತ್ತೆ ವೈ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್. ವೈ ಇಸ್ ಇಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಗ್ರಾಫ್ ಯಾವ ಥರ ಬರುತ್ತೆ ಮೈನಸ್ ಇಕ್ವಲ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಈ ಥರ ಬರುತ್ತೆ ಉಲ್ಟಾ ಬರ್ತದೆ. ದಿಸ್ ಇಸ್ ವೈ ಇಸ್ ಇಕ್ವಲ್ ಟು ಅದೇ ಥರ ನಮಗೆ ವೈ ಇಸ್ ಇಕ್ವಲ್ ಟು 4 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ ವೈ ಇಸ್ ಇಕ್ವಲ್ ಟು 4 ಮೈನಸ್ ಎಕ್ಸ್ ಸ್ಕ್ವೇರ್. 4 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಗ್ರಾಫ್ ಯಾವ ಥರ ಬರುತ್ತೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ಎಕ್ಸ್ ಇಸ್ ಇಕ್ವಲ್ ಟು 4 ಇದು ಇದು ಎಕ್ಸ್ ಇಸ್ ಇಕ್ವಲ್ ಟು 0 ವೈ ಇಸ್ ಇಕ್ವಲ್ ಟು 4 ಇದು ವೈ ಇಸ್ ಇಕ್ವಲ್ ಟು 4 ಈ ಥರ ಬರುತ್ತೆ ಗ್ರಾಫ್. ಓಕೆ ಈ ಥರ ಬರುತ್ತೆ ಗ್ರಾಫ್. ನಾವು ನೋಡಿ ಇದು ಒಂದು ಏರಿಯಾ. ಓಕೆ ಇದು ಒಂದು ಫಿಗರ್. ಓಕೆ ವೈ ಇಸ್ ಇಕ್ವಲ್ ಟು 4 ಮೈನಸ್ ಎಕ್ಸ್ ಸ್ಕ್ವೇರ್ ಏರಿಯಾ ಇನ್ಕ್ಲೂಸ್ ಮಾಡಿದೆ ಕರ್ವ್ and the lines x is equal to 0 ಅಂದ್ರೆ ಇದು x is equal to 0 ಅಂದ್ರೆ this is x is equal to 0 line. This is line x is equal to 0. Okay, one ಅಂದ್ರಲ್ಲಿ x is equal to 2 x is equal to 2 ಅನ್ನೋದು ಈ ಲೈನ್. Okay, this is x is equal to 2 line x is equal to 2 line. ಈ ನಡುವೆ ಏನು ಏರಿಯಾ ಬರುತ್ತೆ ಅದನ್ನು ಕಂಡುಹಿಡಿಯ ಅಂತಾರೆ. ಈ ನಡುವೆ ಏರಿಯಾ ಇದು ಬರುತ್ತೆ ಹೌದಾ ಇಷ್ಟು. ಓಕೆ ಇಷ್ಟು ಬರುತ್ತೆ ಇಷ್ಟು ಏರಿಯಾ. ಓಕೆ ಇದ್ರ ಏನು ಮಾಡೋಣ ಒಂದು ಸ್ಮಾಲ್ ಎಲಿಮೆಂಟ್ ತೊಗೊಂಡು ಓಕೆ ಸ್ಮಾಲ್ ಎಲಿಮೆಂಟ್ ತೊಗೊಂಡು ಕಂಡುಹಿಡಿಯ ನೋಡಿ. ಇದು ಸ್ಮಾಲ್ ಎಲಿಮೆಂಟ್ ವಿಲ್ ಟೇಕ್ ಇಟ್ ಆಸ್ dx. ಓಕೆ ಇದು ಏನು ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ y ಇರುತ್ತೆ. ಓಕೆ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಏರಿಯಾ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ನಮಗೆ ಎಲ್ಲಿಂದ ಇಲ್ಲ ಎಕ್ಸ್ ಇಸ್ ಇಕ್ವಲ್ ಟು 0 ಅಂತ ಎಕ್ಸ್ ಇಸ್ ಇಕ್ವಲ್ ಟು ನೋಡಿ ಎಕ್ಸ್ ಇಸ್ ಇಕ್ವಲ್ ಟು 0 ಅಂತ ಎಕ್ಸ್ ಇಸ್ ಇಕ್ವಲ್ ಟು y ಇಂಟು dx. ಸೊ ನಾವು y is nothing but what y is nothing but ಏನು ಕೊಟ್ಟಿದ್ರೆ ನಮಗೆ ದಟ್ ಈಸ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಹೌದಾ 4 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಾವು ಇದನ್ನು ಇಂಟಿಗ್ರೇಟ್ ಮಾಡಿ 0 to 2. ಓಕೆ ಇದು ಸ್ವಲ್ಪ ಕೆಳಗೆ ಬರೀಬೇಕಿತ್ತು. ಓಕೆ ಸ್ವಲ್ಪ ಇದು ನೋಡಿ ಜಲ್ಲೆಲ್ಲಿ ಬರಿಬೇಕು ಹಿಂಗೆಲ್ಲ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಯಾವ್ದು ಬರಲ್ಲ ಅದು ಬಿಟ್ಬಿಡಿ. ನಿಮ್ಗೆ ಯಾವ್ದು ಬರುತ್ತೆ ಅದು ಮಾಡ್ಕೊಂತ ಹೋಗ್ಬೇಕು. ಟೈಮ್ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಬಾರ್ದು. ಓಕೆ ನಾವು ಹಿಯರ್ ಜಸ್ಸಿ ವೈ ಅಂದರೆ ಇಸ್ ನಥಿಂಗ್ ಬಟ್ ವೈ ಇಸ್ ನಥಿಂಗ್ ಬಟ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಹೌದಾ 4 ಮೈನಸ್ ಎಕ್ಸ್ ಸ್ಕ್ವೇರ್ ಇದು ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಫ್ರಮ್ 0 to 2. 4 ಇನ್ನು ಇಂಟಿಗ್ರೇಟ್ ಮಾಡಿದ್ರೆ 4x ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಬರುತ್ತೆ. ಲಿಮಿಟ್ಸ್ ಎಲ್ಲಿಂದಲ್ಲರಿಗೆ 0 ಇಂದ 2 ಎಲ್ಲಿ ಎಕ್ಸ್ ಇಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ ಅದರ ಈಸ್ 4 2 ಜಾ 8 ಆಗುತ್ತೆ ಮೈನಸ್ 2 ಕ್ಯೂಬ್ ಮಾಡಿದ್ರೆ 8 ಡಿವೈಡೆಡ್ ಬೈ 3 ಆಗುತ್ತೆ. ಮೈನಸ್ ಆಫ್ 0ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0ನೇ ಬರುತ್ತೆ. ಬಟ್ ದಿಸ್ ನಮಗೇನು ಬರುತ್ತೆ 3 8 ಜಾ 24 ಆಗುತ್ತೆ. 24 ಮೈನಸ್ 8 ಅಂದರೆ
16 ಆಗುತ್ತೆ. 16/3 ನೋಡಿ. 16 ಆಪ್ಷನ್ ಬಿ ಇದನ್ನು ಸಾಲ್ವ್ ಮಾಡಿ. ಓಕೆ, ಟೋಟಲ್ ಆಗಿ ನಮ್ಗೆ ಇನ್ನೊಂದು 10 ಮಿನಿಟ್ಸ್ ಉಳಿದಿರ್ಬೋದು. ಓಕೆ ನೋಡಿ, ಇನ್ನು 10 ಮಿನಿಟ್ಸ್ ಎಷ್ಟು, ಇನ್ನು 15 ಮಿನಿಟ್ಸ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್, ಸೊ ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ದಿ ಪ್ಯಾರಾಬೋಲಾ. ಸೊ ಪ್ಯಾರಾಬೋಲಾ ಹೆಂಗೆ ಬರುತ್ತೆ ನೋಡಿ, ದಟ್ ಈಸ್ y² = 4x ಅಂದರೆ ಈ ಥರ ಬರುತ್ತೆ ನಮಗೆ, ಈ ಥರ ಇದ್ರ ಪ್ಯಾರಾಬೋಲಾ. ಓಕೆ, ಸೊ ನಾವು ಇದ್ರ ಪ್ಯಾರಾಬೋಲಾ ಇದು ಬಂದರೆ ಇಟ್ಸ್ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ನೋಡಿ. ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಅಂದರೆ ಏನು ಬಂದರೆ ನಮಗೆ, ದಟ್ ಈಸ್ ನಮ್ಗೆ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಅಂದರೆ, ಸೊ ದಟ್ ಈಸ್ ಇಲ್ಲಿಂದ, ಓಕೆ, ಈ ಲೆಂತ್ ಏನು ಬರುತ್ತೆ ನಮಗೆ. ಓಕೆ, ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್. ಓಕೆ, ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಏನು ಬರುತ್ತೆ, ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ನನಗೆ, ಸ್ವಲ್ಪ ಬಿಟ್ಬಿಡೋಣ, ಬರ್ತಿಲ್ಲ ಬಿಟ್ಬಿಡಿ, ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ, ಬಿಟ್ಬಿಡೋಣ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ನೆಕ್ಸ್ಟ್ ಇದಾಯ್ತಾ, ಇದಾಗಿದೆ, ಇದು ಆಗಿಲ್ಲ ನೋಡಿ. ಓಕೆ, ಇದು ಮಾಡೋಣ ನೋಡಿ. ಓಕೆ, ಸೊ ಇದು ನೋಡಿ ಏನು ಕೊಡಿದ್ರೆ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ಇದನ್ನ ವೇರಿಯಬಲ್ ಸಪ್ರೇಟಬಲ್ ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. dy/, ಇಲ್ಲಿ y² ಈ ಕಡೆ ಬರ್ಕೊಳ್ಳಿ, ನಾವು dx, ಓಕೆ, ಮೈನಸ್ 4x, ಮೈನಸ್ ಇಲ್ಲಿ dx ಈ ಕಡೆ ಬರ್ಕೋಬೇಕು ಫಸ್ಟ್. ಓ ಮೈ ಗಾಡ್, ಮೈನಸ್ 4x. ಓಕೆ, ಮೈನಸ್ 4x, ಇಲ್ಲಿ dx ಈ ಕಡೆ ಬರುತ್ತೆ. ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ ಎರಡು ಕಡೆ. ಲೈಕ್ 1/y² ಇಂಟಿಗ್ರೇಷನ್ ಮಾಡಿದ್ರೆ y to the power -2 + 1 ಡಿವೈಡೆಡ್ ಬೈ -2 + 1 ದಟ್ ಈಸ್ ಈಕ್ವಲ್ ಟು -4 ಹೆಂಗಿದೆ, x ನ ಇಂಟಿಗ್ರೇಟ್ ಮಾಡಿದ್ರೆ x² ಡಿವೈಡ್ ಬೈ 2 + c. ಓಕೆ, ಇಲ್ಲಿ ನೋಡಿ, ದಿಸ್ y to the power -1 ಆಗುತ್ತೆ, ಇದು -1 ಆಗುತ್ತೆ. ಓಕೆ, ನಾವು ಹಿಯರ್ ಇಟ್ ಈಸ್ 2 1 ಜಾ 2 2 ಜಾ, ಅವಾಗ ಏನು ಬರುತ್ತೆ, -2x² ಆಗುತ್ತೆ ಪ್ಲಸ್ c. ಓಕೆ, ನಾವು ಇಲ್ಲಿ ನೋಡಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, ಅವಾಗ 1 ಡಿವೈಡೆಡ್ ಬೈ y ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂದ ಪ್ಲಸ್ 2x² ಆಗುತ್ತೆ. ಓಕೆ, ಇದು ಪ್ಲಸ್ ಸಿ ಆರ್ ಬರಲಿ, ಏನು ಬರಲಿ ನಮಗೆ ಲೆಕ್ಕಕ್ಕೆ ಬರಲ್ಲ ಅದು. x = 0 and y = x = 0 and y = 1 ಇದ್ದಾಗ ಸಿ ವ್ಯಾಲ್ಯೂ ಏನು ಬರುತ್ತೆ ನೋಡಿ ಕಂಡು. ಓಕೆ, ನಾವು ಜನರಲ್ ಸೊಲ್ಯೂಷನ್ ಕಡೆ ಎಲ್ಲಿ x ಇದೆ 0 ಶಿಫ್ಟ್ ಮಾಡಿ 1/y ದಟ್ ಈಸ್ ಈಕ್ವಲ್ ಟು 0 ಪ್ಲಸ್ ಸಿ, ಅಂದರೆ y ಪ್ಲಸ್ ಇಲ್ಲಿ 1 ಇದೆ, 1 ಸಬ್ಸ್ಟಿಟ್ಯೂಟ್ ಮಾಡಿ, ಅಂದರೆ ಸಿ ದಟ್ ಈಸ್ ಈಕ್ವಲ್ ಟು 1 ಬಂತು, ಅದರ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ 1 ಅಲ್ಲಿ. ಅವಾಗ ಏನು ಬರ್ತದೆ ನೋಡಿ, ದಟ್ ಈಸ್ 1 ಡಿವೈಡ್ ಬೈ y ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ x² + 1. ಅಂದರೆ ಇನ್ ಟರ್ಮ್ಸ್ ಆಫ್ y ಕೊಟ್ಟಿದ್ದಾರೆ ಆನ್ಸರ್ ನೋಡಿ, ಇನ್ ಟರ್ಮ್ಸ್ ಆಫ್ y ದಟ್ ಈಸ್ ಈಕ್ವಲ್, ಇದನ್ನ ಕೇಳ್ತಾನೆ, ದಟ್ ಈಸ್ 1 ಡಿವೈಡ್ ಬೈ 2x² + 1 ದಟ್ ಈಸ್ ಈಕ್ವಲ್ ಟು y. ಇಷ್ಟು ಬಂತು. ದಟ್ ಈಸ್ ಯಾವ ಆಪ್ಷನ್ ಬಿ ಇದನ್ನು ಕಾಯ್ತು. ಈಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಇದು ಮಾಡಿದ್ದೀವಿ, ಇದನ್ನು ಮಾಡೋಣ ನೋಡಿ. ಕ್ವಶನ್ ನಂಬರ್ 34 ನೋಡಿ, ಇದು ಎ ವೆಕ್ಟರ್, ಇದು ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಐ ಕ್ಯಾಪ್. ಓಕೆ, ನಾವು ಯು ಜಸ್ಟ್ ಸಿ ಹಿಯರ್, ನಮಗೆ ಎ ವೆಕ್ಟರ್ ಲೆಟ್ ಅಸ್ ಅಸ್ಯೂಮ್ ದಟ್ ಆಸ್ ನಮಗೆ xi ಕ್ಯಾಪ್, ಓಕೆ, xi ಕ್ಯಾಪ್ ಪ್ಲಸ್ yj ಕ್ಯಾಪ್, ಓಕೆ, ಪ್ಲಸ್ zk ಕ್ಯಾಪ್ ಇದೆ ಅನ್ಕೊಳ್ಳಿ. ಸೊ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಐ ಕ್ಯಾಪ್ ಅಂದರೆ ಇದು ನೋಡಿ, ಐ ಕ್ಯಾಪ್ ಜೆ ಕ್ಯಾಪ್ ಮಾಡಿದ್ರೆ 0 ಬರುತ್ತೆ, ಐ ಕ್ಯಾಪ್ ಕೆ ಕ್ಯಾಪ್ ಮಾಡಿದ್ರೆ 0 ಬರುತ್ತೆ. ಐ ಕ್ಯಾಪ್ ಇಂಟು ಐ ಕ್ಯಾಪ್ ಮಾಡಿದಾಗ ಏನು ಬರುತ್ತೆ, 1 ಬರುತ್ತೆ, ದಟ್ ಈಸ್ ಇಲ್ಲಿ x ಉಳಿದು ಬಿಡುತ್ತೆ. ಅದೇ ಥರ ನನಗೆ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಜೆ ಕ್ಯಾಪ್ ಮಾಡಿದ್ರೆ ಇಲ್ಲಿ y ಉಳಿದು ಬಿಡುತ್ತೆ. ಅದೇ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಕ್ಯಾಪ್ ಅಪ್ ಮಾಡಿದ್ರೆ ಇಲ್ಲಿ z ಉಳಿಯುತ್ತೆ. ಇದನ್ನು ಸ್ಕ್ವೇರ್ ಮಾಡಿದ್ದಾರೆ ಅವರು. ಓಕೆ, ಸ್ಕ್ವೇರ್ ಮಾಡಿದ್ರೆ ದಿಸ್ ಇಸ್ x² + y² + z² ಮಾಡಿದ್ರು. ಓಕೆ, ಇದು ಸೊ ದಿಸ್ ಇಸ್ ನಥಿಂಗ್ ಬಟ್ ಇದು ಎ ಐ ಕ್ಯಾಪ್ ಹೋಲ್ ಸ್ಕ್ವೇರ್ ಇದು ಬಂತು ನಮಗೆ, ಇದು ಆ್ಯಕ್ಚುಲಾಗಿ ಇದು ಬಂತು. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಇದ್ರದ್ದು ಮಾಡ್ಲಸ್ ಆಫ್ ಎದು ಹೋಲ್ ಸ್ಕ್ವೇರ್. ಹೌದಾ, ಅದು ಅದೇ ಅಲ್ಲ ಇದು. ಸೊ ದಿಸ್ ಇಸ್ x² + y² + z² ಅಂದರೆ ಅದೇ ಅಲ್ಲ. ಸೊ ಅದು ನಮಗೆ ನೋಡಿ, ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬಂತು, ಇದು ಬಂತು. ದಟ್ ಈಸ್ ನಮಗೇನು ಆಪ್ಷನ್ ಡಿ. ಓಕೆ, ಸೊ ದಿಸ್ ಈಸ್ ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಇದೆಲ್ಲ ಆಯಿತು. ಓಕೆ, ಇದು ನೋಡಿ. ಓಕೆ, ಸೊ ನಾವು ಇದನ್ನು ನೋಡಿ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ. ಓಕೆ, ಡೈರೆಕ್ಟ್ ಗ್ರಾಫಲ್ಲಿ ಹಾಕ್ಬಿಡೋಣ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಫಸ್ಟ್ ಏನು ಮಾಡೋಣ, ಈಕ್ವೇಷನ್ಸ್ನ ಏನು ಮಾಡೋಣ, ಗ್ರಾಫ್ ಮೇಲೆ ಹಾಕೋಣ. ಫಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಹಾಕೋಣ, 1 2 3 4 5 ಓಕೆ 6 ಓಕೆ, ಅದೇ ಥರ 1 2 3 4 5 ಓಕೆ 6 ಇಷ್ಟುವರೆಗೆ ಹಾಕೋಣ. ನಾವು x + y ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 5 ಅಂದರೆ x ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ y ವ್ಯಾಲ್ಯೂ ಅಂತ 5 ಬರುತ್ತೆ, 5 ಬರ್ಕೊಳ್ಳಿ. ನೆಕ್ಸ್ಟ್ y ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ y x ವ್ಯಾಲ್ಯೂ ಏನು ಬರುತ್ತೆ, 5 ಬರುತ್ತೆ, 5 ಬರ್ಕೊಳ್ಳಿ. ಇದು ಒಂದು ಲೈನ್ ಜಾಯಿನ್ ಮಾಡ್ಕೊಳ್ಳಿ. ಓಕೆ, ಇದು ಒಂದು ಲೈನ್ ಬಂತು. ನೆಕ್ಸ್ಟ್, ಸೊ ದಿಸ್ ಈಸ್ ವಾಟ್ ಲೈನ್. ಓಕೆ, ಇದು ನೋಡಿ ಇಲ್ಲಿ ಗ್ರೇಟರ್ ದನ್ 5 ಇಲ್ಲಿ ನೋಡಿ, ಗ್ರೇಟರ್ ದನ್ ಅಂತಂದರೆ ಇದ್ರದ್ದು ಸೊಲ್ಯೂಷನ್ ರೀಸನ್ ಈ ಕಡೆ ಬರುತ್ತೆ, ಇದ್ರ ಸೊಲ್ಯೂಷನ್ ರೀಸನ್ ಈ ಕಡೆ. ಅದೇ ಥರ ನೋಡಿ ಇನ್ನೊಂದು ಏನು ಕೊಟ್ಟಿದ್ರೆ x + 2y ಗ್ರೇಟರ್ ದನ್ ಆರ್ ಈಕ್ವಲ್ ಟು 6. ಓಕೆ, x ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ವ್ಯಾಲ್ಯೂ ಏನು ಬರುತ್ತೆ, 3 ಬರುತ್ತೆ ನೋಡಿ. y ವ್ಯಾಲ್ಯೂ 3, x ವ್ಯಾಲ್ಯೂ y ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ x ವ್ಯಾಲ್ಯೂ ಏನು ಬರುತ್ತೆ, 6 ಬರುತ್ತೆ, 6 ಬರುತ್ತೆ. ಈ ಥರ ಬರುತ್ತೆ ನೋಡಿ, ಇದು ಗ್ರಾಫ್ ಈ ಥರ ಬರುತ್ತೆ. ಸೊ ಇದ್ರದ್ದು ನಮಗೆ ಇಲ್ಲಿ ನೋಡಿ, ದಿಸ್ ಈಸ್ ಆಲ್ಸೋ ಗ್ರೇಟರ್ ದನ್ ಈಕ್ವಲ್ ಟು 6 ಅಂದರೆ ಇದ್ರದ್ದು ಸೊಲ್ಯೂಷನ್ ರೀಸನ್ ಈ ಕಡೆ ಬರುತ್ತೆ, ಈ ಕಡೆ ಬರ್ತದೆ. ಓಕೆ, ಸೊ ನಾವು x ವ್ಯಾಲ್ಯೂ ಗ್ರೇಟರ್ ದನ್ 3, x ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು 3 ನೋಡಿ, x ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು 3 ಅಂದರೆ ಎಲ್ಲಿ ಬರುತ್ತೆ, ಇಲ್ಲಿ ಬರ್ತದೆ. x ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು 3 ಇದ್ರ ಸೊಲ್ಯೂಷನ್ ರೀಸನ್ ಈ ಕಡೆ ಬರುತ್ತೆ.
ಓಕೆ, ನಮಗೆ ಸೊಲ್ಯೂಷನ್ ಯಾವ ತರ ಈ ಕಡೆ ಬರ್ತಿದೆ ನೋಡಿ. ಈ ಕಡೆ ಸೊಲ್ಯೂಷನ್ ಬಂದ್ರೆ ನೋಡಿ, ಇದು ನಮಗೆ ಬೌಂಡೆಡ್ ರೀಜನ್ ಬರ್ತಿದೆ. ಆನ್ಸರ್ ಸೊಲ್ಯೂಷನ್ ಏನು ಬರ್ತಾ ಈ ತರ ಬಂದಾಗ ನಮಗೆ ಬೌಂಡೆಡ್ ರೀಜನ್ ಬರ್ತಿಲ್ಲ. ದಟ್ ಇಸ್ ವೈ ನಮಗೆ ಸೊಲ್ಯೂಷನ್ ಏನು ಬರುತ್ತೆ, ಅನ್ಬೌಂಡೆಡ್ ಬರ್ತಿದೆ. ದಟ್ ಈಸ್ ಕ್ವಶನ್ ನಂಬರ್ 38 ರೌಂಡ್ ಹಾಕಿದಿಲ್ಲ. ಓಕೆ, ಇದು ನೋಡಿ. ಸೊ ಇದು ನೋಡಿ ಕ್ವಶನ್ ನಂಬರ್ 38 ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಇನ್ನೂ 9 ಮಿನಿಟ್ಸ್ ಏನೋ ಇದೆ. ಓಕೆ, ಆಲ್ಮೋಸ್ಟ್ ಎಲ್ಲ ಏನು ನೋಡಿ. ಓಕೆ, ಇದನ್ನು ಸ್ವಲ್ಪ ಲಾಸ್ಟಿಗೆ ಸಾಲ್ವ್ ಮಾಡೋಣ ಅಂತ ಹೇಳ್ರಿ. ನೆಕ್ಸ್ಟ್ ಆಮೇಲೆ ಇದನ್ನ ನೋಡಿ, ಇದನ್ನು ಸಾಲ್ವ್ ಮಾಡೋಣ. ಓಕೆ, ಆದಷ್ಟು ನಾನು ಎಷ್ಟಾಗುತ್ತೆ ಅಷ್ಟು ಸಾಲ್ವ್ ಮಾಡ್ತಿದ್ದೀನಿ. ಓಕೆ, ವೈ ಬಿಕಾಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಕ್ಕೋಸ್ಕರ ಟೈಮ್ ಆಗುತ್ತೆ. ನೀವು ನಾರ್ಮಲ್ ಆಗಿ ಮಾಡ್ತಾರೆ ಜಲ್ದಿ ಆಗುತ್ತೆ. ನಾನು ಹೇಳಿದ್ದೆ 1 hour 20 minutes ಸಾಲ್ವ್ ಮಾಡ್ತೀನಿ, ಬಟ್ ಹೇಳೋಕ್ಕಾಗಲ್ಲ ಎಷ್ಟಾಗುತ್ತೆ ನೋಡೋಣ. ಅಷ್ಟು ಟೈಮಲ್ಲಿ ನಾನು ನೋಡೋಣ ಎಷ್ಟು ಕ್ವಶನ್ಸ್. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ನೋಡಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಓಕೆ, ಇದು ನೋಡಿ, ಇದು ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡಿದ್ರು ನಮಗೆ ಎಲ್ ಎಕ್ಸ್ ಲಿಮಿಟ್ ಸಪ್ಲೈ ಮಾಡಿ. ಎಲ್ ಎಕ್ಸ್ ಇದೆ ಅಲ್ಲಿ 5/4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0/0 ಫಾರ್ಮ್ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡೋಣ, ಎಲ್ಲ ಹಾಸ್ಪಿಟಲ್ ರೂಲ್ ಮಾಡಿದ್ರು ಸ್ವಲ್ಪ ಕಷ್ಟ ಆಗುತ್ತೆ ಇದು. ಓಕೆ, ಎಲ್ಲ ಹಾಸ್ಪಿಟಲ್ ರೂಲ್ ಮಾಡಿದ್ರೆ ಇದು ಯು ಇಂಟು ವಿ ಮಾಡಬೇಕು. ಓಕೆ, ಟ್ರೈ ಮಾಡೋಣ. ಎಲ್ಲ ಹಾಸ್ಪಿಟಲ್ ಇಂದ ಮಾಡಿ ನೋಡಿ. ಓಕೆ, ಕಾಸ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಮೈನಸ್ ಆಫ್ ಸೈನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ಕಾಸ್ ಎಕ್ಸ್ ಬರ್ಕೊಳ್ಳಿ. ಇದು ಯು ಇಂಟು ವಿ ಫಾರ್ಮ್ ಮಾಡಲಿದೆ. ಯು ಇಂಟು ಫಸ್ಟ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ನ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಸೈನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ಓಕೆ, ಇದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳೋಣ. 5/4 ಮೈನಸ್ ಎಕ್ಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಅದೇ ಥರ ಪ್ಲಸ್ ಆಮೇಲೆ ಇದನ್ನು ಡಿಫ್ರೆನ್ಶಿಯೇಟ್ 5/4 ಮೈನಸ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1 ಬರುತ್ತೆ. -1 ಇದು ಹೆಂಗಿದೆ ಹಂಗೆ ಬರ್ಕೊಳ್ಳೋದು. ಇದು ಕಾಸ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಹೆಂಗಿದೆ ಹಂಗೆ, ಕಾಸ್ ಎಕ್ಸ್ ಹೆಂಗಿದೆ ಹಂಗೆ, ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೆಂಗಿದೆ ಹಂಗೆ. ಓಕೆ, ನಾವು ಇದು ಬಂತು ನೋಡಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5/4. ಎಲ್ ಎಕ್ಸ್ ಇದ್ರಲ್ಲಿ 5/4 ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಎಲ್ ಎಕ್ಸ್ 5/4 ಇದು ನೋಡಿ, ಇಲ್ಲಿ 5/4 ಮಾಡಿ 1 - 1/√2 ಬರುತ್ತೆ. ಓಕೆ, ಇಲ್ಲಿ -1/√2 ಬರುತ್ತೆ. ಇದು ಕಂಪ್ಲೀಟ್ ಆಗಿ 0 ಬರುತ್ತೆ. 5/4 ಮೈನಸ್ ಇದು ಕಂಪ್ಲೀಟ್ ಆಗಿ 0. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಇದು 1/√2 ಆಗುತ್ತೆ ಪ್ಲಸ್. ಓಕೆ, ಪ್ಲಸ್ ಇದನ್ನು 1/√2 ಆಗುತ್ತೆ. ಓಕೆ, ಇಷ್ಟು ಬಂತು ನೋಡಿ. ಸೊ ನಾವು ಇಯರ್ ಜಸ್ಟ್ ಸಿ, ಇಲ್ಲಿನೂ ಮೈನಸ್ ಕಾಮನ್ ತೊಗೊಂಡ್ರೆ ನೋಡಿ ಇವೆಲ್ಲ ಒಂದೇ ಆಗ್ಬಿಡುತ್ತೆ. ಸೊ ಇದು ಕ್ಯಾನ್ಸಲ್ ಮಾಡಿಬಿಡಿ ನೋಡಿ. ಸೊ ವಾಟ್ ಇಲ್ ಲೆಫ್ಟ್ ವಿತ್ 1 ನೋಡಿ. ಸೊ ದರ್ ಇಸ್ ಯಾವ ಆಪ್ಷನ್ ಬಿ. ಇಷ್ಟ ನೋಡಿ, ಎಲ್ಲ ಹಾಸ್ಪಿಟಲ್ ನೋಡಿ, ಎಲ್ಲ ಹಾಸ್ಪಿಟಲ್ ನಾನು ಹೇಳಿದ್ದೀನಿ ಗಾಡ್ ಆಫ್ ಆಲ್ ದಿಸ್ ಲಿಮಿಟ್ ಸೊಲ್ಯೂಷನ್ ಅದು. ಓಕೆ, ನಾನು ಅದಕ್ಕೆ ಹೇಳಿದೆ, ನಾನು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ನಾನು ಎಲ್ಲ ಮಾಡಿದ್ದೀನಿ ನೋಡಿ, ಎಲ್ಲ ಕ್ವಶನ್ಸ್ ಮಾಡಿದ್ದೀನಿ, ಈ ಥರ ಎಲ್ಲ ಕ್ವಶನ್ಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಇದಾಯಿತು. ಓಕೆ, ಇದು ನೋಡಿ, ಇದು ಡಬಲ್ ಸಲ ಯೂಸ್ ಮಾಡಿವಲ್ಲ, ಇದಾಯಿತು. ಓಕೆ, ಇದು ಮಾಡಿಲ್ಲ ನೋಡಿ, ಇದು ಮಾಡೋಣ. ನೆಕ್ಸ್ಟ್ ಕ್ವಶನ್. ಓಕೆ, ನಾವು ಜಸ್ಟ್ ಇನ್ನು 5 minutes ಅಷ್ಟೇ ಇದೆ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಸಾಲ್ವ್ ಮಾಡೋಣ ಅಂತ. ಸೊ ನಾವು ಈ ಥರನೇ ಸಾಲ್ವ್ ಮಾಡ್ಬೇಕು ನೀವು. ಓಕೆ, ಸೊ ನಾವು ಹಿಯರ್ ಜಸ್ಟ್ ಸಿ ಲಾಗ್. ಓಕೆ, ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ದಿಸ್ ವಿ ಕ್ಯಾನ್ ಇಟ್ ಆಸ್ ನಾವು ಏನು ತರ್ಬೋದು, ಲಾಗ್ 10 ಇಂಟು ದಿಸ್ tan 1. ಓಕೆ, tan 1 ಇಂಟು tan 1 ಇಂಟು tan 2 ಇಂಟು tan 3. ಓಕೆ, ಪ್ಲಸ್ ಸೋ ಆನ್ ಅಪ್ ಟು tan 89 ಇದೆ. 89 ಇದು. ಓಕೆ, 89 tan 89 ಬರುತ್ತೆ. ಓಕೆ, ನಾವು ಯು ಜಸ್ಟ್ ಸಿ. ಸೊ ಇವೆಲ್ಲ ನಾನು ಸಾಲ್ವ್ ಮಾಡಿದಾಗ ಇದಕ್ಕೆ ಒಂದಕ್ಕೊಂದು ಕ್ಯಾನ್ಸಲ್ ಆಗ್ಬಿಡ್ತು. ವೈ ಬಿಕಾಸ್ tan 1 ದಟ್ ಈಸ್ ಆಲ್ಸೋ ಈಕ್ವಲ್ ಟು ನಮಗೆ tan 89 ಯು ಕ್ಯಾನ್ ಡ್ಯಾಸ್ ಕಾಟ್. ಓಕೆ, tan 89 ನೋಡಿ, tan 89 ಐ ಕ್ಯಾನ್ ರೇಟ್ ಆಸ್ ಕಾಟ್ ಆಫ್ 90 - 1 ಅಂತ ಬರಿಬೋದು. ಕಾಟ್ ಆಫ್ 90 - ಅಂದರೆ ಕಾಟ್ 1, ಹೌದಾ, ಕಾಟ್ 1. ಓಕೆ, ಕಾಟ್ 1 ಇಂಟು tan 1 ಮಾಡಿದ್ರೆ ನಮ್ಗೆ ಏನು, ಕಾಟ್ 1 ಇಂಟು tan ಮಾಡಿದ್ರೆ 1 ಬರ್ತವೆ. ಸೊ ಅದೇ ಥರ ಈ ಒಂದಕ್ಕೊಂದು ಎಲ್ಲ ಕ್ಯಾನ್ಸಲ್ ಆಗಿ 1 ಉಳಿತೀವಿ. ಅಂದರೆ ಲಾಗ್ 1 ವಿತ್ ದ ಬೇಸ್ 10 ಉಳಿತು ನಮಗೆ. ಓಕೆ, ಲಾಗ್ 1 ವಿತ್ ದ ಬೇಸ್ 10 ಅಂದರೆ ನಮ್ಗೆ ಏನು ಬರ್ತಿತ್ತು ಕಂಪ್ಲೀಟ್. ಲಾಗ್ 1 ಅಂದರೆ 0 ನಮಗೆ ಡೈರೆಕ್ಟ್ ಆಗಿ ಇಷ್ಟು. ಲಾಗ್ 1 ಅಂದರೆ 0, ದಟ್ ಈಸ್ ದಿಸ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇದನ್ನು ಸಾಲ್ವ್ ಮಾಡಿಲ್ಲ, ಇದು ಮಾಡ್ಬಿಡು ಅಂತೇಳಿ. ಇದು ಮಾಡಿದ್ರೆ ಇಲ್ಲ, ಇನ್ನೊಂದು ಕ್ವಶನ್ ಇಂದ ಇದೆ, ಅದು ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ನಮಗೆ ಡೈರೆಕ್ಟ್ ಆಗಿ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡೋಣ, ನನಗೆ ಸೈನ್ ಬೀಟಾ ಪ್ಲಸ್ ಕಾಸ್ ಬೀಟಾ ಗೊತ್ತಿಲ್ಲ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ √2 ಏನು ಮಾಡ್ತೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ √2 ಮಾಡ್ತೀನಿ ನೋಡಿ. ದಟ್ ಈಸ್ ಥೀಟಾ ದಟ್ ಈಸ್ ಈಕ್ವೇಷನ್ ಅಂತ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ √2 ಮಾಡ್ತೀನಿ. ಅವಾಗ ಏನಾಗುತ್ತೆ, ಸೈನ್ ಬೀಟಾ ಓಕೆ ಪ್ಲಸ್ ಕಾಸ್ ಬೀಟಾ. ನಾವು ಯು ಜಸ್ಟ್ ಸಿ √2 ಯು ರೈಟ್ ಆಸ್ ಇಟ್ ಈಸ್. ನಾವು ಯು ಸೆಕೆಂಡ್ 1 ಡಿವೈಡ್ ಬೈ √2 ಸೈನ್ ಬೀಟಾ. ಓಕೆ, ಪ್ಲಸ್ 1 divided by √2 cos beta. Okay, so this you can do as √2 I will write as it is. Now ಇದು sin 45 ಅಂತ ಬರೀಬಹುದು, ಹೌದಾ. ಓಕೆ, ಸೊ ದಿಸ್ ಅಥವಾ ನಾವು cos 45 ಅಂತ ಬರೀಬಹುದು. ದಿಸ್ we can do as sin of ಇದು 45 ಡಿಗ್ರಿ, ಇದು cos 45 ಅಂತ ಬರೀಬಹುದು. ಇದು sin 45 ಅಂತ ಬರೀಬಹುದು. ವಿಚ್ ಮೀನ್ಸ್ sin of 5/4 ಪ್ಲಸ್ ಬೀಟಾ ಅಂತ ಬರೀಬಹುದು ಇದನ್ನ ಈ ಥರ. ಓಕೆ, ನಾವು √2 ಇದೆ ನೋಡಿ. ಓಕೆ, ನಾವು ಜಸ್ಟ್ ಸಿ
ದಿಸ್ ಈಸ್ ನಥಿಂಗ್ ಬಟ್ ಟೀಟಾ ದಟ್ ಈಸ್ ಕೂಡ ಇಷ್ಟು ಬಂತು. ಓಕೆ, ಟೀಟಾ ದಟ್ ಈಸ್ ಕೂಡ ಇಷ್ಟು ಬಂತು. ನಾವು ವಿ ನೋ ದಟ್ ಟೀಟಾ ದಟ್ ಈಸ್ ಇಷ್ಟು ಬಂತಂದ್ರೆ ದಟ್ ಈಸ್ ವಿ ನೋ ದಟ್ ಸೈನ್ ಆಫ್ ಪೈ ಬೈ 4 ಪ್ಲಸ್ ಬೀಟಾ ದಟ್ ಈಸ್ ಆಲ್ವೇಸ್ ಬಿಟ್ವೀನ್ ನಮಗೇನು ನಮಗೆ -1 ಇಂದ 1 ಬರ್ತದೆ. ಹೌದಾ? ಇದು ರೂಟಿಂದ ಮಲ್ಟಿಪ್ಲೈ ಮಾಡಿದ್ರೆ √2 ಸೈನ್ ಆಫ್ ಪೈ ಬೈ 4 ಪ್ಲಸ್ ಬೀಟಾ ಇಲ್ಲಿಂದ √2 ಮಲ್ಟಿಪ್ಲೈ ಮಾಡಿ, ಇಲ್ಲಿ √2. ಸೊ ಹಿಯರ್ ಆಲ್ಸೋ √2 ಅಂದ್ರೆ -√2 ಆಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಇದೇನು ಟೀಟಾ. ಹೌದಾ? ಸೊ ದಿಸ್ ಟೀಟಾ ವಿಚ್ ಈಸ್ ಆಲ್ವೇಸ್ ಲೆಸರ್ ದನ್ √2 ಗ್ರೇಟರ್ ದನ್ ಇಕ್ವಲ್ ಟು -√2. ಓಕೆ, ನೋಡಿ ಯಾವ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಸೊ ದಟ್ ಈಸ್ ಇದನ್ನು ಕರೆಕ್ಟ್, ಜಸ್ಟ್ ಬರ್ಕೊಡಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇದಾಯಿತು, 50 ಆಯಿತು. 51 ನೋಡಿ, 51 ಸಾಲ್ವ್ ಮಾಡೋಣ ನೋಡಿ. ವೈ ಬಿಕಾಸ್ ನಾನು ಅದಕ್ಕೆ ಹೇಳಿದ್ದೀನಿ ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಬರಬೇಕು. ಓಕೆ, ನಾವು ಜಸ್ಟ್ ಈ 51 ಅಕ್ಯೂಟ್ ಆಂಗಲ್ ಬಿಟ್ವೀನ್ ದಟ್ ಆಂಗಲ್ ಬಿಟ್ವೀನ್ 2 ಲೈನ್ಸ್ ದಟ್ ಈಸ್ ಈಕ್ವಲ್ ಟು ಪೈ ಬೈ 4 ಅಂದರೆ ಟ್ಯಾನ್ ಟೀಟಾ ಫಾರ್ಮುಲಾ ಗೊತ್ತಿರಬೇಕು ನಮ್ಗೆ. ಟ್ಯಾನ್ ಟೀಟಾ ದಟ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ನಮಗೆ m1 ಮೈನಸ್ m2 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2 ಇದು ಗೊತ್ತಿರೋ ಫಾರ್ಮುಲಾ. ಟ್ಯಾನ್ ಪೈ ಬೈ 4 ಅಂದರೆ 1 ಬರುತ್ತೆ, ಪ್ಲಸ್ ಆರ್ ಮೈನಸ್ m1 ಪ್ಲಸ್ ಅಲ್ಲಿ 1/2 ಕೊಟ್ಟಿದ್ರೆ 1/2 ಮೈನಸ್ m2 ಓಕೆ ಡಿವೈಡೆಡ್ ಬೈ 1 ಪ್ಲಸ್ 1/2 m2. ಓಕೆ, ಸೊ ಇದೇನು ಮಾಡೋಣ ಅಂದರೆ, ಸೊ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 1 ಪ್ಲಸ್ 1/2 m2 ದಟ್ ಈಸ್ ಈಕ್ವಲ್ ಟು ಒಂದ್ಸಲ ಪ್ಲಸ್ ಇಂದ ಓಪನ್ ಮಾಡಿ, ಒಂದ್ಸಲ ಮೈನಸ್ ಇಂದ 1/2 ಮೈನಸ್ m2. ಓಕೆ, ಇದು -m2 ಈ ಕಡೆ ತೊಗೊಳ್ಳೋಣ. ಅವಾಗ ಏನು ಬರುತ್ತೆ ಪ್ಲಸ್ m2 ಆಗುತ್ತೆ. 1/2 ಪ್ಲಸ್ m2 ಪ್ಲಸ್ m2 ಅಂದರೆ 3/2 m2 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಈ ಪ್ಲಸ್ 1 ಈ ಕಡೆ ತೊಗೊಂಡ್ರೆ -1 ಆಗುತ್ತೆ ನೋಡಿ. ಸೊ ದಟ್ ಈಸ್ m2 ದಟ್ ಈಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ 3 ಬರುತ್ತೆ. ಓಕೆ, -2 ಡಿವೈಡೆಡ್ ಬೈ 3 ಆನ್ಸರೇ ಇಲ್ಲಲ್ಲ. ತಡ್ರಿ, ಇದೇನೋ ಮಿಸ್ ಆಗಿರ್ಬೋದು. ಓಕೆ, ಇದು ಕಡೆ ಹೋದರೆ ಈ ಕಡೆ ಆಗುತ್ತೆ. ಓಕೆ, -2 ಡಿವೈಡ್ ಬೈ 3 ಆನ್ಸರೇ ಇಲ್ಲ ಇಲ್ಲಿ. ಓಕೆ, ಏನೋ ಮಿಸ್ ಮಾಡಿ ನೋಡಿ. ಓಕೆ, ಏನಾದರೂ ಮಿಸ್ ಮಾಡಿ ಇಲ್ಲಿ ಚೆಕ್ ಮಾಡಂತಡ್ರಿ. ಏನು ಮಿಸ್ ಮಾಡಿವಿ 1 ಡಿವೈಡೆಡ್ ಬೈ 2 ಇಲ್ಲಿ ನೋಡಿ. ಈ ಥರ ಬರೆದ್ರೆ ಟೈಮ್ ಹೋಗ್ಬಿಡ್ತು. ಎಲ್ಲ ಮಿಸ್ ಮಾಡಿವೇನೋ 1/2 ಮೈನಸ್ ಪ್ಲಸ್ m2 ಇದು 1/2 ಪ್ಲಸ್ m2. ಓಕೆ, ಇದು ಪ್ಲಸ್ ತೊಗೊಂಡು 1/2 ಮೈನಸ್ m2 ಇದನ್ನ ಕಡಿದು ಅಂದರೆ ಪ್ಲಸ್ಸು m2 ಆಗುತ್ತೆ. 2 1 2 3/2 m2. ಓಕೆ, ಈ ಪ್ಲಸ್ 1/2 ಮೈನಸ್ 1/2 ಪ್ಲಸ್ 1/2 ಇಲ್ಲಿದೆ. ಓಕೆ, ಪ್ಲಸ್ 1 ಕಡಿದ್ರೆ -1/2 -1/2 ಬರಬೇಕಿತ್ತಿಲ್ಲ. ಓಕೆ, ನಾವು ಇಲ್ಲಿ ಕರೆಕ್ಟ್ ಇದೆ ನೋಡಿ. ಸರಿ, ಸ್ವಲ್ಪ ಶಾರ್ಟ್ ಕಟ್ ಮಾಡುವಾಗ ಸ್ವಲ್ಪ ಮಿಸ್ ಆಗಿಬಿಡುತ್ತೆ. ಓಕೆ, 1/2 ಬರಬೇಕಿತ್ತು. ವೈ ಬಿಕಾಸ್ 1/2 ಇದೆ, ಈ ಪ್ಲಸ್ 1 ಹಾಕಿದ್ರೆ -1 ಆಗುತ್ತೆ. 1/2 -1 ಅಂದರೆ -1/2 ಈ 2 ಕ್ಯಾನ್ಸಲ್ ಮಾಡ್ಕೊಳ್ಳಿ. m2 ದಟ್ ಈಸ್ ಈಕ್ವಲ್ ಟು ಏನು ಬಂತು ನಮಗೆ -1/3 ಬಂತು. ಇದು ಒಂದು ಆನ್ಸರ್. ಓಕೆ, m2 ದಟ್ ಈಸ್ ಈಕ್ವಲ್ -1/3. ಈಗ ನೋಡಿ ಮೈನಸಿಂದ ಓಪನ್ ಮಾಡ್ಕೊಳ್ತೀವಿ ಅಂದರೆ ಪ್ಲಸ್ಸಿಂದ ಓಪನ್ ಮಾಡಿದ್ವಿ, ಮೈನಸಿಂದ ಓಪನ್ ಮಾಡ್ಕೊಳ್ಳಿ. ಅವಾಗ ಏನು ಬರುತ್ತೆ ನಮಗೆ ಸಟ್ ಈಸ್ 1 ಪ್ಲಸ್ 1/2 m2. ಓಕೆ, ಇದು ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ -1/2 ಓಕೆ ಪ್ಲಸ್ m2. ಓಕೆ, ಈ ಪ್ಲಸ್ 1 ಆ ಕಡೆ ತೊಗೊಂಡಾಗ ಏನಾಗುತ್ತೆ -1 ಆಗುತ್ತೆ -3/2. ಇದನ್ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ -1 ಆಗುತ್ತೆ. ಇದು -1 ಆಗುತ್ತೆ -m2 ಆಗುತ್ತೆ. ಸೊ ದಿಸ್ ಸೆಕೆಂಡ್ ಆಸ್ -1/2 m2 ಆಗುತ್ತೆ. ಇದು ಕ್ಯಾನ್ಸಲ್ ಮಾಡಿ ಮೈನಸ್ ಕ್ಯಾನ್ಸಲ್ ಮಾಡಿ m2 ದಟ್ ಈಸ್ ಈಕ್ವಲ್ ಏನು ಬರುತ್ತೆ -3 ಬರುತ್ತೆ. ದಟ್ ಈಸ್ ಏನಾಗುತ್ತೆ ನಮ್ಗೆ ಯಾವ ಆಪ್ಷನ್ ಕಟ್ ಆಗುತ್ತೆ ನೋಡಿ. ದಟ್ ಈಸ್ ಸಾರಿ +3 ಆಗುತ್ತೆ. ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ +3 ಆಗುತ್ತೆ. ದಟ್ ಈಸ್ +3 ಓಕೆ -1/3. ಓಕೆ, ಆಪ್ಷನ್ ಇದನ್ನು ಕರೆಕ್ಟ್ ಆಯ್ತು. ಓಕೆ, ನೆಕ್ಸ್ಟ್ ನೋಡಿ. ಆಲ್ಮೋಸ್ಟ್ ಕ್ವಶನ್ ಟೈಮ್ ಆಗಿರ್ಬೇಕು ನನ್ನ ಪ್ರಕಾರ. ಓಕೆ, ಆಯ್ತು ನೋಡಿ, ಟೈಮ್ ಆಯಿತು. ಓಕೆ, ಸೊ ಟೈಮ್ ಆಯ್ತು ನೋಡಿ. ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ವಿ ಇಲ್ಲಿಗೆ. ನನಗೆ ಇಷ್ಟ ಆಯಿತು. ಬಟ್ ನೀವೇನು ಮಾಡ್ಬೇಕಂದ್ರೆ ಈಗ 5 ಮಿನಿಟ್ಸ್ ಇದೆ ಅಂತ ಹೇಳ್ತಿರ್ತಾರೆ ನೋಡಿ. ಓಕೆ, 5 ಮಿನಿಟ್ಸ್ ಇದೆ ಅಂತ ಹೇಳಿದಾಗ ಅವಾಗ ನೀವು ಗೆಸ್ ಮಾಡ್ಕೊಂಡು ಯಾವ್ದ್ರಿಂದ ಹಾಕಿ ಬಂದ್ಬೇಕು. ಓಕೆ, ಯಾವ ಥರ ಹಾಕ್ಬೇಕಂದ್ರೆ ಇಲ್ಲಿ ನೋಡಿ, ನನಗೆ ಮುಗೀತೀಗ. ನನಗೆ ಇಷ್ಟೇ ಬಂದಿರೋದು ಕ್ವಶನು. ನನಗೆ ಈಗ ಯಾವ ಬೇರೆ ಹಾಕಕ್ಕೆ ಬರಲ್ಲ. ಬಟ್ 5 ಮಿನಿಟ್ಸ್ ಇರುತ್ತಲ್ಲ, 5 ಮಿನಿಟ್ಸ್ ನಾನೀಗ ಸುಮ್ಮನೆ ಹಂಗೆ ಮಾಡಿದೆ. ಬಟ್ ನೀವು 5 ಮಿನಿಟ್ಸ್ ಅವ್ರು ಹೇಳ್ತಾರೆ. ಇಲ್ಲಾಂದರೆ ಟೈಮ್ ಕೇಳಿ, ನೀವು ವಾಚ್ ಅಲೋ ಇರಲ್ಲ ಅಲ್ಲಿ, ನೀವೇ ತೊಗೊಂಡು ಹೋಗ್ಬೇಕು. ನೀವು ವಾಚ್ ಅಲೋ ಇರಲ್ಲ, ಅದಕ್ಕೋಸ್ಕರ ನೀವು ಕೇಳ್ತಿರ್ಬೇಕಲ್ಲಿ. ಓಕೆ, ಸೊ ನೀವು 5 ಮಿನಿಟ್ಸ್ ಇದ್ದಾಗ ನಾವು ಹೇಳ್ತಾರವರು ಅವಾಗ ಏನು ಮಾಡ್ಬೇಕಂದ್ರೆ, ಸೊ ನೀವು ಈಗ ನೋಡಿ ಸಪೋಸ್ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿರ್ತೀರ ಅಂದ್ಕೊಳ್ಳಿ. ಓಕೆ, ಇದು ಒಂದು ಟ್ರಿಕ್ ನೋಡಿ. ಇದು ಟ್ರಿಕ್ ನಾನು ಹೇಳ್ತಿದ್ದೀನಿ. ಓಕೆ, ನಾರ್ಮಲ್ ಆಗಿ ಸೊ ನಿಮ್ಗೆ ಎಷ್ಟು ಈಗ ಆಪ್ಷನ್ A B C ಅಂತ ಇರ್ತಾವಲ್ಲ, ಟೋಟಲ್ ಎಷ್ಟು ಕ್ವಶನ್ 60 ಕ್ವಶನ್ಸ್ ಹೌದಾ. 60 ಕ್ವಶನ್ಗೆ A ಆನ್ಸರ್ ಇರೋ, A ಮತ್ತು B ಮತ್ತು C ಮತ್ತು D ಇರೋ. A ಆನ್ಸರು ಎವರೇಜ್ ಅಂದ್ರೆ 15 ಆನ್ಸರ್ಸ್ ಇರ್ತವೆ. B ಆನ್ಸರು ಎವರೇಜ್ 15 ಆನ್ಸರ್ಸ್ ಇರ್ತವೆ. C ಆನ್ಸರು ಎವರೇಜ್ 15 ಇರ್ತವೆ. D ಆನ್ಸರ್ ಎವರೇಜ್ 15. ಟೋಟಲ್ ಆಗಿ ಆ್ಯಡ್ ಮಾಡಿದ್ರೆ ಎಷ್ಟು 60 ಆನ್ಸರ್ಸ್. ಈ ಥರ ನೋಡಿ. ಈಗ ನೋಡಿ, ನಾವು ಸಪೋಸ್ ಇಷ್ಟು ಲಾಸ್ಟಿಗೆ ನಾವು 5 ಮಿನಿಟ್ಸ್ ಇದ್ದಾಗ ಮಾಡಬೇಕು. ನೀವು ಸುಮ್ಮನೆ ಮಾಡಂಗಿಲ್ಲ. ಇದು 5 ಮಿನಿಟ್ಸ್ ಇದ್ದಾಗ ಮಾಡಬೇಕಿದು.
ಓಕೆ, ಇಷ್ಟು 60 ಕ್ವಶನ್ಸ್ ಅವರೇಜ್ ಆಗಿ ಹೇಳ್ತಿದ್ದೀನಿ. ಇಷ್ಟಕ್ಕೆ 15 ಇರೋಂತಿರಲ್ಲ, ಇದು 16 ಇರ್ಬೋದು, ಇಲ್ಲಿ 14 ಇರ್ಬೋದು, ಇಲ್ಲಿ 13 ಇರ್ಬೋದು, ಇಲ್ಲಿ 17 ಇರ್ಬೋದು, 18. ಅವರೇಜ್ ಆಗಿ 15ಗೆ A15 ಆನ್ಸರ್ ಇರ್ತವೆ, B15 ಆನ್ಸರ್, C15, D15 ಅವರೇಜ್ ಆಗಿ ಈ ತರ ಇರ್ತಾವೆ ಆನ್ಸರ್ಸ್. ಆ ತರ ಸಿಚುವೇಶನ್ ಇದ್ದಾಗ ನಾವೇನ್ ಮಾಡ್ಬೇಕು ನೋಡಿ, ಕೌಂಟ್ ಮಾಡ್ಬೇಕು. ನೀವು ಎಷ್ಟು ಆನ್ಸರ್ ಮಾಡಿದ್ರಾ, ಎಷ್ಟು ಆನ್ಸರ್ ಮಾಡಿದ್ಯಾ? ಸಪೋಸ್ ನಾವು A7 ಮಾಡಿದ್ರೆ ಅನ್ಕೊಳ್ಳಿ. ಓಕೆ ಓಕೆ, ಬಿ ಎಷ್ಟು ಆನ್ಸರ್ ಮಾಡಿ, B15 ಮಾಡಿದ್ರೆ ಅನ್ಕೊಳ್ಳಿ. ಸೊ ಡಿ, ಓಕೆ, ಸಿ ಎಷ್ಟು ಮಾಡಿದ್ರೆ ಒಂದು 7 ಮಾಡಿದ್ರೆ 12 ಮಾಡಿದ್ರೆ ಅನ್ಕೊಳ್ಳಿ. ನೆಕ್ಸ್ಟ್ ಡಿ ಎಷ್ಟು ಮಾಡಿದ್ರಿ, ಡಿ ಒಂದು 16 ಮಾಡಿರಿ ಅನ್ಕೊಳ್ಳಿ. ಓಕೆ, ನೋಡಿ ನಮ್ಗೆ ಈಗ ಎಷ್ಟು ಕ್ವಶನ್ ಬಿಟ್ಟಿರಿ ನೀವು. ಓಕೆ, ಎಷ್ಟು ಕ್ವಶನ್ ಬಿಟ್ರಿ. ಈಗ ನಾವು ಅಂಟಿಮೆಂಟಿ ಹಾಕಕ್ಕಿನ್ನ ನೀವೇನ್ ಮಾಡಿ, ಈಗ ನೋಡಿ ಇದು ಎವರೇಜ್ ಬರ್ಬೇಕಂದ್ರೆ, ಓಕೆ, ಎವರೇಜ್ ಆನ್ಸರ್ 15 ಇರ್ಬೇಕು. 15 ಬರ್ಬೇಕಂದ್ರೆ ಇದು ಎಷ್ಟು ಕಡಿಮೆ ಇದೆ ಇನ್ನು. ಓಕೆ, ಎಷ್ಟೋ ಕಡಿಮೆ ಐತೆ, ಹೌದಾ? ಎಷ್ಟೋ ಕಡಿಮೆ ಐತೆ, ಬಟ್ ರಿಮೈನಿಂಗ್ ಆನ್ಸರ್ಸ್ ಇವು ಇರ್ಬೋದು, ಹೌದಾ? ಇದು ಅವರೇಜ್ 15 ಮಾಡ್ಕೋಬೇಕು. 15 ಮಾಡ್ಕೋಬೇಕಂದ್ರೆ ಉಳ್ಕಿದ ಆನ್ಸರ್ ಯಾವ ಬಿಟ್ಟಿರ್ತೀರಿ ನೋಡಿ ನೀವು. ಓಕೆ, ನೀವು ಯಾವಾಗ ನೀವು ಮಾಡ್ಬೇಕಂದ್ರೆ ನೀವು ಎಕ್ಸಾಕ್ಟ್ಲಿ ಆನ್ಸರ್ಸ್ ಮಾಡಿದಾಗ ಇವೆಲ್ಲ ಎಕ್ಸಾಕ್ಟ್ ಆನ್ಸರ್ ಮಾಡಿ, ಓಕೆ, ಸ್ವಲ್ಪ ಹಿಂದೆ ಮಾಡಿ. ಬಟ್ ನಾರ್ಮಲ್ ಆಗಿ ಇವೆಲ್ಲ ಗೆಸ್ ಮಾಡಿ ಮತ್ತೆ ವಾಪಸ್ ಇದ್ರಲ್ಲಿ ಗೆಸ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಇದು ಎಕ್ಸಾಕ್ಟ್ ಆನ್ಸರ್ ನೀವು ಕರೆಕ್ಟ್ ಮಾಡಿದಾಗ ನಾವು ಮಾಡಕ್ ಹೇಳ್ತೀನಿ ನಾನು. ಓಕೆ, ಸಪೋಸ್ ಎಲ್ಲ ಕರೆಕ್ಟ್ ಮಾಡಿರಿ, ಇನ್ನು ಮುಳ್ಕಿದ್ ಮಾಡಕ್ ಆಗ್ಲಿಲ್ಲ, ನಿಮ್ಗೆ ಟೈಮು ಆಗ್ಲಿಲ್ಲ ಅಂತ ಅನ್ಕೊಳ್ಳಿ. ಸೊ ಅವಾಗ ಏನ್ ಮಾಡಿ, ಓಕೆ, ಇನ್ನು ಎಷ್ಟು ಕ್ವಶನ್ಸ್ ಬರಿಬೇಕಿತ್ತು ನೋಡಿ, ಇಲ್ಲಿ ನಾವು ಎಷ್ಟು ಕ್ವಶನ್ಸ್ ಬರಬೇಕಿತ್ತು. ಓಕೆ, ಇದು ಅವರೇಜ್ ಅಂದ್ರೆ 15 ಆಗ್ಬೇಕಂದ್ರೆ ಇಲ್ಲಿ 8 ಕ್ವಶನ್, ಇಲ್ಲಿ ಒಂದು 3 ಕ್ವಶನ್, ಓಕೆ, ಇಲ್ಲಿ ಒಂದು 2 ಕ್ವಶನ್, 10 ಕ್ವಶನ್ ಬರಿಬೇಕಿತ್ತು. ಇನ್ನು 10 ಕ್ವಶನ್ ಬರಿಬೇಕಂದ್ರೆ 10 ಕ್ವಶನ್ಸ್ ನೀವು ಗೆಸ್ಸೆ ಮಾಡಿ, ಇನ್ನು ಆನ್ಸರ್ ಹಾಕಿಲ್ಲ. ಆ ತರ ಸಿಚುವೇಶನ್ ನಾಗ ಏನ್ ಮಾಡ್ಬೇಕಂದ್ರೆ, ಇದು ಅವರೇಜ್ ಆಗ 15 ಆಗ್ಬೇಕಂದ್ರೆ ಎಷ್ಟಿದೆ, ಇನ್ನು 8 ಇದೆ. ಅದಕ್ಕೋಸ್ಕರ ಉಳ್ಕಿದ್ದೆಲ್ಲ ಏನ್ ಆನ್ಸರ್ಸ್ ಇರ್ತಾವಲ್ಲ, ಸುಮ್ಮನೆ ಎ ಅಂತ ಹಾಕಿ ಬಂದ್ಬಿಡಿ. ಎ ಅಂತ ಎಲ್ಲವೂ ಎ ಅಂತ ಹಾಕಿ ಬಂದ್ಬಿಡಿ. ಓಕೆ, ಸೊ ಯಾವ ಬಿಟ್ಟಿರ್ತೀರಿ. ಓಕೆ, ಎವರೇಜ್ ನೋಡಿ, ಎವರೇಜ್ ಇದು ನಮ್ಗೆ ನೋಡಿ, ಎವರೇಜ್ ಇದು 15 ಆಗ್ಬೇಕಂದ್ರೆ ಸೊ ಇನ್ನು ಎಷ್ಟು ಬೇಕು. ಓಕೆ, ಇನ್ನು 8 ಬೇಕಾ, ಸುಮ್ಮನೆ ಎಲ್ಲ ಎ ಆಗ್ಬಿಡಿ. ಆಲ್ಮೋಸ್ಟ್ ಇದ್ರಾಗೆ ಆನ್ಸರ್ ಇರ್ತಾವೆ. ಓಕೆ, ಇದು ನಮ್ದು ಟ್ರಿಕ್. ಸಪೋಸ್ ಇಲ್ಲಿ ನೋಡಿ, ಇದು 15 ಮಾಡ್ಬಿಟ್ರಿ ಅನ್ಕೊಳ್ಳಿ. ಇಲ್ಲಿ ನಾವು ಇಲ್ಲಿ 10 ತುಂಬಿರಿ, ಇಲ್ಲಿ 10 ತುಂಬಿರಿ. ಬಟ್ ಇನ್ನು ಉಳಿಕಿದು ಎವರೇಜ್ ಬರ್ಬೇಕಂದ್ರೆ ಇನ್ನು ಎಷ್ಟು 5 ಏನೋ ಬೇಕಾದ. ಇದಕ್ಕೆ ಏನ್ ಮಾಡಿ, ಇದಕ್ಕೆ ಈ ತರ ಸಿಚುವೇಶನ್ ಅಂತದ, ಎಲ್ಲವೂ ಆನ್ಸರ್ ಉಳ್ಕಿದ ಏನ್ ಆನ್ಸರ್ ಇರ್ತಾವಲ್ಲ ಡಿ ತುಂಬ ಬಂದ್ಬಿಡಿ. ಓಕೆ, ಡಿ ತುಂಬು ಬಂದ್ಬಿಡಿ. ಸೊ ಈ ತರ ಸಾಲ್ವ್ ಮಾಡ್ಬೇಕು. ಈ ತರ ಸಾಲ್ವ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್, ನಿಮ್ಗೆ ಕ್ವಶನ್ಸ್ ಈಸಿಯಾಗಿ. ಬಟ್ ನೋಡಿ, ಇದು ಸ್ವಲ್ಪ ಪೇಪರ್ ಟಫ್ ಇತ್ತು, ಬಟ್ CET ಇನ್ನೂ ಈಸಿ ಇರುತ್ತೆ. ಓಕೆ, CET ಇನ್ನೂ ಇಲ್ಲಿ ಸ್ವಲ್ಪ ಲೆಂತಿ ಕ್ವಶನ್ಸ್ ಇತ್ತು. CET ಕ್ವಶನ್ ಪೇಪರ್ ಇನ್ನೂ ಬಹಳ ಈಸಿ ಇರುತ್ತೆ, ಹೌದಾ? ಸೊ ಅದಕ್ಕೋಸ್ಕರ ನೀವು ಈ ತರ ಸಾಲ್ವ್ ಮಾಡಬೇಕು. ಓಕೆ, ನೋಡಿ ಈಗ ಆಯ್ತು, ನನ್ನ ಟೈಮ್ ಏನ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಕ್ವಶನ್ಸ್ ಬಿಟ್ಟಿವಿ, ನೋಡೋಣ, ಚೆಕ್ ಮಾಡಿ ಅಂತ ಹೇಳ್ರಿ. ಎಷ್ಟು ಕ್ವಶನ್ಸ್ ಬಿಟ್ಟಿವಿ? ಸ್ಟಾರ್ಟಿಂಗ್ ಇಂದ ಚೆಕ್ ಮಾಡ್ತೀನಿ ನೋಡಿ, ಎಷ್ಟು ಕ್ವಶನ್ ಬಿಟ್ಟಿವಿ. ಫಸ್ಟ್ ಕ್ವಶನ್ ಬಿಟ್ಟಿನಿ. ಫಸ್ಟ್ ಕ್ವಶನ್ ಮಾಡ್ಬೋದಿತ್ತು, ಗೆಸ್ ಮಾಡಿ ಮಾಡ್ಕೋಬೋದಿತ್ತು. ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ಕು ಆಗಲ್ಲ, ಟ್ರಾನ್ಸಿಟಿವ್ ಆಗ್ತಿದ್ದಿಲ್ಲ, ಇದು ನನ್ ಆಫ್ ದೀಸ್ ಅಂತ ಬರಿಬೋದಿತ್ತು. ಓಕೆ, ನೆಕ್ಸ್ಟ್ ನೋಡಿ, ಇದು ಒಂದು ಕ್ವಶನ್ ಬಿಟ್ಟಿವಿ. ಒನ್ನು ಮತ್ತೆ 2, ಇದು 2 ಕ್ವಶನ್. ಇದು ಸ್ವಲ್ಪ ಲೆಂತಿ ಆಗ್ತಿತ್ತು. 2 ಕ್ವಶನ್ ಬಿಟ್ಟಿವಿ. ಇದು ಸ್ವಲ್ಪ ರಾಂಗ್ ಬಂದಿದೆ, ಬಟ್ ಆನ್ಸರ್ ಸಿಮಿಲರ್ ಇದೆ. ಯಾವ್ದು ಕಾಣ್ತಿದೆ ಆನ್ಸರ್ ಸಿಮಿಲರ್? ಇದು ಕಾಣ್ತಿದೆ, ಹೌದಾ? ಇದು ಹಾಗೆ ಬರ್ತಿದ್ವಿ ನಾವು. ಓಕೆ, ಇದು ಹಾಗೆ ಬರ್ತಿದ್ವಿ. ಇದು ಆನ್ಸರ್, ಇದು ಸಿಮಿಲರ್ ಕಾಣಿ, ಇದು ಹಾಗೆ ಬರ್ತಿದ್ವಿ. ಬಟ್ 3 ಮಾಡಿಲ್ಲ. 3 ಇದೊಂದು ಮಾಡಿಲ್ಲ ನೋಡಿ. ಇದೊಂದು 4 ಮಾಡಿಲ್ಲ. 5 ಇದೊಂದು ಮಾಡಿಲ್ಲ. 5 ಇದು ಮಾಡ್ಬೋದಿತ್ತು, ಸ್ವಲ್ಪ ಲೆಂತಿ ಆಗ್ತಿತ್ತು. 5 ಓಕೆ, ನೋಡಿ 5 ಕ್ವಶನ್ಸ್ ಬಿಟ್ಟಿದ್ವಿ ನಾವು. ಓಕೆ, ಇದು ಕಾಮನ್, ನಾರ್ಮಲ್ ನೀವು ಫೈನಲ್ ಎಕ್ಸಾಮ್ ಅಲ್ಲಿ ಹಿಂಗೆ ಆಗುತ್ತೆ. ಕ್ವಶನ್ ಪೇಪರ್ ಹಿಂಗೆ ಬರುತ್ತೆ ನಿಮ್ಗೆ. ಎಕ್ಸಾಕ್ಟ್ಲಿ ಈ ತರ ನಿಮ್ಗೆ ಲಾಸ್ಟ್ ಸಿಚುವೇಶನ್ ಬಂದಾಗ 5 ಕ್ವಶನ್ಸ್ ಬಿಟ್ಟಿರ್ತೀವಿ ನಾವು. ಆ ತರ ಸಿಚುವೇಶನ್ದಾಗ ಏನ್ ಮಾಡ್ಬೇಕು, ಲಾಸ್ಟ್ ನಾನು ಹೇಳಿದೆನಲ್ಲ ಆ ತರ ಮಾಡ್ಬೇಕು ನೀವು. ಓಕೆ, ಆ ತರ ಮಾಡ್ಬೇಕು. ಓಕೆ, ಬಟ್ ಈ 5 ಕ್ವಶನ್ಸ್ಗೂ ನಾನು ಸೊಲ್ಯೂಷನ್ ಮಾಡಿಸ್ತೀನಿ ನೋಡಿ. ಈಗ ಟೈಮ್ ಎಕ್ಸ್ಟ್ರಾ ಟೈಮ್, ಇದು ಎಕ್ಸಾಮ್ ಟೈಮ್ ಅಲ್ಲ, ಎಕ್ಸ್ಟ್ರಾ ಟೈಮ್ ಅದು. ಓಕೆ, ನೀವೇನ್ ಮಾಡ್ಬೇಕು, 5 ಮಿನಿಟ್ಸ್ ಇದ್ದಾಗ ಈ ಟ್ರಿಕ್ ಯೂಸ್ ಮಾಡ್ಕೊಳ್ಳಿ. ಇದು ಎವರೇಜ್ ಟ್ರಿಕ್. ಬಿಕಾಸ್ ಎವರೇಜ್ ಆನ್ಸರ್ಸ್ ಏನು ಒಂದೊಂದು ಆಪ್ಷನ್ಗೆ 15 ಇರ್ತವೆ. 15 ಇರ್ತವೆ. ನಾರ್ಮಲ್ ಆಗಿ ಹಂಗೆ ಇರುತ್ತೆ. 15 ಎಕ್ಸಾಕ್ಟ್ಲಿ 15 ಇರಲ್ಲ, 14, 16, 17 ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು.
ಓಕೆ. ಅದಕ್ಕೋಸ್ಕರ ನೀವು ಯಾವ್ದು ಆಪ್ಷನ್ ಜಾಸ್ತಿ ಬಿಟ್ಟಿದ್ದೀರಾ ಅವು ಆಪ್ಷನ್ಸ್ ಲಾಸ್ಟಿಗೆ ತುಂಬನ್ರಿ. ಓಕೆ. ನಾ ಇಲ್ಲಿ ನೋಡಿ ಸುಮ್ಮನೆ ಗೆಸ್ ಮಾಡೋರಿಗೆ ಇದು ವರ್ಕ್ ಆಗಲ್ಲ. ಎಲ್ಲಾ ಕ್ವಶನ್ಸ್ ರೈಟ್ ಮಾಡಿ ಇನ್ನು ಲಾಸ್ಟಿಗೆ ಕೆಲವೊಂದು ಉಳಿದಿರ್ತಾವಲ್ಲ ಅವಾಗ ಇದು ಕರೆಕ್ಟ್ ಆಗುತ್ತೆ. ಬಟ್ ಸುಮ್ಮನೆ ಎಲ್ಲ ನೀವು ಎಲ್ಲ ಗೆಸ್ ಮಾಡ್ಕೊಂಡ್ ಬರ್ತೀರಾ, ಅವ್ರಿಗೆ ಇದು ಸೂಟೇ ಆಗಲ್ಲ. ಓಕೆ, ಅವ್ರಿಗೆ ಬರೋದೇ ಇಲ್ಲ ಇದು. ಬಟ್ ಏನೋ ಲಕ್ಕಿಂದ್ರ ಬಂದ್ರು ಎಷ್ಟು ಆನ್ಸರ್ಸ್ ಕರೆಕ್ಟ್ ಆಗ್ತವೆ? 20 ಕರೆಕ್ಟ್ ಆಗ್ತವೆ. ಅದೇ ತರ ಸುಮ್ಮನೆ ಎಲ್ಲ ಗೆಸ್ಸಿಂದ ಹಾಕಿದ್ರು 15 ಕರೆಕ್ಟ್ ಆಗ್ತವೆ ನೋಡಿ ಅಷ್ಟೇ. ಎಲ್ಲ ಗೆಸ್ಸಿಂದ ಹಾಕಿದ್ರು 15 ಕರೆಕ್ಟ್ ಆಗ್ತವೆ. ಬಟ್ ಇವು ಯಾರು ಯೂಟಿಲೈಸ್ ಮಾಡ್ಬೇಕಂದ್ರೆ ಇದನ್ನ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಒಂದು 50 ಕ್ವಶನ್ ಸಾಲ್ವ್ ಮಾಡಿರ್ತೀರಾ. 50 ಕ್ವಶನ್ ಸಾಲ್ವ್ ಮಾಡಿದ್ರೆ ಒಂದು 10 ಕ್ವಶನ್ ಸಾಲ್ವ್ ಮಾಡಿಲ್ಲ. ಆ ತರ ಸಿಚುವೇಶನ್ ಇದ್ದಾಗ ಈ ತರ ಮಾಡ್ಬೇಕು. ಯಾಕೆ ನೋಡಿ ಈ ತರ ಇರುತ್ತೆ ಎಕ್ಸಾಕ್ಟ್ಲಿ. ನೀವು ಫೈನಲ್ ಎಕ್ಸಾಮ್ಗೂ ಹಿಂಗೆ ಆಗುತ್ತೆ. ಬಟ್ ನಿಮ್ಗೆ ನಾವು 1 hour 20 minutes ಆದ್ಮೇಲೆ ನೋಡಿ ನಾನು ಟೈಮು. ಬಟ್ ಅವ್ರು 5 minutes ಇರೋಕಿನ ಮುಂಚೆ ಯಾವ್ಯಾವ ಫಿಲ್ ಮಾಡಿಲ್ಲ ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಾಸ್ಟ್ ಮೂಮೆಂಟಿಗೆ ಸುಮ್ಮನೆ ಒಂದ್ ಯಾವ್ದಾರ ಆಪ್ಷನ್ ನಿಮ್ಗೆ ಹಾಗೆ ಬಂದ್ರು ಏನೋ ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಯಾರಿಗ್ ಗೊತ್ತು. ಓಕೆ, ಸುಮ್ಮನೆ ನೀವು ಹಂಗೆ ಮಿಸ್ ಮಾಡ್ಕೊಂಡ್ಬಿಟ್ರೆ ಸುಮ್ಮನೆ ಮಾರ್ಕ್ಸ್ ಹೋಗ್ಬಿಡುತ್ತೆ. ನಮ್ಮ ಹಣೆ ಬರ ಚೆನ್ನಾಗಿದ್ರೆ ಓಕೆ ನೋಡಿ ನಮ್ಗೆ ಸುಮ್ಮನೆ ಯಾವ್ದಾರ ಒಂದು ಹಾಕಿದ್ರು ನಮ್ಗೆ ಕರೆಕ್ಟ್ ಬರುತ್ತೆ. ನಾನು ಯಾವ್ದು ಹಾಕ್ಬೇಕಂದ್ರೆ ಯಾವ ತರ ಟ್ರಿಕ್ನು ಹೇಳಿದೀನಿ, ಯಾವ ತರ ಹಾಕ್ಬೇಕಂತೇಳಿ. ಓಕೆ, ಈ ತರ ಇರುತ್ತೆ. ಓಕೆ, ಸೊ ನಮ್ಗೆ ನೋಡಿ ಈ ತರ ನಿಮ್ಗೆ ಫೈನಲ್ ಎಕ್ಸಾಮ್ ಎಕ್ಸಾಕ್ಟ್ಲಿ ನಾನು ಇದೇ ತರ ಇರುತ್ತೆ ಫೈನಲ್ ಎಕ್ಸಾಮ್. ಓಕೆ, ಸೊ ನೆಕ್ಸ್ಟ್ ಈ ಕ್ವಶನ್ಸ್ ಮಾಡ ನೋಡಿ. ಯಾವ್ದಾವ್ದು ಕ್ವಶನ್ ಬಿಟ್ಟಿದ್ದೀನಿ ಅದನ್ನ ಮಾಡ್ಬಿಡ್ತೀನಿ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಇಂದ ಟೋಟಲ್ ನೋಡಿ 5 ಕ್ವಶನ್ಸ್ ಏನೋ ಬಿಟ್ಟಿದ್ವಿ. ಇದು ಫಸ್ಟ್ ಕ್ವಶನ್. ಇದು ರಿಫ್ಲೆಕ್ಸಿವ್ ಅಂತ ಆಗಲ್ಲ. ವೈ? ಬಿಕಾಸ್ ನೋಡಿ ಹಿಯರ್ ಇಟ್ ಈಸ್ ನಮಗೆ 2x ಓಕೆ 2x ಪ್ಲಸ್ y ದಟ್ ಈಸ್ ಈಕ್ವಲ್ ಟು 41 ಅಂತಂದ್ರೆ ರಿಫ್ಲೆಕ್ಸಿವ್ ಅಂದ್ರೆ x, x ಹೌದಾ? ದಟ್ ಈಸ್ 2x ಪ್ಲಸ್ x ದಟ್ ಈಸ್ ಈಕ್ವಲ್ ಟು 41 ಅಂತಂದಾಗ ಓಕೆ ದಟ್ ಈಸ್ 3x ದಟ್ ಈಸ್ ಈಕ್ವಲ್ ಟು 41. ಅಂದ್ರೆ x ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ 1, 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಯಾಟಿಸ್ಫೈ ಆಗಬೇಕು. x ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನಮಗೆ 41 3 ದಟ್ ಈಸ್ ಈಕ್ವಲ್ ಟು 41 ಆಗಲ್ಲ. ದಟ್ ಈಸ್ ನಮಗೆ 1, 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 3 ದಟ್ ಈಸ್ ಈಕ್ವಲ್ ಟು 41 ಆಗುತ್ತೆ. ಆಗಲ್ಲ. ಓಕೆ, ಸೊ ದಿಸ್ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ರಿಫ್ಲೆಕ್ಸಿವ್ ಅಂತ ಆಗಲ್ಲ. ಸಿಮೆಟ್ರಿಕ್ಕು ಆಗಲ್ಲ. ವೈ? ಬಿಕಾಸ್ 2x ಪ್ಲಸ್ y ದಟ್ ಈಸ್ ಈಕ್ವಲ್ ಟು 41 ಆದ್ರೆ ಓಕೆ y 2y ಪ್ಲಸ್ x ದಟ್ ಈಸ್ ಈಕ್ವಲ್ ಟು 41 ಆಗುತ್ತಾ? ಆಗಲ್ಲ. ಇದೇನಾಗುತ್ತೆ? ಸಿಮೆಟ್ರಿಕ್ಕು ಆಗಲ್ಲ. ಟ್ರಾನ್ಸಿಟಿವ್ನು ಆಗಲ್ಲ. ಇದು ಟ್ರಾನ್ಸಿಟಿವ್ನು ಆಗಲ್ಲ. ದಟ್ ಈಸ್ ವೈ ಏನಾಗುತ್ತೆ? ನನ್ ಆಫ್ ದಿಸ್ ಇದು ಕರೆಕ್ಟ್ ಆಗುತ್ತೆ ಆನ್ಸರ್. ಇದು ಅವಾಗಲೇ ಮಾಡಿಸ್ಬೋದಿತ್ತಲ್ಲ ಸರ್. ಬಟ್ ಇದು ಸ್ವಲ್ಪ ನಿಮಗೆ ಟ್ರಿಕ್ಕಿ ಆಗಿದೆ ಕ್ವಶನ್ನು. ಯಾಕೆ ಡೈರೆಕ್ಟ್ ಆಗಿ ಹೇಳಕ್ ಬರಲ್ಲ ಇದು. ಓಕೆ, ನೆಕ್ಸ್ಟ್ ಇದಾಯ್ತಾ? ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನೋಡಿ. ಯಾವುದೇ ನಾನು ಈಗ ಹೇಳ್ತೀನಿ, ಯಾವುದೇ ಕ್ವಶನ್ ನೀವು ಸಾಲ್ವ್ ಮಾಡ್ತಾರೆ ಸ್ಟ್ರಕ್ ಆದ್ರೆ ನೀವು ಅಲ್ಲಿ ನಿಂತ್ಕೋಬೇಡಿ. ನೆಕ್ಸ್ಟ್ ಕ್ವಶನ್ ಡೈರೆಕ್ಟ್ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡಿ. ಅಲ್ಲಿ ನೀವು ಸ್ಟ್ರಕ್ ಆಗಿದೆ ಅಂದ್ರೆ ಅಲ್ಲೇ ಒಂದು ಎಷ್ಟೋ ಕ್ವಶನ್ಗೆ ಆನ್ಸರ್ ಹೋಗ್ಬಿಡ್ತವೆ. ನೆಕ್ಸ್ಟ್ ಬರಲಿಲ್ಲ ಅಂದ್ರೆ ಬಿಟ್ಬಿಡಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಯಾವ್ದಾಗುತ್ತೆ ಅದು ಮಾಡ್ತಿರ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಯಾವ್ದಿದೆ? ನೆಕ್ಸ್ಟ್ ಯಾವ್ದು ಬಿಟ್ಟಿವಿ? ಓಕೆ, ಇದು ಮಾಡೋಣ ನೋಡಿ. ಇದನ್ನು ಈಸಿ ಇದೆ ಬಟ್ ನಾನು ಸ್ವಲ್ಪ ಮಾಡಲಿಲ್ಲ. ಓಕೆ, ಸೊ ದಟ್ ಈಸ್ f ಡಬಲ್ ಡ್ಯಾಶ್ ಆಫ್ x ನೋಡಿ. ಸೊ ನಾವು ದಿಸ್ ಏನು ಕೊಟ್ಟಿದ್ರೆ f ಆಫ್ ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೇಕಿದು. ಓಕೆ, ದಟ್ ಈಸ್ f ಆಫ್ x ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? tan ಇನ್ವರ್ಸ್ ಆಫ್ ಓಕೆ ದಿಸ್ ಲಾಗ್ ಆಫ್ ಇದು ಲಾಗ್ ಪ್ರಾಪರ್ಟಿ ಯೂಸ್ ಮಾಡ್ಕೋಬೇಕು. ದಟ್ ಈಸ್ ಯು ಕ್ಯಾನ್ ಇಟ್ ಆಸ್ ಲಾಗ್ e ಮೈನಸ್ ಲಾಗ್ x ಸ್ಕ್ವೇರ್ ಡಿವೈಡೆಡ್ ಬೈ ದಿಸ್ ಈಸ್ ಲಾಗ್ e ಪ್ಲಸ್ ಲಾಗ್ x ಸ್ಕ್ವೇರ್. ಈ ತರ ಬರ್ಕೋಬಹುದು ಇದನ್ನ. ಓಕೆ, ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡು ಅದೇ ತರ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ದಿಸ್ ಯು ಕ್ಯಾನ್ ಇಟ್ ಆಸ್ 3 ಟೈಮ್ಸ್ ಆಫ್ ದಿಸ್ ಯು ಕ್ಯಾನ್ ಇಟ್ ಆಸ್ 3. ಓಕೆ, ಪ್ಲಸ್ ದಿಸ್ ಯು ಕ್ಯಾನ್ ಇಟ್ ಆಸ್ ಲಾಗ್ x ಸ್ಕ್ವೇರ್ ಅಂತ ಬರೀತೀನಿ ನೋಡಿ. ಲಾಗ್ x ಸ್ಕ್ವೇರ್ ಡಿವೈಡೆಡ್ ಬೈ ಇದು 2 ಇದು ಕೋಎಫಿಷಿಯಂಟ್ ಇದು ಪವರ್ ಆಗಿ ಬರ್ಬೋದು. ನೆಕ್ಸ್ಟ್ 1 ಮೈನಸ್ 3 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ ಲಾಗ್ x ಈ ತರ ಬರ್ಕೊಳ್ತೀನಿ. ಓಕೆ, ಸೊ ನಾವು ಜಸ್ಟ್ ಅಬ್ಸರ್ವ್ ಹಿಯರ್. ಇದು ನೋಡಿ ಏನು ಬರಿಬೋದು ನಾನು. ದಿಸ್ ಇಸ್ 1 ಅಂತ ಅರ್ಥ. ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಇದೇನು ಬರುತ್ತೆ ನಮಗೆ? ದಟ್ ಈಸ್ 1 ಮೈನಸ್ ಲಾಗ್ x ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಲಾಗ್ x ಸ್ಕ್ವೇರ್. ಓಕೆ, ದಿಸ್ ಇಸ್ ಏನಿಲ್ಲ ಅಂದ್ರೆ 1 ಇರುತ್ತೆ ಅಂತ ಅರ್ಥ. ಓಕೆ, ಸೊ ನಾವು ಇದು ಯಾವ ಫಾರ್ಮುಲಾ ಇದೆ? ಟ್ಯಾನ್ ಇನ್ವರ್ಸ್ ಆಫ್ ಇದು ಫಾರ್ಮುಲಾ ಇದೆ ನಮಗೆ. ಟ್ಯಾನ್ ಇನ್ವರ್ಸ್ ಆಫ್ x ಮೈನಸ್ y that is equal tan inverse of x minus y divided by 1 minus x into y that is equal to tan inverse of x minus of tan inverse of y. ಇದು ಫಾರ್ಮುಲಾ. ಈ ಫಾರ್ಮುಲಾ ಪ್ರಕಾರ ಐತೆ. ಓಕೆ, ಈ ಟೈಮ್ ಐತಿ ಅದಕ್ಕೋಸ್ಕರ ಡೈರೆಕ್ಟ್ ಅಲ್ಲಿ ಮೆಲ್ಲಕ್ಕೆ ಮಾಡ್ತಿದ್ದೆ ನಾನು. ಓಕೆ, tan inverse of 1 minus of tan inverse of
ಲಾಗ್ ಎಕ್ಸ್ ಸ್ಕ್ವೇರ್ ಇದು ಎಷ್ಟು ಬರುತ್ತೆ ನೋಡಿ. ಓಕೆ ನೆಕ್ಸ್ಟ್ ಅದೇ ಥರ ಪ್ಲಸ್ ಇದು. ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ ಇದನ್ನು ಅದೇ ಥರ ಇದೆ ಎಕ್ಸಾಕ್ಟ್ಲಿ ಇದೇ ಥರ ನೋಡಿ. ದಟ್ ಈಸ್ ಕ್ಯಾನ್ ಇಟ್ ಆಸ್ ದಟ್ ಈಸ್ tan inverse ಆಫ್ ಇದು ಸಪ್ರೇಟ್ ಆಗಿ ದಿಸ್ ಈಸ್ tan inverse ಆಫ್ 3 plus okay 3 plus log of x square divided by 1 minus 3 times of this is also log of x square. Okay, then plus this we can do as tan inverse of 3 okay tan inverse of 3 okay plus okay plus log tan inverse of log of x square ಇಷ್ಟು ಬರುತ್ತೆ. This is f of x one. Okay, ಇದನ್ನ f dash of x ಕಂಡು f dash of x that is equal to f dash of x that is ಇದನ್ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಕಾನ್ಸ್ಟೆಂಟ್ ಡಿಫರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇದೇನಾಗುತ್ತೆ, ಸೊ ಇದನ್ನ ಡಿಫರೆನ್ಷಿಯೇಟ್ ಮಾಡ್ಕೊಳ್ಳಿ. ಇದನ್ನ ಡಿಫರೆನ್ಷಿಯೇಟ್ ಮಾಡಿ ನೋಡಿ ಏನು ಬರುತ್ತೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಸದ್ಯಕ್ಕೆ ತಡ್ರಿ ಇದನ್ನ ಹಂಗೆ ಬರ್ಕೊಳ್ಳೋಣ. ಇದನ್ನ ಮಾಡಂತ ಡಿಫರೆನ್ಷಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಓಕೆ ಎಫ್ ಆಫ್ ಎಕ್ಸ್ ದಟ್ ಇಸ್ ಕೂಡ ಏನಿದೆ ನಮಗೆ ಟ್ಯಾನ್ ಇನ್ವರ್ಸ್ ಆಫ್ -1. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 3 ನೋಡಿ. ಓಕೆ ಇದನ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಇಸ್ ಇದನ್ನ ಡಿಫರೆನ್ಷಿಯೇಟ್ ಮಾಡಿ ಕಾನ್ಸ್ಟೆಂಟ್ ಡಿಫರೆನ್ಷಿಯೇಟ್ 0 ಬರುತ್ತೆ. ಇದು ಕಾನ್ಸ್ಟೆಂಟ್ ಡಿಫರೆನ್ಷಿಯೇಟ್ ಮಾಡಿ 0 ಬರುತ್ತೆ. ಇದನ್ನ ಮತ್ತೊಂದ್ಸಲ ಡಿಫರೆನ್ಷಿಯೇಟ್ ಮಾಡಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ದಟ್ ಇಸ್ ಕೂಡ ಮತ್ತೆ 0 ಬರುತ್ತೆ. ದಟ್ ಈಸ್ ಯಾವ ಆಗುತ್ತೆ ಆಪ್ಷನ್ ಡಿ. ಇದು ಕರೆಕ್ಟ್ ಆಗುತ್ತೆ ಆಪ್ಷನ್ ಡಿ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ ಅದರೊಳಗಡೆ ನಾನು ಪ್ರತಿಯೊಂದು ಸ್ಟೆಪ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆ 1 hour 20 minutes ಎಲ್ಲ ಆಗಿಲ್ಲ ಅಂದರೆ ಪ್ರತಿಯೊಂದು ಸ್ಟೆಪ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಓಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ 1 hour 20 minutes ಆಗಲಿಲ್ಲ ಇದು. ಓಕೆ ನೀವು ನಾರ್ಮಲಾಗಿ ನಾನು ಡೈರೆಕ್ಟಾಗಿ ಮಾಡ್ಕೊಂತ ಹೋದರೆ ಡೈರೆಕ್ಟಾಗಿ ಆಗ್ತಿತ್ತು, ಬಟ್ ಆಗಲಿ. ಓಕೆ ನೀವು ಫೈನಲ್ ಎಕ್ಸಾಮಲ್ಲಿ ನೀವು ಇದೇ ಥರ ಮಾಡಿ, ಎಕ್ಸಾಕ್ಟ್ಲಿ ಇದೇ ಥರ ಮಾಡಬೇಕು. ಓಕೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಇದು ಸಾಲ್ವ್ ಆಯ್ತು, ಆಗಿಲ್ಲಲ್ಲ ಇದು ಸಾಲ್ವ್. ಇದಾಗಲಿ ತಡಿ, ಬೇರೆದು ಮಾಡೋಣ, ಬೇರೆದ ಯಾವ್ದಾಗುತ್ತೆ ಅದು ಮಾಡೋಣ. ಮತ್ತೆ ಯಾವ್ದಾಗಿಲ್ಲ ನೋಡಿ, ಇದು ಆಗಿಲ್ಲ ನೋಡಿ. ಓಕೆ ಈ ಕ್ವಶನ್ ನಂಬರ್ 30 ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 30 ಅನ್ಕೊಳ್ಳಿ. ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ದಿ ಕರ್ವ್, ಓಕೆ ಬೌಂಡೆಡ್ ಬೈ ದಿ ಪ್ಯಾರಾಬೋಲಾ. ಸೊ ಕರ್ವ್ ಇಲ್ಲ, ಪ್ಯಾರಾಬೋಲಾ y ಸ್ಕ್ವೇರ್ ದಟ್ ಇಸ್ ಗುಡ್ 16x. okay and y is greater than equal to 0 and its length of latus rectum. okay and its latus rectum ನೋಡಿ ನಾವು ಜಸ್ಟ್ ಏನು ಕೊಟ್ಟಿದ್ರೆ ಓಕೆ ಸೊ ದಟ್ ಈಸ್ y ಸ್ಕ್ವೇರ್ ದಟ್ ಇಸ್ ಕೂಡ 4x ಅಂದ್ರೆ ಗ್ರಾಫ್ ಈ ತರ ಬರುತ್ತೆ. y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಅಂದ್ರೆ ಗ್ರಾಫ್ ಈ ತರ ಅಂದ್ರೆ y ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 16x ದಟ್ ಇಸ್ ಆಲ್ಸೋ ಈಕ್ವಲ್ ಟು y ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 4ax. ಇದಕ್ಕೆ ಈಕ್ವಲ್ ಆಗುತ್ತೆ, ವಿಚ್ ಮೀನ್ಸ್ ಇಲ್ಲಿ ಇದು ಎರಡು ಕಂಪೇರ್ ಮಾಡಿದ್ರೆ a ವ್ಯಾಲ್ಯೂ ಏನು ಬರುತ್ತೆ 4 ಬರುತ್ತೆ. ಓಕೆ ಸೊ ನಾವು ಜಸ್ಟ್ ಸಿ ಈ ಕರ್ವ್ ಇದು ಈ ಪ್ಯಾರಾಬೋಲಾ ಮತ್ತೆ y ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು 0, y ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು 0 ಇದು. ಓಕೆ ಈ y ಆಕ್ಸಿಸ್ ಇದು x ಆಕ್ಸಿಸ್ ಐತಲ್ಲ, x ಆಕ್ಸಿಸ್ ಗಿಂತ ಮೇಲೆ ಇದು y ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು 0. ಅಂಡ್ ಇಫ್ ಇಟ್ ಈಸ್ ಸಿ ಇಲ್ಲಿದೆ ಅನ್ಕೊಳ್ಳಿ. ಓಕೆ ಫೋಕಸ್ ಇಲ್ಲಿದೆ ಅಂತಾಗ ಈ ಫೋಕಸ್ ಮೇಲೆ ಏನು ಪರ್ಪೆಂಡಿಕ್ಯುಲರ್ ಲೈನ್ ಹೋಗುತ್ತಲ್ಲ, ಓಕೆ ದಟ್ ಈಸ್ ವಿ ಕಾಲ್ಡ್ ಆಸ್ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್. ಅವ್ರು ಏನು ಕೊಡಿದ್ರೆ ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ದಿ ಪ್ಯಾರಾಬೋಲಾ, ಈ ಪ್ಯಾರಾಬೋಲಾ ಮತ್ತೆ y ಇಸ್ ಗ್ರೇಟರ್ ದನ್ 0 ಅಂಡ್ ಇಟ್ ಈಸ್ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್. ಓಕೆ ಲ್ಯಾಟಸ್ ರೆಕ್ಟಮ್ ಇಷ್ಟು ಏರಿಯಾ ಕಂಡಿಡಿ ಅಂತ ಹೇಳ್ತೀವಿ. ಇಷ್ಟು ಏರಿಯಾ ಕಂಡಿಡಿ ಲೆಟ್ ಅಸ್ ನೇಮ್ ಇಟ್ ಆಸ್ ದಿಸ್ ಆಸ್ A, ದಿಸ್ ಆಸ್ B, ಓಕೆ C, ದಿಸ್ ಇಸ್ B. ಓಕೆ ನಾವು ಇದನ್ನ ನೋಡಿ ಏನು ಬರುತ್ತೆ, ಇದು ಏರಿಯಾ ಕಂಡ್ರೆ ಇಲ್ಲೊಂದು ಸ್ಮಾಲ್ ಎಲಿಮೆಂಟ್ ತಗೊಳ್ಳೋಣ. ಓಕೆ ದಟ್ ಸ್ಮಾಲ್ ಎಲಿಮೆಂಟ್ ವಿ ವಿಲ್ ಟೇಕ್ ಇಟ್ ಆಸ್ ಸ್ಮಾಲ್ ಎಲಿಮೆಂಟ್ ನೋಡಿ, ಸ್ಮಾಲ್ dx ಅಂತ ತಗೊಳ್ಳೋಣ. ಲೆಂತ್ ಆಫ್ ದಿ ಸ್ಮಾಲ್ ಎಲಿಮೆಂಟ್ ಈಸ್ ನಮ್ಗೆ ಏನಾಗುತ್ತೆ, ದಟ್ ಈಸ್ ಏನಾಗುತ್ತೆ ನಮಗೆ y ಆಗುತ್ತೆ. ದಟ್ ಈಸ್ ಏರಿಯಾ ಆಫ್ ACB, ಏರಿಯಾ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇದು ಏನಾಗುತ್ತೆ x ಇಸ್ ಈಕ್ವಲ್ ಟು 0 ಇದೇನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ 4,0 ಹೌದಾ, ಇಲ್ಲಿ 4,0. ಸೊ ದಿಸ್ ಈಸ್ ಇದು x ಇಸ್ ಈಕ್ವಲ್ ಟು 4 ಆಗುತ್ತೆ. ಇಂಟಿಗ್ರೇಷನ್ ಫ್ರಮ್ 0 to 4. ಓಕೆ y ಇಂಟು dx ನೋಡಿ, y ಇಂಟು dx. ಓಕೆ ನಾವು ಹಿಯರ್ y ಈಸ್ ನಥಿಂಗ್ ಬಟ್ ವಾಟ್, ಇಲ್ಲಿ ನೋಡಿ. ಸೊ y ಇದು ದಿಕ್ಕಳ್ತ ಅಂದ್ರೆ ಏನಾಗುತ್ತೆ, y ದಟ್ ಇಸ್ ಈಕ್ವಲ್ ಟು ರೂಟ್ 16x. ಸೊ ವಿಚ್ ಇಸ್ ನಥಿಂಗ್ y ದಟ್ ಇಸ್ ಈಕ್ವಲ್ ಟು 4 ರೂಟ್ x ಬರುತ್ತೆ ನೋಡಿ. ಅದೇ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 4 ರೂಟ್ x. ಲಿಮಿಟ್ಸ್ ಅಲ್ಲಿಂದ 0 ಇಂದ 4 dx ಹೆಂಗಿದೆ. ಓಕೆ 4 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ರೂಟ್ x ನ ಇಂಟಿಗ್ರೇಟ್ ಮಾಡಿ, ಅವಾಗ ನೆಕ್ಸ್ಟ್ ಟು ದಿ ಪವರ್ 1/2 ಪ್ಲಸ್ 1 ಅಂದರೆ 3/2 ಬರುತ್ತೆ. x ಟು ದಿ ಪವರ್ 3/2 ಡಿವೈಡ್ ಬೈ x ಟು ದಿ ಪವರ್ 3/2. ಲಿಮಿಟ್ಸ್ ಎಲ್ಲಿಂದ 0 ಇಂದ 4. ಓಕೆ ನಾವು ಇದು ಮೇಲ್ ತೊಗೊಂಡೋಗಿ ಅವಾಗ ಏನಾಗುತ್ತೆ 8 ಡಿವೈಡೆಡ್ ಬೈ 3 ಆಗುತ್ತೆ. ಎಲ್ಲಿ x ಇದಲ್ಲಿ 4 ಸಬ್ಸ್ಟಿಟ್ಯೂಟ್ ಮಾಡಿ 4 ಟು ದಿ ಪವರ್ 3/2 ಮೈನಸ್ 0 ಟು ದಿ ಪವರ್ ಅಂತ 0 ಆಗುತ್ತೆ, ಅದಕ್ಕೋಸ್ಕರ 0. ನಾವು ದಿಟ್ ಈಸ್ 8 ಡಿವೈಡೆಡ್ ಬೈ 3 ಇಂಟು 4 ಟು ದಿ ಪವರ್ 3/2 ಕ್ಯಾನ್ ಆಸ್ 8 ಅಂತ ಬರೀಬೋದು ಅದನ್ನು ಡೈರೆಕ್ಟ್ ಆಗಿ. ಓಕೆ ವೈ ಬಿಕಾಸ್ ನಮಗೆ 4 ಟು ದಿ ಪವರ್ 1/2 ಹೋಲ್ ಟು ದಿ ಪವರ್ 3 ಅಂತಂದ್ರೆ
ದಿಸ್ ಈಸ್ ರೂಟ್ ಫೋರ್ ಅಂದರೆ 2 ಆಗುತ್ತೆ, 2 to the power 3 ಅಂದರೆ 8 ಆಗುತ್ತೆ. ನಾವು ದಿಸ್ ವಿ ಕ್ಯಾನ್ ಡಾಸ್ 64 ಡಿವೈಡೆಡ್ ಬೈ 3 ನೋಡಿ. ಸೊ ಯಾವ ಆಪ್ಷನ್ ಬಿ ಆಪ್ಷನ್ ಬಿ ಇದನ್ನು ಸಾಲ್ವ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ ಇನ್ನೊಂದು 2 ಕ್ವಶನ್ ಏನಿದಾವೆ ಕ್ವಶನ್ ಸಾಲ್ವ್ ಮಾಡ್ಬೋದು. ಓಕೆ, ಇದು ನೋಡಿ, ಎ ಮ್ಯಾನ್ ಸ್ಪೀಕ್ಸ್ ಟ್ರುತ್ ಇನ್ 75% ಕೇಸಸ್. ಓಕೆ, ಇಲ್ಲಿ ನೋಡಿ ಲೆಟಸ್ ನಾವು ಇವೆಂಟ್ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಇವೆಂಟ್ ಏನದು ಟ್ರುತ್ ಮಾತಾಡೋದು ಇವೆಂಟ್ E1 ಅಂತ ನೋಡೋಣ. ಟ್ರುತ್ ಮಾತಾಡಲಾರ್ದು ಇವೆಂಟ್ E2 ಅಂತ ತಗೊಳ್ಳೋಣ. ಸಿಲೆಕ್ಟ್ ಇವೆಂಟ್ E1 ಬಿ ದಿ ಸ್ಪೀಕಿಂಗ್ ಟ್ರುತ್. ಓಕೆ, ಸೊ E2 ಬಿ ದಿ ಇವೆಂಟ್ ಆಫ್ ನಾಟ್ ಸ್ಪೀಕಿಂಗ್ ಟ್ರುತ್, ನಾಟ್ ಟ್ರುತ್. Okay, which means probability of speaking truth that is equal to 75%. 75 ಅಂದ್ರೆ 75 divided by 100 ಅಂತ. 75 divided by 3 divided by 4 ಅಂತ. So probability of not speaking truth, okay, that is equal to ಎಷ್ಟು? That is 3 by 4 ಅಂದ್ರೆ 1 by 4 ಆಗುತ್ತೆ. Okay, no, that is he throws a die, reports that it is a 3. ಡೈ ರೋಲ್ ಮಾಡಿದಾಗ ಔಟ್ಕಮ್ಸ್ ಯಾವ್ಯಾವ ಬರ್ತವೆ ನಮಗೆ? ಔಟ್ಕಮ್ಸ್ ಏನು ಬರ್ತವೆ ನಮಗೆ? 1, 2, 3, 4, 5, 6. ಡೈನ ರೋಲ್ ಮಾಡಿದಾಗ ಓಕೆ, ಆ ರಿಪೋರ್ಟ್ ಬರ್ಕೊಳ್ತೇನೆ, ಅದು ಏನು 3 ಬರುತ್ತೆ ಅಂತ ಬರ್ಕೊಳ್ಳಿ, 3 ಬರುತ್ತೆ ಅಂತ ಬರ್ಕೊಳ್ಳಿ. ಓಕೆ, ನೋ ದ ಪ್ರಾಬಬಿಲಿಟಿ ದಟ್ ಇಟ್ ಈಸ್ ಆಕ್ಚುಲಿ 3 ಈಸ್. ಓಕೆ, ಇಲ್ಲಿ ನೋಡಿ ಅವನು ಒಂದೊಂದ್ಸಲಿ ಸುಳ್ಳು ಹೇಳ್ತಾನೆ, ಒಂದೊಂದ್ಸಲಿ ನಿಜ ಹೇಳ್ತೀನಿ ಅಂದ್ರೆ ಆಕ್ಚುಲಿ 3 ಬರೋ ಚಾನ್ಸಸ್ ಇಷ್ಟು. ಇಲ್ಲಿ ನೋಡಿ ಡೈ ರೋಲ್ ಮಾಡಿದ್ದಾನೆ. ಓಕೆ, ಡೈ ರೋಲ್ ಮಾಡಿದ 3 ಬಂದ್ಬಿಟ್ಟಿದೆ ಆಲ್ರೆಡಿ. ಏನದು ಇವೆಂಟ್ ಗೆಟ್ಟಿಂಗ್ 3, ಇವೆಂಟ್ ಆಫ್ ಗೆಟ್ಟಿಂಗ್ 3. ಓಕೆ, ಏನದು ಇವೆಂಟ್ ಆಲ್ರೆಡಿ ಬಿಡೋದು, ಅದು ನಿಜ ಹೇಳಿ ಬರೋ ಚಾನ್ಸಸ್ ಎಷ್ಟು ಅಂತ ಕೇಳ್ತಿದ್ರು ಅವ್ರು. ವಿಚ್ ಮೀನ್ಸ್ ಅದಕ್ಕೋಸ್ಕರ ಏನು ಮಾಡೋಣ, ಫಸ್ಟ್ ಅವ್ನು ನಿಜ ಹೇಳಿ, ಓಕೆ, ನಿಜ ಹೇಳ್ತಾನ ಅವಾಗ ನಾವು 3 ಬರೋ ಚಾನ್ಸಸ್ ಎಷ್ಟು. ನಿಜ ಹೇಳಿದಂದ್ರೆ ಸೊ ಎಷ್ಟು ಔಟ್ಕಮ್ಸ್? ಒಂದೇ ಔಟ್ಕಮ್ ಹೌದಾ? ನಿಜ ಹೇಳ್ಬೇಕು ಅವ್ನು 3 ಬರುತ್ತೆ ಅಂತ ಹೇಳ್ಬೇಕು. ಅವ್ನು ನಿಜ ಹೇಳ್ತಿದ್ದಾನಂದ್ರೆ ದಟ್ ಈಸ್ ನಮಗೆ 1 out of 6. ಈಗ ನಾನು ಸುಳ್ಳು ಹೇಳ್ತಿದ್ದಾನೆ ಅವನು. ಓಕೆ, ಸುಳ್ಳು ಹೇಳ್ತಿದ್ದಾನೆ ಬಟ್ ಅದು 3 ಬರ್ಬೇಕು. 3 ಬರ್ಬೇಕಂದ್ರೆ ಅವ್ನು ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ 3 ಬಿಟ್ಟು ಉಳ್ಕಿದ್ದೆಲ್ಲ ಹೇಳ್ಬೇಕು, ಹೌದಾ? ಸುಳ್ಳು ಹೇಳ್ಬೇಕಂದ್ರೆ ಓಕೆ, ಬಟ್ 3 ಬರ್ಬೇಕು, ಅದು 3 ಬರಬೇಕು. ಮತ್ತು ಸುಳ್ಳು ಹೇಳ್ಬೇಕಂದ್ರೆ ಓಕೆ ನಮಗೆ 1, 2, 4, 5, 6 ಅಂತ ಹೇಳ್ಬೇಕು. ಓಕೆ, 1, 2, 4, 5, 6 ಅನ್ನುವ ಅವಾಗ ಅದು 3 ಆಗುತ್ತೆ. ಓಕೆ, 3 ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ 2, 4 ಹೇಳ್ತೇನೆ, 4 ಅಂತ ರಾಂಗ್ ಅದು. ಓಕೆ, ಸುಳ್ಳು ಹೇಳ್ತೇನೆ 4 ಆಗಲ್ಲ. ಓಕೆ, ಯಾವ್ದು ಮತ್ತೆ ಆ ಥರ ಎಷ್ಟು ಹೇಳ್ಬೋದು ನಾನು? 5 ಹೇಳ್ಬೋದು. ಔಟ್ ಆಫ್ ಹೌ ಮೆನಿ? 6. 5 out of 6 ಎಷ್ಟು ಬಂತು? ಇದು ಬಂತು. So now you know that probability of E1 over A is nothing but ನಮಗೆ probability of E1 into ಅದೆಲ್ಲ ಬರೆಯೋದು ನೋಡಿ, ಬರಿತೀನಿ ಲಾಸ್ಟ್. probability of E1 into probability of A over E1. Okay, so divided by probability of E1 into probability of E1 into probability of A over E1. Okay, so plus probability of E2 into probability of E2 into probability of A over E2. Okay, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. probability of E1 ಅಂದ್ರೆ ಎಷ್ಟಿದೆ? ನಾವು probability of E1 ಅಂದ್ರೆ that is 3 by 4 into probability of A over E1 ಅಂದ್ರೆ that is 1 divided by 6 is divided by the 3 by 4 into 1 by 6. Okay, that plus the 3 probability of E2 ಅಂದ್ರೆ that is 1 by 4 into 5 by 6. Okay, ಇಲ್ಲಿ ನೋಡಿ, ಸೊ ನಮ್ಗೆ ಇಲ್ಲಿ ಏನು ಕಾಮನ್ ಇದೆ? that is 1 divided by 4 into 6 ಕಾಮನ್ ಇದೆ ಎಲ್ಲದ್ರಾಗ. 1 divided by 4 into 6 ಕಾಮನ್ ತೊಗೊಳ್ಳುವ ಉಳಿದಿದೆ ನಮಗೆ 3 ಉಳಿತೆ. ಇಲ್ಲಿ ಏನು ಉಳಿತೆ? 1 divided by 4 into 6 ಕಾಮನ್ ತೊಗೊಳ್ತೀನಿ. ಅವಾಗ ಏನು ಹೇಳುತ್ತೆ? ಇಲ್ಲಿ ನಮಗೆ 3 ಉಳಿತೆ ಪ್ಲಸ್ ಇಲ್ಲಿ 5 ಉಳಿತೆ ನೋಡಿ. ನಾವು ಇದನ್ನ ಕ್ಯಾನ್ಸಲ್ ಮಾಡಿ ವಾಟ್ ಲೆಫ್ಟ್ 3 divided by 3 plus 5 ಅಂದ್ರೆ 3 divided by 8 ನೋಡಿ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಇದೊಂದು ಕ್ವಶನ್ ಆಯ್ತು. ಇದೊಂದು ಲಾಸ್ಟ್ ಕ್ವಶನ್. ಒಂದು ಯಾವುದೋ ಕ್ವಶನ್ ತಪ್ಪು ಮಾಡಿದ್ವಿ. ಓಕೆ, ಅದೊಂದು ಕ್ವಶನ್ ಮಾಡ್ಬಿಡೋಣ. ಇದು ಒಂದು ಕ್ವಶನ್ ತಪ್ಪು ಮಾಡಿದ್ವಿ, ಇಲ್ಲಿ ನಾನು ಎರೇಸ್ ಮಾಡಿದ್ದೀನಿ ಆಲ್ರೆಡಿ. ಹೋಯ್ತು, ಇಲ್ಲಿ ಮೇಲೆ ಎಲ್ಲ ಹೋಯ್ತು. ಇಲ್ಲಿದೆ ನೋಡಿ. ಓಕೆ, ಇದೊಂದು ಕ್ವಶನ್ ನಾವು ತಪ್ಪು ಮಾಡಿದ್ವಿ. ಓಕೆ, ನಾನು ಆವಾಗಲೇ ಎರೇಸ್ ಮಾಡಿದ್ದೆ, ತಪ್ಪು ಮಾಡಿದ್ವಿ ಕ್ವಶನ್. ಇದೊಂದು ಕ್ವಶನ್ ಸಾಲ್ವ್ ಮಾಡಬೇಕಿತ್ತು ನೋಡಿ ಟೋಟಲ್. ಸೊ ಸೆಕೆಂಡ್ ಡೆರಿವೇಟಿವ್ ಆಫ್, ಓಕೆ, ಇದು ನೋಡಿ, ಇದು ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಅಂದ್ರೆ ಇದನ್ನ y ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ದಿಸ್ ಈಸ್ y ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ x ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ದಿಸ್ ಈಸ್ x ಅಂದ್ರೆ y ದಟ್ ಈಸ್ ಈಕ್ವಲ್ ಟು ಏನು? a sin ಕ್ಯೂಬ್ t. ಓಕೆ, ಡೆರಿವೇಟಿವ್ ಆಫ್ y ಇದನ್ನ y ಅಂತ ಅಸ್ಯೂಮ್ ಮಾಡಿದ್ರೆ sin d ಸ್ಕ್ವೇರ್ y ಡಿವೈಡ್ ಬೈ dx ಸ್ಕ್ವೇರ್ ಕಂಡುಹಿಡಿಬೇಕು. ಓಕೆ, ನಾವು ಇದನ್ನ y ಅಂತ ಅಸ್ಯೂಮ್ ಮಾಡಿ ಇದು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಿ. ಅವಾಗ dy by dt ದಟ್ ಈಸ್ ಈಕ್ವಲ್ ಟು a ಹಂಗೆ ಬರ್ಕೊಳ್ಳಿ. sin ಕ್ಯೂಬ್ t ನ ಡಿಫರೆನ್ಷಿಯೇಟ್ ಮಾಡಿದ್ರೆ 3 sin ಸ್ಕ್ವೇರ್ t. ಓಕೆ, ಇಂಟು cos t. ಓಕೆ, ಇಷ್ಟೇ ಬಂದು ಇಷ್ಟು ಬಂತು. ನೆಕ್ಸ್ಟ್ ಅದೇ ತರ ನಮಗೆ x ದಟ್ ಈಸ್ ಈಕ್ವಲ್ ಟು ಏನು? ಇದು. ಓಕೆ, ಇದನ್ನ ಏನು ಮಾಡೋಣ? ದಟ್ ಈಸ್ ನಮ್ಗೆ ಏನಿದೆ? a cos ಕ್ಯೂಬ್ t.
differentiate with respect to t ಮಾಡಿದ್ರೆ dx by dt that is equal to a you write as it is 3 cos square t into cos t ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ sin t ಬರುತ್ತೆ sin t ಬರುತ್ತೆ. Okay, now dy by dx that is equal to dy by dx that is equal to so this divided by this. Okay, dy by dt divided by dx by dt ಅವಾಗ ಏನು ಬರುತ್ತೆ ನಮಗೆ that is a into 3. Okay, a3 okay a3 sin square t. Okay, sin square t into cos t divided by now a3. Okay, a3. Okay, so now here cos square t okay to minus sin t. Okay, now 1 cos t cancel ಮಾಡಿದ್ರೆ 1 sin t cancel ಮಾಡ್ತೀನಿ, a cancel ಮಾಡಿ 3 cancel. ನೋಡಿ ನಾನು ಭಾಳ ಸ್ಲೋ ಯಾಕೆ ಮಾಡಿಸ್ತಿದ್ದೀನಿ ಅಂದರೆ ಓಕೆ ಟೈಮ್ ಮುಗಿದಿದೆ ಆಲ್ರೆಡಿ, ಇದನ್ನು ಸ್ವಲ್ಪ ನೀಟಾಗಿ ಮಾಡೋಣ ಅಂತೇಳಿ ನಂದು. ಓಕೆ, ಇದು ಕ್ಯಾನ್ಸಲ್ ಆಯಿತು. ನಮ್ಗೆ ಉಳಿಯೋದೇ ನಮಗೆ ದಟ್ ಈಸ್ ಮೈನಸ್ ಉಳಿತು, ಇದು sin t ಉಳಿತು, ಇಲ್ಲಿ ಕಾಸ್ಟ್ tan t ಉಳಿತು ನೋಡಿ. ಓಕೆ, ನಾವು ಇದನ್ನು ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಹೆಂಗಿದೆ ಅಂದ್ಬಿಟ್ಟು ಟ್ಯಾನ್ ಟಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೀಕೆಂಡ್ ಸ್ಕ್ವೇರ್ ಟಿ ಬರುತ್ತೆ, ಆಮೇಲೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬರುತ್ತೆ ನೋಡಿ. ಓಕೆ, ಸೊ ದಿಸ್ ಮೈನಸ್ ಸೀಕೆಂಡ್ ಸ್ಕ್ವೇರ್ ಟಿ ಐ ವಿಲ್ ರೈಟ್ ಆಸ್ ಇಟ್ ಈಸ್. ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಗೊತ್ತಿಲ್ಲ ನಮಗೆ, ಬಟ್ ಡಿ ಎಕ್ಸ್ ಬೈ ಡಿ ಟಿ ಗೊತ್ತಿಲ್ಲ. ಡಿ ಎಕ್ಸ್ ಬೈ ಡಿ ಇದು ಡಿ ಟಿನ ಕೆಳಗೆ ಬಂದರೆ ಡಿ ಎಕ್ಸ್ ಬೈ ಡಿ ಟಿ ಬರುತ್ತೆ. ಅದೇನು ಬರುತ್ತೆ ನಮಗೆ ದಟ್ ಈಸ್ a3 cos square t okay into minus sin t. Okay, now you just see ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ ಪ್ಲಸ್ ಬಂದ್ಬಿಡುತ್ತೆ. ಓಕೆ, ನಾವು ಎಲ್ಲೆಲ್ಲಿ ಟಿ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋ ಪೈ ಬೈ 4 ಇಲ್ಲಿ ನೋಡಿ, ದಿಸ್ ಈಸ್ ಇದೆ ಟಿ ದಟ್ ಈಸ್ ಇಕ್ವಲ್ ಟು ಪೈ ಬೈ 4. ಇಲ್ಲಿ ಟಿ ಬರೋಕೆ ಇಲ್ಲಿ ಕಾಮ ಬರಬೇಕಿತ್ತು ನಾವು. ಟಿ ದಟ್ ಈಸ್ ಇಕ್ವಲ್ ಟು ಪೈ ಬೈ 4, ಟಿ ಇದಕ್ಕೆ ಪೈ ಬೈ 4 ಸಬ್ಸ್ಟಿಟ್ಯೂಟ್ ಮಾಡಿ ಸೀಕೆಂಡ್ ಸ್ಕ್ವೇರ್ ಪೈ ಬೈ 4 ಅಂದರೆ ರೂಟ್ 2 ಬರುತ್ತೆ, ರೂಟ್ 2ನ ಸ್ಕ್ವೇರ್ ಮಾಡಿದ್ರೆ 2 ಬರುತ್ತೆ ಇಂಟು ಓಕೆ 1 divided by that is 3a I will write as it is. ನೆಕ್ಸ್ಟ್ ಕಾಸ್ ಪೈ ಬೈ 4 ಅಂದರೆ 1/√2 ಸ್ಕ್ವೇರ್ ಮಾಡಿದ್ರೆ 1/2 ಆಗುತ್ತೆ. ನೆಕ್ಸ್ಟ್ ಸೈನ್ ಪೈ ಬೈ 4 ಅಂದರೆ 1/√2 ಬರುತ್ತೆ, 1/2 ಬರುತ್ತೆ. ಇದನ್ನೆಲ್ಲ ಮೇಲೆ ತೊಗೊಂಡು ಅವಾಗ ಏನಾಗುತ್ತೆ 2 ಜಾ 4 ಆಗುತ್ತೆ, 2 ಜಾ 4 4√2 divided by 3a ನೋಡಿ. ಸೊ ದಿಸ್ ಈಸ್ ವಾಟ್ ಆನ್ಸರ್. ಸೊ ದಿಸ್ ಇಸ್ ವಿಚ್ ಆಪ್ಷನ್ ನೋಡಿ, ಯಾವ ಆಪ್ಷನ್ 4√2 divided by 3 ಆಪ್ಷನ್ ಸಿ ಇದು ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ. ಇಷ್ಟು ಕ್ವಶನ್ ನೋಡಿ, ಇದನ್ನು ಕ್ವಶನ್ ಆಯಿತು ನೋಡಿ. ಆಲ್ಮೋಸ್ಟ್ ನಾವು ಎಲ್ಲ ಕ್ವಶನ್ಸ್ ಮಾಡಿದ್ದೀವಿ, ಬಟ್ 1 hour 20 minutes ಅಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಮಾಡಿದ್ವಿ. ಒಂದು 5 ಕ್ವಶನ್ಸ್ ಏನೋ ಮಾಡಿಲ್ಲ. ನಿಮಗೆ ಫೈನಲ್ ಎಕ್ಸಾಮಲ್ಲಿ ಹಿಂಗೆ ಆಗುತ್ತೆ, ಬಟ್ ನೀವು ಕರೆಕ್ಟ್ ಟೈಮ್ ಮ್ಯಾನೇಜ್ ಮಾಡಬೇಕು. ನಾನು ಹೆಂಗೆ ಮಾಡಿದ್ದೀನಿ ಅದೇ ಥರ ನೀವು ಸಾಲ್ವ್ ಮಾಡಿ. ಓಕೆ, ನಿಮಗೆ ಭಾಳ ಚೆನ್ನಾಗಿ ರಿಸಲ್ಟ್ ತೆಗಿತೀರಾ. ಓಕೆ, ನೀವು ಒಂದೇ ಕ್ವಶನ್ಗೆ ಸ್ಟಿಕ್ ಆಗಿಬಿಟ್ರೆ ನೀವು ಮುಗೀತು, ಅಲ್ಲೇ ಹೋಗ್ಬಿಡುತ್ತೆ ನಿಮ್ಗೆ. ಓಕೆ, ಯಾವ್ದು ಬರಲ್ಲ ಬಿಟ್ಟು ಬಿಡಬೇಕು, ಮುಂದೆ ಸಾಲ್ವ್ ಮಾಡ್ಕೊಂತ ಹೋಗ್ತಿರ್ಬೇಕು. ಓಕೆ, ನೆಕ್ಸ್ಟು ಮುಗೀತು ನೋಡಿ. ಸೊ ನೀವೇನು ಮಾಡಿ, ನಿಮ್ಮ ಸೀನಿಯರ್ಸ್, ನಿಮ್ಮ ಸೀನಿಯರ್ಸ್ ಬೇಡ, ನಿಮ್ಮ ಜೂನಿಯರ್ಸ್ ಜೊತೆ ಆಲ್ಮೋಸ್ಟ್ ಶೇರ್ ಮಾಡಿ. ವೈ ಬಿಕಾಸ್ ಇದೊಂದು ಜೆನ್ಯೂನ್ ಕಂಟೆಂಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ MCQ ಓಕೆ ವಿತ್ KCET NCERT ಎಕ್ಸಾಂಪ್ಲರ್ ಆ್ಯಂಡ್ KCET PYQ ಸಾಲ್ವ್ ಮಾಡಿದ್ದೀನಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಓಕೆ, ನೀವು ಚೆಕ್ ಮಾಡ್ಕೋಬೋದೆಲ್ಲ. ಓಕೆ, ಸೊ ಜಸ್ಟ್ ಇನ್ನೂ ಭಾಳ ಕಡಿಮೆ ದಿವಸ ಇದೆ, ಅದಕ್ಕೋಸ್ಕರ ನೀವೇನು ಮಾಡಿ ಬಹಳ ಕಷ್ಟಪಡಿ. ಇನ್ನೊಂದು 2 ದಿವಸ ಇದೆ ಅಷ್ಟೇ, ಸಮಯ ಭಾಳ ಕಡಿಮೆ ಇದೆ ಅಂದರೆ 2 ದಿವಸ ಇದೆ. ಓಕೆ, ಭಾಳಷ್ಟು ಕಷ್ಟಪಡಿ, ಚೆನ್ನಾಗಿ ಓದಿ, ಒಳ್ಳೆ ರ್ಯಾಂಕ್ ತೊಗೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.